वरुणेन्द्र रुद्र मरुताः स्तुन्वन्ते देवस्तमैः वेदैः साङ्गपदक्रमोपनिषदैः गायन्ते यं सामगा ध्यानावस्थिततद्गतेन मनसः पश्यन्ते यं योगिनो यशां तं न विदुःसुरसुरगणादेवाय तस्मै नमो नमः तत्तु मिमतिता उना पुनन्त यत्र धीरा मनसवाचमक्रत अत्र सकाशक्या न जानते भद्रेशा लक्ष्मीर्नीतादिमाचि नमस्ते प्रणेश प्रणतयुवा यावनिमगा नमः स्वामिं रामप्रियतम हनुमन् गुरुगुण नमस्तुभ्यं भीमप्रबलतबलकृष्णेष्ट भगवन् श्रीनमः श्रीमन्ममद्प्रदेश सुदर्शनो जय जय करुणदृढमोकोऽपि वाग्मिः दुर्जायते प्राज्ञमौलिः सकलवचनतेतो देवता भारतीशा मानसे च नमस्तु तात्विका देमा विष्णुभक्तिपरायणा धर्ममार्गे प्रेरयन्तु भवन्तः सर्वे वै पूज्याय राघवेन्द्राय सत्यधर्मरताय च भजतां कल्पवृक्षाय नमितां कामधेनवे सत्याभिज्ञकराब्जोत्ना पञ्चाशतवर्षपूजकान् सत्यप्रमोदतीर्थार्यां नौमिन्यासुधारतान् समस्तगुरुभ्यो नमः हरि ओಂ हरि ओಂ ವೇದವ್ಯಾಸ ಪಂಡಿತರಾಗಿರ್ತಕ್ಕಂಥ 18 ಪುರಾಣಗಳು ಮಹಾಭಾರತ ರಾಮಾಯಣ ಭಾಗವತ ಹರಿವಂಶ ಅಂತ ಅನೇಕ ಪುರಾಣಗಳನ್ನು ಪರಮಾತ್ಮ ವೇದವ್ಯಾಸ ದೇವರು ಸೃಷ್ಟಿ ಮಾಡಿ ಅದರಲ್ಲಿ ಕೂಡ ಒಂದು ಪುರಾಣ ಗರುಡ ಪುರಾಣ ಅಂತ ತಿಳಿಸಿ ಅದರ ಬಗ್ಗೆ ಕೃತಾರ್ಥನಾಗದ ಉದ್ದೇಶಕ್ಕೋಸ್ಕರವಾಗಿ ಏನು ದೇಹ ಬಿಟ್ಟು ಹೋಗಿದೆ ಆ ದೇಹಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗಾಗೋಸ್ಕರವಾಗಿ ಆ ಪುರಾಣ ಬರೀ ನಾವಷ್ಟೇ ಕೇಳೋದಲ್ಲ ಆ ಆತ್ಮಕ್ಕೂ ಕೂಡ ಇದನ್ನು ಕೇಳಿಸ್ತಕ್ಕಂಥದ್ರಿಂದ ಅದು ಪ್ರಸನ್ನನಾಗಿ ಉತ್ತಮ ಸ್ವರ್ಗಲೋಕಾದಿಗಳನ್ನು ಹೊಂದದೆ ಮುಕ್ತಿಯನ್ನು ಕೊಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ಆ ಗರುಡ ಪುರಾಣವನ್ನ ಕೇಳಬೇಕು ಅಂತ ಉಳಿದೆಲ್ಲ ಕಥೆಗಳನ್ನ ತಿಳಿಸ್ಕೊಡ್ತಕ್ಕ ಪರಮಾತ್ಮನ ಕಥೆಗಳನ್ನ ತಿಳಿಸ್ಕೊಡ್ತಕ್ಕಂಥ ಭಾಗವತ, ಕೃಷ್ಣನ ಸಂವಾದವನ್ನ ಕೃಷ್ಣನ ಪರಮಾತ್ಮನ ಚರಿತ್ರೆಯನ್ನ ತಿಳಿಸ್ಕೊಡ್ತಕ್ಕಂಥದ್ದು ಭಾಗವತ. ರಾಮಾಯಣದಲ್ಲಿ ರಾಮನ ಏಕಪ್ರತಿವೃತಸ್ತವನ್ನ ತಿಳಿಸ್ಕೊಡ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಕಥೆಗಳನ್ನು ಆಧರಿಸಿರ್ತಕ್ಕಂಥ ರಾಮಾಯಣ. ಮಹಾಭಾರತ ಪಂಚಪಾಂಡವರ ಕೌರವರ ಕಥೆಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಯುದ್ಧದ ಪರಿವೆಯನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಹೀಗೆ ವಿಷಯಗಳನ್ನು ಅನೇಕ ವಿಷಯಗಳನ್ನ ಪುರಾಣಗಳಲ್ಲಿ ಕೇಳಿ ತಿಳಿತಕ್ಕಂಥದ್ದು, ಇತಿಹಾಸವನ್ನ ತಿಳಿತಕ್ಕಂಥದ್ದು. ಮನುಷ್ಯನ ಧರ್ಮ 84 ಲಕ್ಷ ಜೀವರಾಶಿಯಲ್ಲಿ ಶ್ರೇಷ್ಠ ಬರತಕ್ಕಂಥ ಮಾನವ ಜನ್ಮ ಶ್ರೇಷ್ಠ ಅಂತ ಕರೀತಾರೆ. ಇಂಥ ದೊಡ್ಡ ದೇಹ, ಇಂಥ ದೇಹ ಕೊಟ್ಟಾನೆ ಪರಮಾತ್ಮ, ಹಾಳು ಮಾಡಿಕೊಳ್ಳಬಳಿರ ಹುಚ್ಚಪ್ಪಗಳಿರ ಅಂತ ದಾಸರಂತಾರೆ. ಹಾಗಾಗಿ ಇಹಲೋಕದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ದೇಹ ಬಿಟ್ಟ ನಂತರ ಮತ್ತೆ ಕಷ್ಟವನ್ನು ಅನುಭವಿಸ್ತದೆ ದೇಹ. ಯಾರು ಆ ಕಷ್ಟವನ್ನು ಅನುಭವಿಸ್ತಾರೆ ಅಂತದ್ದು ತಿಳಿಸ್ಕೊಡ್ತಕ್ಕಂಥದ್ದೇ ಕೂಡ ಗರುಡ ಪುರಾಣ ಅಂತ. ಮನುಷ್ಯನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ಗರುಡ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ದೇವರಿಗೆ ಪರಮಾತ್ಮನ ವಾಹನ ಗರುಡ. ಹಾಗಾಗಿ ಪರಮಾತ್ಮನೇ ಪ್ರಶ್ನೆ ಮಾಡಿದಾಗ ವಿಷಯವನ್ನ ಎಲ್ಲ ವಿಷಯಗಳನ್ನ ಮನುಷ್ಯನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನ ತಿಳಿಸ್ಕೊಡ್ತಾನೆ. ಅಲ್ಲಿ ಭಾಗವತದಲ್ಲಿ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಕಥೆಯನ್ನು ಕೇಳಿದರೆ, ರಾಮಾಯಣದಲ್ಲಿ ರಾಮನ ಚರಿತ್ರೆ ಮತ್ತು ದಶರಥ ಮಹಾರಾಜ ಕೈಕೇಯಿಯವರೆಲ್ಲ ಬರತಕ್ಕಂಥ ಪಾತ್ರಗಳು ವಿಶೇಷವಾಗಿ ತಿಳಿಸಿಕೊಡುತ್ತವೆ. ಮಹಾಭಾರತದಲ್ಲಿ ಅರ್ಜುನ, ಧರ್ಮರಾಜ, ಭೀಮಸೇನ ದೇವರೆಲ್ಲ ಇತಿಹಾಸವನ್ನ ತಿಳಿಸಿಕೊಡುತ್ತದೆ. ಈಗ ಗರುಡ ಪುರಾಣದಲ್ಲಿ ಮನುಷ್ಯನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನ್ನ ಕೇಳಬೇಕು ಅಂತ ಗರುಡನಿಗೆ ಉತ್ಸಾಹ. ಆಗ ಪರಮಾತ್ಮ ಗರುಡ ಅಂತಾನೆ, ಇದನ್ನಾದ್ರೂ ಕೇಳಿದರೂ ಕೂಡ ಪರಮಾತ್ಮನ ಅನುಗ್ರಹ ಅವರಿಗೆ ಆಗಲಿ. ಹಾಗಾಗಿ ಇವರು ಮನುಷ್ಯರಾಗಿರ್ತಕ್ಕಂಥ ಕೇಳಿದಾಗ ಉದ್ಧಾರವಾಗಲಿ ಅಂತಕ್ಕಂಥೋಸ್ಕರವಾಗಿ ಪ್ರಯತ್ನ ಮಾಡಿ ಪರಮಾತ್ಮನ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಈ ದೇಹ ನಶ್ವರ, ದೇಹ ಅಷ್ಟೇ ನಶ್ವರ ಅಲ್ಲ, ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮನ ಸೃಷ್ಟಿ ಮಾಡಲು ಪಟ್ಟಿರ್ತಕ್ಕಂಥ ಎಲ್ಲ
ದೇಹಧಾರಿಗಳು ಕೂಡ ಜನನ ಮರಣ ಇರತಕ್ಕಂಥದ್ದೇ, ಮನುಷ್ಯರಷ್ಟೇ ಅಂತಲ್ಲ. ಪ್ರತಿಯೊಂದು ಜೀವರಾಶಿ ಏನು ಸೃಷ್ಟಿಯಾಗಿದೆ ಭೂಲೋಕದಲ್ಲಿ ಅವೆಲ್ಲವೂ ಒಂದು ದಿವಸ ನಾಶವಾಗ್ತಕ್ಕಂಥದ್ದು. ಮನುಷ್ಯ ಅಂತ ಅಷ್ಟೇ ತಿಳ್ಕೋಬೇಡ. ಪ್ರತಿಯೊಂದು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣುವಿನಿಂದ ಹಿಡ್ಕೊಂಡು ಎಲ್ಲ ತೃಣಕಾಷ್ಟ ಏನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ, ನದಿ ಆಗಿರಬಹುದು, ಸಮುದ್ರ ಆಗಿರಬಹುದು, ಎಲ್ಲವನ್ನು ಒಂದಿಲ್ಲ ಒಂದು ದಿವಸ ನಾಶವನ್ನು ಮಾಡ್ತಕ್ಕಂಥ ಪ್ರಳಯ ಅಂತ ಕಾಲದಲ್ಲಿ ಎಲ್ಲವನ್ನು ನಾಶ ಮಾಡ್ತಾನೆ ದೇವರು. ಈ ಸದ್ಯಕ್ಕೆ ನಡೆದಿರ್ತಕ್ಕಂಥದ್ದು ಜೀವರಾಶಿಗಳನ್ನ ಹುಟ್ಟಿಸ್ತಕ್ಕಂಥದ್ದು, ಅವನ ಮರಣ ಜನನಪಿ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಏನು ಕರಿತೇವೆ, ಅದು ನಿತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಇದರಿಂದ ನಾವು ಮುಕ್ತಿ ಹೊಂದಬೇಕಾಗಿದೆ. ಆ ಜನನ ಬೇಡ, ನನಗೆ ಮರಣ ಬೇಡ, ಈ ಸಂಸಾರದ ಜಂಜಾಟ ಬೇಕಾಗಿಲ್ಲ, ಆಗ ಯಾವುದೇ ಕಷ್ಟವನ್ನ ಬೇಕಾಗಿಲ್ಲ, ನಮಗೆ ಚಿಂತೆ ಬೇಡ, ನಮಗೆ ಯಾವುದೂ ಬೇಕಾಗಿಲ್ಲ. ನಮಗೆ ಯಾವಾಗಲೂ ಕೂಡ ಪರಮಾತ್ಮನ ಆನಂದಮಯವಾಗಿರ್ತಕ್ಕಂಥದ್ದನ್ನು ಚಿಂತನೆ ಮಾಡ್ತಾ, ಅಲ್ಲಿ ಯಾವುದೇ ಬಾಕಿದೆ ಲೌಕಿಕವಿರತಕ್ಕಂಥ ಚಿಂತೆಗಳಿಗೆ ಆಸ್ಪದ ಇಲ್ಲದೆ ಅಂತೆ ಆ ಮಾನವ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಅದು ಮೋಕ್ಷ. ಮೋಕ್ಷಕ್ಕೋಸ್ಕರವಾಗಿ ನಾವು ಹೋರಾಡಬೇಕು. ಲೌಕಿಕವಾಗಿರ್ತಕ್ಕಂಥ ಸುಖಕ್ಕಾಗಿ ಹೋರಾಡೋದು ಅಂತಲ್ಲ. ಇನ್ನು ಇವತ್ತು ಬರ್ತದೆ, ನಾಳೆ ಹೋಗ್ತದೆ, ಎಲ್ಲ ಆಗಿ ಹೋಗ್ತದೆ. ಆದರೆ ಶಾಶ್ವತವಾಗಿರ್ತಕ್ಕಂಥ ಸುಖ ಅಂತ ಹೇಳಿದರೆ ಅದು ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಂದ್ರೆ ಹೀಗೆ, ಮೋಕ್ಷ ಅಂತ ಬಾಯಲ್ಲಿ ಹೇಳಿಬಿಟ್ರೆ ಮೋಕ್ಷ ಸಿಗುವುದಿಲ್ಲ. ಅನೇಕ ಜನನ ಮರಣಗಳನ್ನ ಪಡೆದು 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 ಅಲ್ಲಿ ದೇವರು ವಿಚಾರ ಮಾಡ್ತಾನೆ, ಇವನಿಗೆ ಮೋಕ್ಷವನ್ನು ಕೊಡ್ಲಿಕ್ಕೆ ಅಡ್ಡಿ ಇಲ್ಲ ಈತನಿಗೆ ಅಂತ. ಹಾಗಾಗಿ ನಿರ್ಧಾರ ಮಾಡಿದಾಗ ಯಾರು ಧರ್ಮ ಮಾಡಿರ್ತಾರೋ, ಧರ್ಮದಲ್ಲಿ ತಾವು ತೊಡಗಿಸಿಕೊಂಡಿರ್ತಾರೋ ಅಥವಾ ಮತ್ತೊಬ್ಬರನ್ನು ತೊಡಗಿಸಿಕೊಳ್ಳುವಂತೆ ಮಾಡ್ತಾರೋ, ತಾವು ಧರ್ಮ ಮಾಡಬೇಕು, ಮತ್ತೊಬ್ಬರು ಧರ್ಮ ಮಾಡುವಂತೆ ಮಾಡಬೇಕು, ತಂದೆ ಮಾಡಬೇಕು, ತಂದೆ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ಮತ್ತು ತಮ್ಮ ಮಕ್ಕಳಿಗೆ ಹೇಳಬೇಕು. ಹೀಗೆ ಆ ಧರ್ಮವನ್ನ ಯಥಾವತ್ತಾಗಿ ಬರೀ ನಾನು ಮಾಡೋದು ಅಷ್ಟೇ ಅಂತಲ್ಲ, ಬರೀ ನಾನು ಮಾಡಿದ್ರೆ ಸಾಕು ಅಂತ ಅನ್ನಂಗಿಲ್ಲ. ಮತ್ತೊಬ್ಬರ ಕಡೆಯಿಂದ ಮಾಡಿಸ್ಬೇಕು, ನಾನು ಮಾಡ್ತಕ್ಕಂಥ ಮಕ್ಕಳಿಗೆ ಮಾಡಿಸ್ಬೇಕು, ಆಜು ಬಾಜುವ್ರಿಗೆ ಹೇಳಬೇಕು, ಒಳ್ಳೆದನ್ನ ಹೇಳಬೇಕು, ಧರ್ಮ ಮಾಡಿರಪ್ಪ ಅಂತ ಹೇಳಬೇಕು. ನಮ್ಮ ಕೈಲಾಷ್ಟು ಮಟ್ಟಿಗೆ ಧರ್ಮವನ್ನ ಬೆಳೆಸ್ತಾ ಹೋಗ್ಬೇಕು. ಧರ್ಮ ರಕ್ಷತಿ ರಕ್ಷತಃ. ಧರ್ಮವನ್ನ ನಾವು ರಕ್ಷಣೆ ಮಾಡಿದಾಗ ಆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾವುದೋ ಒಂದು ರೂಪದಿಂದ, ಡೈರೆಕ್ಟ್ ಅಂತ ಅಲ್ಲ, ಯಾವುದೋ ಒಂದು ರೂಪದಿಂದ ಬಂದು ನಮ್ಮ ರಕ್ಷಣೆ ಮಾಡ್ತಾನೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ, ನೋಡಿದ್ದು ಇದೆ, ಕೇಳಿದ್ದು ಇದೆ. ಹಾಗಾಗಿ ಪರಮಾತ್ಮನಿಗೆ ಅನೇಕ ಹೆಸರುಗಳನ್ನು ಹೇಳ್ತಾರೆ. ಕೇಶವ ಎಂದು ಹೇಳ್ಕೊಂಡು 24 ಕೇಶವನಾಮ ಹೇಳ್ತೇವೆ. ಕೇಶವ ಈಶ್ವರ ರಣೇಶ್ವ ಮಾಧವೇಶ್ವರ ಗೋವಿಂದಾಯ ನಮ. ಇದರಲ್ಲಿ 24 ನಾಮಗಳನ್ನು ಹೇಳ್ತೀವಿ. ದಶಾವತಾರಗಳನ್ನು ಹೇಳ್ತೀವಿ. ಮಚ್ಚ, ವರಾಹ, ಕೂರ್ಮ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಅಂತೇಳಿ ದಶಾವತಾರಗಳನ್ನು ಹೇಳ್ತೀವಿ. ಅಷ್ಟೇ ಹೇಳೋದು ಕೂಡ ಎಲ್ಲರ ಹೆಸರು ಕೂಡ ನಿಮ್ಮೆಲ್ಲ ಹೆಸರು ಕೂಡ ಪರಮಾತ್ಮನವೇ. ಅಮದಲೋಕ್ಷಕಾರ ಅಂತ ಈ ಮಹಾವರ್ಣಗಳು ಅಂತ ಇವೆಲ್ಲ ಅಕ್ಷರಮಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರು ಪರಮಾತ್ಮನ ನಾಮವನ್ನು ಹೇಳಿಕೊಡ್ತಕ್ಕಂಥದ್ದೇ. ಮಕ್ಕಳ ಹೆಸರು ಕರೆದಾಗ ಆಯಿತು, ದೇವರ ಹೆಸರು ಹೇಳಿದಾಗ ಆಯಿತು ಅಂತ ಎರಡು ರೀತಿಯಾಗಿ ಪರಮಾತ್ಮ ದೇವರ ಹೆಸರನ್ನ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ದೇವರ ಹೆಸರು ಇಟ್ಟಾಗ, ಆ ದೇವರ ಹೆಸರನ್ನ ಕರೆದಾಗ ದೇವರು ಪ್ರೀತನಾಗ್ತಾನೆ. ಹಾಗಾಗಿ ಇಲ್ಲಿ ಇನ್ನೊಂದು ಹೆಸರು ಹೇಳ್ತಾನೆ, ಪಾದಪ ಅಂತ ಹೆಸರು ಹೇಳ್ತಾನೆ. ಏನು ಪಾದಪ ಅಂತ ಇದ್ರೆ, ಎಲ್ಲರೂ ಬಾಯಿಯಿಂದ ಊಟವನ್ನ ಮಾಡ್ತೇವೆ ನಾವೆಲ್ಲ, ಎಲ್ಲ ಪ್ರಾಣಿಗಳು ಕೂಡ ಅಷ್ಟೇ. ಆನೆ ಆಗಿರ್ಬೋದು, ಇರುಬೆ ಆಗಿರಬಹುದು, ಅಥವಾ ಯಾವುದೇ ಪ್ರಾಣಿ ಆಗಿರ್ಬೋದು, ಬಾಯಿ ಮುಖಾಂತರವನ್ನ ಹಸಿವೆ ಆದಾಗ ಊಟ ಮಾಡಿ ಅದನ್ನ ಸ್ವೀಕಾರ ಮಾಡ್ತೇವೆ, ಅವನು ಹೊಟ್ಟೆಂದು ತುಂಬಿಸ್ಕೊಳ್ತೀವಿ. ಅದರ ವೃಕ್ಷ ಇದೆಯಲ್ಲ, ಗಿಡ ಇದೆಯಲ್ಲ, ಅದು ಬಾಯಿ ಅಂತ ಇಲ್ಲ. ಅದಕ್ಕೆ ಎಲ್ಲಿದೆ ಬಾಯಿ? ಅದಕ್ಕೆ ಹಾಗೆ ವೃಕ್ಷ ಹೇಗೆ ಮಾಡ್ತದೆ, ಏನು ಮಾಡ್ತದೆ ಅಂತ ಹೇಳಿದ್ರೆ, ಆ ವೃಕ್ಷದಿಂದ ಬೇರುಗಳನ್ನ ಕೆಳಗೆ ಎಷ್ಟೋ ದೂರದವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ನೀರನ್ನ ತೆಗೆದುಕೊಂಡು ಎಲ್ಲ ಕಾಂಡ ಪಕ್ವಗಳಿಗೆ, ಗಿಡಗಳಿಗೆ, ವೃಕ್ಷಗಳಿಗೆ ಇರ್ತಕ್ಕಂಥ ಕಾಂಡಗಳು, ಗಿಡಗಳಿಗೆ ಒಳಗೆ ಇರತಕ್ಕಂಥ ಎಲ್ಲ ಎಲೆಗಳಿಗೆ, ಹಾಗಾಗಿ ಎಲ್ಲ ಟೊಂಗೆಗಳಿಗೆ ಪರಿಸರಿಸುವಂತೆ ಮಾಡ್ತದೆ. ಅವೆಲ್ಲ ಹಸಿರಾಗಿರ್ತಕ್ಕಂಥ ಎಲೆಗಳು ಉಂಟಾಗ್ತವೆ, ಚಿಗುರಾಗ್ತದೆ. ಚಿಗುರಾಗಿನಾಗಿ ಕೊನೆಗೆ ಒಂದು ಹೂವು, ಮಾಗಿದ ಒಂದು ಹೂವು ಬಿಡುತ್ತದೆ. ಹೂವಾಗಿರ್ತಕ್ಕಂಥದ್ದು ಇದು ಮಾವಿನ ಚಿಗುರನ್ನು ನಾವು ತೆಗೆದುಕೊಳ್ಳೋಣ. ಮಾವಿನ ಹೂ ಬಿಡುತ್ತದೆ. ಹೂವು ಏನಾಗ್ತದೆ, ಸಣ್ಣದ ಬದರಿ ಫಲದಂತೆ ಆಗ್ತದೆ. ಮುಂದೆ ಅದು ದೊಡ್ಡದಾಗ್ತಾ ಆಗ್ತಾ ಮಾಗ್ತದೆ, ಹುಳಿ ಆಗ್ತದೆ. ಮುಂದೆ ಮಾಗಿದಾಗ ಅದು ಹಣ್ಣಾಗಿ, ಒಳ್ಳೆ ಹಣ್ಣಾಗಿ ಅದಾಗ ನಾವು ಅದನ್ನು ತೆಗೆದುಕೊಂಡು ತಿಂದಾಗ ಒಂದು ಕ್ಷಣ ನಮಗೆ ಏನು ಆನಂದ ಸಿಗುತ್ತದೋ, ಎಂತ ಹಣ್ಣ್ರಿ, ಎಂತ ರುಚಿಯಾಗಿದೆ ಅಂತ ಬಾರಿ ಬಾರಿ
ನಾವು ಇವತ್ತು ಹೇಳೋದಿಲ್ಲ, ಮತ್ತೊಂದೊಂದು ದಿವಸ ಹೇಳ್ತೀವಿ ಮಂತನ್ ಹಣ್ಣಿದ ಎಂತ ರುಚಿ ಇತ್ರಿ ಅಂತ ಹೇಳ್ತೀವಿ. ಹೀಗೆ ಒಂದು ಕ್ಷಣ ನಮಗೆ ಹೇಗೆ ಸಂತೋಷವಾಗ್ತದೋ ಆ ಸಂತೋಷ ಅಂತಾರೆ ಮೋಕ್ಷ ಅಂತ ಕರೀತಾರೆ. ಹಣ್ಣನ್ನ ರುಚಿಯಾಗಿರ್ತಕ್ಕಂಥ ಹಣ್ಣನ್ನು ತಿಂದಾಗ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥವನ್ನು ತಿಂದಾಗ ನಮಗೆ ಹೇಗೆ ಸಂತೋಷವಾಗ್ತದೋ ಹಾಗೆ ಆ ಮೋಕ್ಷದಲ್ಲಿ ಸಂತೋಷವನ್ನು ಕೊಡ್ತಾ ಇರ್ತದೆ. ಇಲ್ಲಿ ಒಂದು ಕ್ಷಣ ಆಗ್ತದೆ ಅಷ್ಟೇ. ಹಣ ತಿಂದು ಮತ್ತೆ ಇನ್ನು 2 ನಿಮಿಷಕ್ಕೋ 3 ನಿಮಿಷಕ್ಕೋ ಹೋಗ್ಬಿಡ್ತದೆ. ಅದರಲ್ಲಿ ಮೋಕ್ಷ ಅಂತ ಹಾಗಲ್ಲ. ಮೋಕ್ಷದಲ್ಲಿ ಸದಾ ಕಾಲ ಆನಂದ. ಹಣ್ಣು ತಿಂದಾಗ ಹೇಗೆ ರುಚಿಯಾಗಿರ್ತಕ್ಕ ಸಂತೋಷವಾಗ್ತದೆ, ಸದಾ ಕಾಲ ಆನಂದವಾಗಿರ್ತದೆ. ಬೇರೆ ಚಿಂತೆಗಳಿಗೆ ಆಸ್ಪದವೇ ಇಲ್ಲ, ಬೇರೆ ಕೆಲಸಗಳಿಗೆ ಆಸ್ಪದವೇ ಇಲ್ಲ. ಯಾವುದು ಕೆಟ್ಟದ್ದನ್ನು ಮಾಡೋ ಹಾಗಿಲ್ಲ, ಕೆಟ್ಟದ್ದನ್ನು ವಿಚಾರ ಮಾಡೋ ಹಾಗಿಲ್ಲ, ಕೆಟ್ಟದ್ದನ್ನು ನೋಡೋದು ಇಲ್ಲ, ಒಬ್ಬರಿಗೊಬ್ಬರಿಗೆ ಮತ್ತೊಬ್ಬರ ವಿಷಯನ ಮತ್ತೊಬ್ಬರಿಗೆ ಹೇಳೋ ಹಾಗಿಲ್ಲ. ಏನಿದ್ರು ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡತಕ್ಕಂಥದ್ದಲ್ಲಿ ಸದಾಕಾಲ ಪರಮಾತ್ಮನ ನಾಮಸ್ಮರಣಕ್ಕೆ ಮೋಕ್ಷ ಅಂತ ಕರೀತಾರೆ. ಹಾಗಾಗಿ ಮತ್ತೆ ಹುಟ್ಟುವುದು, ಈ ದೇಹ ಬಿಡೋದು, ಮತ್ತೆ ಹುಟ್ಟೋದು, ಮತ್ತೆ ಹುಡುದು, ಎಲ್ಲ ಇದೇ ಕೆಲಸ ಬೇಡಪ್ಪ ಅಂತ ಮೋಕ್ಷಕ್ಕೆ ಒಂದು ದಾರಿ ಮಾಡಿಕೊಡ್ತಾನೆ. ಅದಕ್ಕೆ ಇಲ್ಲಿ ಪರಮಾತ್ಮ ಅದಕ್ಕೆ ಪಾದಪ ಅಂತ ಒಂದು ಹೆಸರು ಹೇಳ್ತಾನೆ. ಪಾದಪ ಅಂತ ಹೇಳ್ತಕ್ಕಂಥ ಎಲಾಯ ಸಂಸಾರಿ ಮಾನವ ಯಮರಾಜ ದೂತಿಯಿಂದ ಮುಪ್ಪು ಮುನೇಶ್ವರ ಕಿವಿಯಲ್ಲಿ ಹೇಳ್ತಾ ಇದೆ. ಹೇಳ್ತಕ್ಕಂಥದ್ದು ಪರಸ್ತ್ರೀ ಪರದ್ರವ್ಯಗಳನ್ನ ನೀನು ಎಂದೂ ಕೂಡ ಕಣ್ಣೆತ್ತಿ ನೋಡಬಾರದು. ಪರರ ದ್ರವ್ಯವನ್ನ ಪರಸ್ತ್ರೀಯನ್ನ ಕಣ್ಣೆತ್ತಿ ಕೂಡ ನೋಡಬಾರದು. ಹಾಗಾಗಿ ಆ ರೀತಿಯಾಗಿ ನೀನು ಜೀವನವನ್ನು ನಡೆಸ್ಕೊಂಡು ಹೋಗು. ಹಾಗಾಗಿ ಕರ್ತವ್ಯ ನಮ್ಮ ನೆನಪಿನಡಿ, ಇದು ನಮ್ಮ ಮನುಷ್ಯನ ಕರ್ತವ್ಯ, ನೆನಪಿಡು, ಮರೆಯಬೇಡ ಅಂತ ಜನೆಯ ಪರಿಯೊಬ್ಬರ ಹತ್ತಿರ ಬಂದು ಕಿವಿಯಲ್ಲಿ ಹೇಳ್ತಾನೆ. ಕೊನೆಗೆ ಆಯುಷ್ಯ ಮುಗಿದಾಗ ನಮ್ಮ ಇನ್ನು ದೇಹ ಬಿಡ್ತೀವಿ ಅಂತ ಅನಿಸಿದಾಗ ಅದೆಲ್ಲ ನಮ್ಮ ಕಿವಿಯಲ್ಲಿ ಗುಯ್ಗುಡುತ್ತಾ ಇರ್ತದೆ. ಮುಪ್ಪ ಬಂದಿದೆಪ್ಪ, ಹಾಗೆ ವ್ಯರ್ಥವಾಗಿ ಹಾಳು ಮಾಡಬೇಡ, ದೇವರ ನಾಮಸ್ಮರಣೆ ಮಾಡು, ದೇವರ ಪೂಜೆಯನ್ನ ಮಾಡು, ಸಂಧ್ಯಾವಂದನೆ ಮಾಡು, ಕರ್ಮಗಳ ನಿತ್ಯಾನುಷ್ಠ ಕರ್ಮಾನುಷ್ಠ ಮಾಡು. ಏನು ಕರ್ಮಗಳನ್ನು ಹೇಳಿದೆ, ನಿತ್ಯ ಕರ್ಮಗಳೇ ನಮ್ಗೇನು ಹೇಳಿದೆ ಅವೆಲ್ಲವನ್ನ ಮಾಡ್ತಾ ಇರು. ಇದನ್ನು ನಿನಗೆ ಮುಂದೆ ಸದ್ಗತಿ ಕೊಡಿಸ್ತೀನಿ, ನಿನಗೆ ಅಂತ ಉತ್ತಮ ಲೋಕವನ್ನು ಕೊಡಿಸ್ತೀನಿ ಅಂತ ಬಾರಿ ಬಾರಿ ಯಮದೂತರ ಕೈಯಿಂದ ವಿಶೇಷ ಕಿವಿಯಲ್ಲಿ ಬಂದು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರವೇ ಆಯಿತು ಅಂತ ಪರಮಾತ್ಮನ ಪ್ರಶ್ನೆ ಮಾಡ್ತಾನೆ. ಹಾಗಾಗಿ ಮರಳು ಪ್ರಶ್ನೆ ಮಾಡ್ತಾನೆ. ಧರ್ಮದಡಬದ್ಧಮೋನೆ ವೇದ ಸ್ಕಂದ ಪುರಾಣ ಶಾಕಡ್ಯ ರೂಪಸಮ ಮೋಕ್ಷ ಫಲೋ ಪದ ಮಧುಸೂದನ ಪಾದೋ ಜಯತಿ. ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದಾಗಿದ್ದರಿಂದ ಇದೆಲ್ಲವನ್ನ ನಾನು ಕೇಳಬೇಕಾಗಿದೆ, ವಿಶಿಷ್ಟರವಾಗಿ ಹೇಳಪ್ಪ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ. ಕಥಿತೋ ಭವಾನ್ ಸಮ್ಯಕ್ ದೇವ ಮಾರ್ಗ ಸುಖಪ್ರದಾಹ. ಈ ಸ್ವರ್ಗಲೋಕಾದಿ ಹೊಳಬೇಕಾದ್ರೆ ಬಹಳ ಸುಖವಾಗಿ ಹೋಗ್ತಾ ಇದ್ದು. ಕಾರಿನಲ್ಲಿ ಹೋದಾಗ ಅಥವಾ ಏರ್ನಲ್ಲಿ ಹೋದಾಗ, ವಿಮಾನದಲ್ಲಿ ಹೋದಾಗ ಹೇಗೆ ಸುಖವಾಗಿ ನಮಗೆ ಯಾವುದೂ ತೊಂದರೆಯಿಂದ ಹೋಗ್ತೇವೋ ಹಾಗೆ ದೇವ ಮಾರ್ಗ ಅಂತ ಸುಖಪ್ರದವಾಗಿರ್ತಕ್ಕಂಥದ್ದು. ಇದಾನ್ ಚೋಣವಿಚ್ಛಾಮೋ ಯಮ ಮಾರ್ಗಂ ಭಯಪ್ರದಂ. ಆದರೆ ನರಕಾದಿ ದುಃಖಗಳೇನೇ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ದೇವ ಮಾರ್ಗ ಏನಿದೆ ಸುಖಪ್ರದವಾಗಿರ್ತಕ್ಕಂಥದ್ದು, ಇಲ್ಲಿ ಯಮ ಮಾರ್ಗ ಏನಿದೆ ಬಹಳ ಕಷ್ಟವನ್ನು ಹೊಂದಿರತಕ್ಕಂಥದ್ದು. ಏನಿದು ದೇವ ಮಾರ್ಗ ಏನು, ಯಮ ಮಾರ್ಗ ಏನು ಅಂತ ಹೇಳಿದ್ರೆ, ಯಾರು ಜೀವನದಲ್ಲಿ ಪುಣ್ಯವನ್ನ ಗಳಿಸಿಕೊಂಡಿರ್ತಾರೋ, ಏನು ಪುಣ್ಯ ಅಂದರೆ ಏನು ಅಂತ ಹೇಳಿದ್ರೆ ನಿತ್ಯದಲ್ಲಿ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು. ಸಾಧನೆ ಮಾಡಬೇಕು. ನಿತ್ಯ ನಮ್ಮ ಕರ್ಮಾನುಷ್ಠಾನ ಏನು ಮಾಡಬೇಕಂತ ಬೆಳಗ್ಗೆ ಎದ್ದ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ, ಅಲ್ಲಿಂದ ನಮ್ಮ ನಿತ್ಯದಲ್ಲಿ ಶುರು. ನಿತ್ಯ ಕರ್ಮಾನುಷ್ಠಾನ ಮಾಡಬೇಕು. ಹೇಳಬೇಕು, ಬೆಳಗ್ಗೆ ಹೇಳಬೇಕು, ಆದಷ್ಟು ಬೇಗನೆ ಹೇಳಬೇಕು. ಎದ್ದು ನಿತ್ಯ ಕರ್ಮಾನುಷ್ಠಾನ ಮಾಡಬೇಕು, ಸ್ನಾನ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ಪೂಜಾದಿ ಕಂಕರಗಳನ್ನು ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿ ನಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ದೇವರ ನೈವೇದ್ಯ ಅಂತ ಆದ್ಮೇಲೆ ಮುಂದೆ ನಾವು ನಮ್ಮ ಕೆಲಸ ಏನಿದೆಯೋ ಅವೆಲ್ಲ ಕೆಲಸಗಳನ್ನು ಮಾಡಬೇಕು. ಆ ಕೆಲಸದಲ್ಲಿ ಕೂಡ ಅನುಷ್ಠಾನ ಮಾಡಿಕೊಳ್ಳಬೇಕು. ಯಾವುದೇ ಕೆಲಸ ಮಾಡುವಾಗ ಕೂಡ ಅಲ್ಲಿ ಅನುಷ್ಠಾನ ಮಾಡಿ ದೇವರು ಇಲ್ಲೂ ಕೂಡ ಇದ್ದಾನೆ ಅಂತಕ್ಕಂಥ ಭಾವನೆಯಿಂದ ಇದ್ದುಕೊಂಡು ಆ ಕೆಲಸವನ್ನ ಮಾಡಿದಾಗ ನಮಗೆ ದೇವರಲ್ಲಿ ಸಂತುಷ್ಟವನ್ನ ಕೊಡ್ತಾನೆ. ಯಮ ಮಾರ್ಗ ಅಂತ ಹೇಳ್ತಾರೆ. ಅಲ್ಲಿ ನೀವು ಏನೂ ಕೆಲಸ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಪೂಜೆ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಒಳ್ಳೆ ಮಾತುಗಳಿಲ್ಲ, ದೇವರ ನಾಮ ಇಲ್ಲ, ಏನೂ ಇಲ್ಲ. ಅದಕ್ಕೆ ದೇವರಂತಾನೆ ಯಮ ಮಾರ್ಗಕ್ಕೆ ನೀನು ಯೋಗ್ಯನಾಗಿದ್ದೀಯಪ್ಪ, ನೀನು ಯಮ ಮಾರ್ಗದಿಂದ ಹೋಗು ಅಂತ ಅಲ್ಲಿ ಯಮ ಮಾರ್ಗದಿಂದ ದೂಡ್ತಾನೆ. ಹಾಗಾಗಿ ಇಲ್ಲಿ ದೇವಪ್ರದ ಮಾರ್ಗ ಅಂತ ಹೇಳ್ತೇವೆ, ಇಲ್ಲಿ ಯಮ ಮಾರ್ಗ ಅಂತ ಹೇಳ್ತೀವಿ. ಹಾಗಾಗಿ ಕಥಾ ಸಂಸಾರ ದುಃಖಾನಿ ತತ್ಸೇಕ್ಷಯಂ ಜನನಂ ಐಹಿಕಾಮುಷ್ಪಿಕಾನ್ ಕ್ಲೇಶಾನ್ ಯಾವತ್ ಸುದರ್ಶದೆ. ಇಲ್ಲಿ ಸೂತ ಪುರಾಣಿಕರಿಗೆ ಈ ಸುಖವನ್ನು ಕೊಡತಕ್ಕಂಥ ಎಲ್ಲವನ್ನು ನೀವು ಹೇಳಿದ್ದೀರಿ. ಅಚ್ಚುರಾದ ಮಾರ್ಗವನ್ನು ನೀವೆಲ್ಲ ಹೇಳಿದ್ದೀರಿ. ಬೇಕಾದಷ್ಟು ಪುರಾಣಗಳಿವೆ. ಹರಿವಂಶ ಪುರಾಣ ಇದೆ, ಮತ್ತೆ ವಿಶೇಷವಾಗಿರ್ತಕ್ಕಂಥ ಮಹಾಭಾರತ ಇದೆ, ಭಾಗವತ ಇದೆ, ರಾಮಾಯಣ ಇದೆ.
ಪರಮಾತ್ಮನ ಬಗ್ಗೆ ಚಿಂತನೆ ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಥೆಗಳನ್ನ ನಾವೆಲ್ಲ ಕೇಳಿದ್ದೀವಿ, ಪುರಾಣಗಳನ್ನ ಕೇಳಿದ್ದೀವಿ. ಅಂತ ಪುರಾಣಗಳನ್ನ ಕೇಳಿದ ನಮ್ಮಲ್ಲಿ ಮೈಯಲ್ಲಿರ್ತಕ್ಕಂಥ ಕುದುರು ನಿಮಿರುವಂತೆ ಮಾಡ್ತಾನೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಥೆಗಳು ಪರಮಾತ್ಮನ ಶೇಷ ಇರತಕ್ಕಂಥದ್ದು ತಿಳಿಸಿಕೊಟ್ಟಿದ್ಯಪ್ಪ. ಈಗ ಮನುಷ್ಯನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ನನಗೆ ಹೇಳು ಅಂತ ಹಾಗೆ ಕೃಪೆ ಮಾಡಿ ಹೇಳಬೇಕು, ಹೇಳಿರಿ ಅಂತ ಪ್ರಶ್ನೆ ಮಾಡಿದಾಗ ಸೂತವಚ ಸೂತ್ರ ಹೇಳ್ತಾರೆ, ಶೃಣ್ವಂ ಭೋಯೋಕ್ಷಾಮಿ ಇಮ ಮಾರ್ಗಂ ಸುದುರ್ಗಂ ದುಃಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ ಯಥಾ ಪೃಷ್ಟನಾ ಪುತ್ರ ಮೈದಿನೇ ಮರ್ಚದೆ ತಥೇಕದವಿಶ್ಯಾಮಿ ಸಂದೇಹ ಪ್ರಚುನಾಯಿಮಃ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಒಮ್ಮೆ ವೈಕುಂಠ ಲೋಕದ ಎಲ್ಲರೂ ಕೂಡ ಹಿತೋಪದೇಶ ಮಾಡ್ತಕ್ಕಂಥ ಭಗವಾನ್ ಶ್ರೀ ಲಕ್ಷ್ಮೀನಾರಾಯಣ ಹಾಗಾಗಿ ಸುಖದಿಂದ ವಿರಾಜಮಾನಾಗಿದ್ದಾನೆ. ಗರುಡ ವಿನಯದಿಂದ ನಮ್ರನಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಗರುಡವಾಚ ಭಕ್ತ ಗರುಡ ಅಂತಾನೆ, ಭಕ್ತಿ ಮಾಧವೋಹಿದ ಕಥಿತೋ ಭವತಾಮವ ತಥಾಗತಾ ದೇವ ಭಕ್ತನಾಂ ಗುರುತೀರ್ಥಮ. ಹೇ ಭಗವನ್, ಭಕ್ತಿ ಮಾರ್ಗದ ಅನೇಕ ಪ್ರಕಾರದವನ್ನ ವಿಷಯಗಳನ್ನು ನಾನು ಕೇಳಿದ್ದೇನೆ. ಅದರಿಂದ ಭಕ್ತರ ಉತ್ತಮ ಸದ್ಯೋಮತದ ಮುಕ್ತ ರೂಪವನ್ನು ಕೊಡತಕ್ಕಂಥ ಹೇಳಿದೆ, ಅವೆಲ್ಲವ ನನಗೆ ಹೇಳಬೇಕಾಗಿದೆ, ಹೇಳ್ರಿ ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಅಂತಾನೆ, ಈ ಭಯಂಕರವಾದ ಯಮಲೋಕದ ಬಗ್ಗೆ ಮಾರ್ಗದ ಬಗ್ಗೆ ನಾನು ಕೇಳಲಿಸುತ್ತಾ ಇದ್ದೇನೆ ಅಂತ ಗರುಡ ಹೇಳಿದಾಗ, ಮಾರ್ಗ ಹೇಗಿದೆ ಅದನ್ನು ತಿಳಿಸ್ರಿ, ಮಾರ್ಗವು ಹೇಗಿದೆ, ಭಕ್ತಿಯಿಂದ ಮುಖರದ ಪುರುಷರ ಯಮಲೋಕಕ್ಕೆ ಯಾಕೆ ಹೋಗ್ತಾ ಇದ್ದಾರೆ, ಭಕ್ತಿ ಅಂತ ಇಲ್ಲವೇ ಇಲ್ಲ, ಹಾಗೆ ಭಕ್ತಿ ಮಾಡದಿರ್ತಕ್ಕ ಯಮಲೋಕಕ್ಕೆ ಹೇಗೆ ಹೋಗ್ತಾ ಇದ್ದಾರೆ ಅದೆಲ್ಲವನ್ನ ಹೇಳಬೇಕು. ಹೇ ಭಗವಾನ್, ನಿನ್ನ ನಾಮ ಅತಿ ಸುಲಭವಾಗಿದ್ದು, ಅತಿ ಸುಲಭವಾಗಿದ್ದು. ಸುಲಭ ಅಂದ್ರೆ ಹೇಗೆ, ಬೆಣ್ಣೆಯಲ್ಲಿರ್ತಕ್ಕಂಥ ಕೂದಲಂತ ಇಲಿಕ್ಕೋಸ್ಕರ ಎಷ್ಟು ನಾವು ಸರಳವಾಗಿ ತೆಗೆದು ಬಿಡ್ತೇವೆ ಅಷ್ಟು ಸುಲಭ ಅಂತ. ಶ್ರೀಹರಿಯನಿಕ್ಕೆ ಎಷ್ಟೊತ್ತು ಏನ್ ಬೇಕ್ರಿ, ಎಷ್ಟು ಕಷ್ಟ ಆಗಬೇಕಾಗಿದೆ, ನಾರಾಯಣ ಅಂತ ಅನ್ಲಿಕ್ಕೆ ಎಷ್ಟು ಕಷ್ಟ ಆಗಬೇಕಾಗಿದೆ. ಇಂಥ ಹೆಸರನ್ನ ಅತ್ಯಂತ ಭಕ್ತಿಯಿಂದ ನೀವು ಹೇಳಿದಾಗ ಸುಲಭವಾಗಿದೆ, ಉಚ್ಚಾರ ಮಾಡೋದಕ್ಕೂ ಶ್ರಮವಾಗುವುದಿಲ್ಲ. ನಾಮೋಚ್ಚಾರಣ ಸುಲಭವಾಗಿ ಎಲ್ಲರ ಬಾಯಿಯಲ್ಲಿ ನಾಲಿಗೂ ಇರ್ತಾ ಇದೆ, ನಾಲಿಗೆ ಕೊಟ್ಟಿದ್ದಾನೆ. ಏನೋ ವಿಷಯ ಬೇರೆ ವಿಷಯ ಹೇಳ್ರಿ ಒಂದು ತಾಸುಗಟ್ಟಲೆ ನಾವು ಹೇಳ್ತಾ ಹೋಗ್ತೀವಿ. ಆದ್ರೆ ಈ ವಿಷಯವನ್ನ ಪರಮಾತ್ಮ ನಾಮ ವಿಷಯ ಅಂತ ಹೇಳ್ತಂದ್ರೆ ಯಾರೂ ತಿಳಿಸುವುದಿಲ್ಲ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡಬೇಕು, ದೇವರ ಬಗ್ಗೆ ಮಾತಾಡಬೇಕು, ಪುರಾಣಗಳ ಬಗ್ಗೆ ಮಾತಾಡಬೇಕು, ಕಥೆಗಳ ಬಗ್ಗೆ ಪರಮಾತ್ಮನ ಕಥೆಗಳ ಬಗ್ಗೆ ಮಾತಾಡಬೇಕು. ಅದಕ್ಕೆ ನೀನು ಮಾಡದೇ ಇದ್ದರೆ ಅಧಮ ಮನುಷ್ಯರಿಗೆ ಧಿಕ್ಕಾರವಿರಲಿ ಅಂತ ಅಂತಾರೆ. ಹಾಗೆ ಇಷ್ಟೆಲ್ಲ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಪಕ್ಷಿಯಂ ಶೃಣ ಪಕ್ಷೀಂದ್ರ ಎಂಬ ಮಾರ್ಗಂ ನೇನ ಚೇನದೆ ನರಕೆ ಪಾಪಿನೋಯಂತೆ ಶೃಣತ್ವಾ ಬಿಭೀತಿದಂ. ನರಕದ ಮಾರ್ಗ ಕೇಳಿಬಿಟ್ರೆ ನಿನಗೆ ಭಯಂಕರ ಭೀತಿ ಆಗ್ತದೆ ಅಂತಂತ. ಇಲ್ಲಿ ಯಾವುದೂ ಪುರಾಣ ಇದು ಭೀತಿ ಕೊಡೋದಲ್ಲ, ಕಷ್ಟವನ್ನು ಕೊಡೋದಕ್ಕಂಥದ್ದೆಲ್ಲ, ಬೇರೆ ವಿಷಯವನ್ನ ತಿಳಿಸ್ಕೊಡ್ತಾನೆ ಅಷ್ಟೇ. ನಾವು ಹೆದರೋ ಪ್ರಶ್ನೆ ಇಲ್ಲ. ಎರಡು ಪುರಾಣದ ಎಷ್ಟೋ ಮಂದಿ ಏನೋ ತಿಳ್ಕೊಂಡ್ಬಿಟ್ಟ, ಹೆದರಿ ಬಿಡಬೇಕು, ಹೆದರ್ತಾರೆ ಅಂತ. ಅದೇನು ಹೆದರ್ತಕ್ಕಂಥ ವಿಷಯನ ಪರಮಾತ್ಮ ಮನುಷ್ಯನ ಬಗ್ಗೆ ಹೇಗೆ ಜನನವಾಗ್ತದೆ, ಹೇಗೆ ಮರಣವಾಗ್ತದೆ, ಹೇಗೆ ಯಮ ಮಾರ್ಗದಲ್ಲಿ ಹೇಗೆ ಹೋಗ್ತಾನೆ, ಆಗ ಭಕ್ತಿ ಮಾರ್ಗದ ಮುಖಕ್ಕೆ ದುಃಖ ಹೆಂಗಕ್ಕೆ ಹೋಗ್ತಾನೆ, ಜನನ ಹೇಗಾಗ್ತದೆ, ಜನನ ಆಗುವಾಗ ಹೇಗೆ ಕಷ್ಟ ಅನುಭವಿಸ್ತಾನೆ, ಮರಣವಾಗುವಾಗ ಹೇಗೆ ಕಷ್ಟ ಅನುಭವಿಸ್ತಾನೆ, ಅದೆಲ್ಲ ವಿಷಯವನ್ನು ಇದನ್ನು ತಿಳಿಸ್ಕೊಡ್ತಾನೆ. ಇದು ಎರಡು ಪುರಾಣ. ಮನುಷ್ಯನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದೇ ಕೂಡ ಆ ಗರುಡ ಪುರಾಣ ಅಂತ ಹೇಳ್ತಾನೆ. ಹೇಳ್ತಾ ಇದ್ದೇನೆ ಕೇಳು ಅಂತ. ಈ ನರಕದಲ್ಲಿ ಯಾವ ಪ್ರಾಣಿಗಳು ಹೋಗ್ತಾ ಇದ್ದಾರೆ ಅದಕ್ಕೆ ನರಕದ ವರ್ಣನೆ ಮಾಡ್ತಾ ಇದ್ದೇನೆ ಕೇಳು. ಯಾರು ಪಾಪಿಷ್ಠರಿರವರೋ, ಪಾಪಿಷ್ಠರಂದ್ರೆ ಪಾಪ ಅಂತ ಪಾಪ ಮಾಡಿರ್ತಕ್ಕಂಥ, ನಿತ್ಯದಲ್ಲಿ ದೇವರ ನಾಮವನ್ನು ಹೇಳದೇ ಇರತಕ್ಕಂಥವರು, ದೇವರ ಸ್ತೋತ್ರ ಮಾಡದೇ ಇರತಕ್ಕಂಥವರು, ದೇವರ ನಾಮವನ್ನು ಹಚ್ಚಿಕೊಳ್ಳದೇ ಇರತಕ್ಕಂಥವರು, ದೇವರ ಸ್ತೋತ್ರ ನೊಂದಾವನೆ ನಾಮೋಚ್ಚಾರಣೆ ಪೂಜಾದಿಗಳು ಎಲ್ಲ ಮಾಡದೇ ಇರತಕ್ಕಂಥವ್ರು, ದಯಾ ಭಾವರಹಿತರಿರುವರೋ, ಮತ್ತೊಬ್ಬರ ದಯಾ ಅಂತಕ್ಕಂಥದ್ದೇ ಇಲ್ಲ. ಮಕ್ಕಳಿರ್ತಾರೆ ಬರೀ ಹೊಡೆಯುವುದೇ ದಯಾನೇ ಇರೋ, ಮಕ್ಕಳ ಮೇಲೂ ದಯ ಇರೋದಿಲ್ಲ, ಮತ್ತೊಬ್ಬರ ಮೇಲೂ ದಯ ಇರೋದಿಲ್ಲ. ಏನು ತಪ್ಪು ಮಾಡಿದ್ದಾರೆ ಬಿಡ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಬರೇ ಬೈಯೋದು. ದಯಾಭಾವ ಇರುತ್ತೆ, ಮಕ್ಕಳು ಮಾಡ್ಯಾರಲ್ಪ, ಸಣ್ಣ ಮಕ್ಕಳು ಮಾಡ್ಯಾರ ಬಿಡು ಅಂತ. ಈಗ ನಾವು ದಯಾಭಾವ ಇರಬೇಕು ಅಂತ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಗುಣಗಳನ್ನು ನಾವು ಕಾಣಬೇಕು. ಹಾಗಾಗಿ ನರಕದ ವರ್ಣನೆ ಮಾಡ್ತಾ ಇದ್ದೇನೆ ಕೇಳು. ಪಾಪಿಷ್ಠರು, ದಯಾಭಾವರಿತರು, ಭಗವದ್ಧರ್ಮ ವರ್ಣಾಶ್ರಮ ಧರ್ಮ ವರ್ಜಿತರಿರುವರು, ತಮ್ಮ ಧರ್ಮವನ್ನ ಯಾರು ಆಚರಣೆ ಮಾಡುವುದಿಲ್ಲವೋ, ಹಾಗಾಗಿ ದುಷ್ಟ ಸಂಘಗಳಿರುವರು, ದುಷ್ಟರ ಸಂಘವನ್ನ ಮಾಡ್ತಕ್ಕಂಥ, ಅದರ ಅಪಾನ ಮಾಡೋರು, ಮಾಂಸ ತಿನ್ನೋರು, ಮತ್ತೊಂದು ಮಾಡ್ತಕ್ಕಂಥದ್ದು, ಇಸ್ಪೇಟಾಡೋ, ಜೂಜಾಡೋ, ಇಂಥವರೆಲ್ಲ ಸಂಘ ಮಾಡ್ತಕ್ಕಂಥದ್ದು. ಹಾಗೆ ಭಗವತ್ ಸತ್ಯಾಸ್ತ್ರ ಸಂಗತಿಯಿಂದ ಪ್ರಾಮುಖವಾದವರಿಗೆ ಅವರಿಗೆ ಇವೆಲ್ಲ ಕಷ್ಟಗಳನ್ನು ಸಂಭವಿಸ್ತಾ ಇದೆ. ನಾನು ದೊಡ್ಡವನಿಂದ ಅಭಿಮಾನದಿಂದ, ನಾನು 4 ಅಕ್ಷರ ಕಲ್ತೇನೆ, ವಿದ್ಯೆ ಇದೆ ಅಂತ ಏನೋ ದುರಭಿಮಾನದಿಂದ ಯಾರಾದ್ರೂ ಮನೆಗೆ ಬಂದರೆ ಬರ್ರಿ ಅಂತಕ್ಕಂಥ ಒಂದು 2 ಅಕ್ಷರವನ್ನ ನಾವು ಒಳ್ಳೆ ಮಾತನ್ನು ಹೇಳದೇ ಇರತಕ್ಕಂಥವರು, ಏನು ಕಲ್ತರು ಏನು ಪ್ರಯೋಜನ? ಪಂಡಿತರಿರಲಿ, ಪಾಮರಿರಲಿ, ದಡ್ಡರಿರಲಿ, ಯಾರೇ ಇರಲಿ,
ಮನೆಗೆ ಬಂದವರನ್ನ ಬರ್ರಿ ಅಂತ ಕರಿತಕ್ಕಂಥ ವ್ಯವಧಾನ ನಮ್ಮ ಇಲ್ಲ ಅಂದ್ರೆ ದಯಾ ಭಾರದಿರ್ತಕ್ಕಂಥವರಿದ್ರೆ ಅಭಿಮಾನದಿಂದ ನಮಸ್ಕಾರ ಸೇರ್ತಕ್ಕಂಥವರು. ಯಾರೇ ಬಂದರು ಬರ್ರಿ ಸ್ವಾಮಿ ಒಳಗೆ ಬರ್ರಿ ನಮಸ್ಕಾರ ಮಾಡಿ ನಮಸ್ಕಾರ ಪೂರ್ವಕವಾಗಿ ಅವ್ರನ್ನ ಕರ್ಕೊಂಡು ಒಳಗೆ ಬರ್ರಿ ಅಂತ ಕರೆದ್ರೆ ದೇವರು ಬಂದ ಹಾಗೇನೆ ಬ್ರಾಹ್ಮಣ ಮುಖಾಂತರವಾಗಿ ದೇವರು ಬರ್ತಾನೆ. ಹಾಗಾಗಿ ಎಲ್ಲರೂ ಬ್ರಾಹ್ಮಣರಲ್ಲಿ ಇರ್ತಕ್ಕಂಥ ಪರಮಾತ್ಮ ಸೃಷ್ಟಿಯಾಗಿರ್ತಕ್ಕಂಥ ದೇವರಲ್ಲಿ ಬ್ರಾಹ್ಮಣರಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥದ್ದು ಅಂತಃಕರಣ ಮಾಡ್ತಾನೆ ದೇವರು. ಯಾಕೆ ಅಂತಃಕರಣ ಮಾಡ್ತಾನೆ ದೇವರು ಅಂತಂದ್ರೆ ಏನಾದರೂ ನನ್ನ ಬಗ್ಗೆ ಚಿಂತನೆ ಮಾಡ್ತಾನೆ, ಏನಾದರೂ ನನ್ನ ಬಗ್ಗೆ ವಿಷಯ ತಿಳ್ಕೋತಾನೆ, ಸಂಧ್ಯಾವಧಿ ಮಾಡ್ತಾನೆ, ಗಾಯತ್ರಿ ಜಪ ಮಾಡ್ತಾನೆ, ದೇವರ ನಾಮವನ್ನು ಹೇಳ್ತಾನೆ ಅಂತ ದೇವರಿಗೆ ನಮ್ಮ ಮೇಲೆ ವಿಶ್ವಾಸ. ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬ್ರಾಹ್ಮಣ ಅಂತಃಕರಣ ಮಾಡ್ತಾನೆ. ಎಷ್ಟು ಅಂತಃಕರಣ ಮಾಡ್ತಾನೆ, ಏನಾದ್ರೂ ಇವನು ಇಷ್ಟು ಮಾಡ್ತಾನೆ, ಇವನಿಗೆ ನಾನು ಒಳ್ಳೇದು ಮಾಡಬೇಕು ಅಂತ ಅದು ತಯಾರಾಗಿರ್ತಾನೆ ಪರಮಾತ್ಮ. ಆದರೆ ನಮ್ಮ ಕರ್ಮಗಳು ಅಲ್ಲಿಗೆ ನಿಲ್ಲುವುದಿಲ್ಲ. ಕೆಟ್ಟದ್ದನ್ನ ಮಾಡಿಸ್ತಾನೆ, ಕೆಟ್ಟದ್ದನ್ನ ಆಗಿ ಹೋಗಿ ದೇವರು ಮಾಡಿಸುವುದಿಲ್ಲ. ಮತ್ತೆ ದೇವರಿಂದ ಕೆಟ್ಟದ್ದನ್ನು ಮಾಡಿಸುವುದಿಲ್ಲ, ಕೆಟ್ಟವನು ಅಲ್ಲ, ಕೆಟ್ಟದ್ದನ್ನು ಹೇಳೋದಿಲ್ಲ, ಕೆಟ್ಟದ್ದನ್ನು ನಮ್ಮ ಕಡೆಯಿಂದ ಮಾಡಿಸೋದು ಇಲ್ಲ. ಹಾಗಾಗಿ ನಮ್ಮ ಕರ್ಮಾನುಷ್ಠಾನ ಜನ್ಮಾನುಜನ ಪ್ರತಿಬಿಂಬದಲ್ಲಿ ಮಾಡತಕ್ಕಂಥ ತಪ್ಪುಗಳು ಕರ್ಮಗಳೇನು ಉಳಿದಿರ್ತಾವೋ ಅದರಿಂದ ನಮಗೆ ಆ ಸುಲಭವಾಗಿರ್ತಕ್ಕಂಥ ದಾರಿಯಲ್ಲಿ ಹೊಳ್ಳಿ ಈ ಕಷ್ಟದ ಜನ್ಮಗಳನ್ನು ಹೊಂದ್ತಾ ಇದ್ವಿ. ಎಲ್ಲ ದೇಹ ಅಂಗಸೌಷ್ಠವು ಕೊಟ್ಟಾನ್ರಿ, ಇಷ್ಟೆಲ್ಲ ಕೊಟ್ಟಾನೆ, ಕಣ್ಣಿಗೆ ಕೊಟ್ಟಾನೆ, ಕಿವಿ ಕೊಟ್ಟಾನೆ, ಎಲ್ಲ ಅಗ್ರಹಣಗಳು ಮಾಡ್ತಕ್ಕಂಥ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ದೇಹ ಕೊಟ್ಟಾನಲ್ರಿ. ಎಲ್ಲ ಬೇಕಾದೆಲ್ಲ ತಿಳುವಳಿಕೆ ಇದೆ, ತಿನ್ನಬೇಕು ಅಂತ ಆಸೆ ಇದೆ ಮಾಡ್ಕೋತೀವಿ, ನೀರು ಕುಡಿಬೇಕು ಅಂತ ಆಸೆ ಇದೆ ಮತ್ತೊಂದು ಮಾಡ್ತೀವಿ, ಮತ್ತೊಂದು ಮಾಡಬೇಕು ಅಂತ ಮತ್ತೊಂದು ಮಾಡ್ತೀವಿ. ಆದ್ರೆ ಧರ್ಮ ಮಾಡಬೇಕು ಅಂತಕ್ಕಂಥದ್ದು ಬುದ್ಧಿ ನಮ್ಮ ದೇವರಲ್ಲಿ ತಲೆಯಲ್ಲಿ ಯಾಕೆ ಬರುವುದಿಲ್ಲ ಅಂತ ದೇವರು ಇಷ್ಟೆಲ್ಲ ಕೊಟ್ಟಿನ ವ್ಯವಸ್ಥೆ ಇಲ್ಲ. ಅನ್ನಕ್ಕೆ ಕೊರತೆ ಇಲ್ಲ, ನೀರಿಗೆ ಕೊರತೆ ಇಲ್ಲ, ಅದಕ್ಕೂ ಕೊರತೆ ಇಲ್ಲ, ಎಲ್ಲ ಕೊರತೆ ಇಲ್ಲದಂತೆ ನಿನ್ನ ಜನ್ಮ ಕೊಟ್ಟು ಕಳಿಸಿದ್ದೇನೆ. ಎಲ್ಲ ಬಿಡ್ತಿದ್ದೆ, ಎಲ್ಲ ಉಳಿಕೆದೆಲ್ಲ ಮಾಡ್ತೀನಿ, ನನ್ನನ್ನು ಬಿಟ್ಟು ನನ್ನ ಧರ್ಮವನ್ನ ಬಿಟ್ಟು ಒಂದು ಉಳಿಕೆದೆಲ್ಲವನ್ನ ನೀನು ಮಾಡ್ತಿಲ್ಲ, ಅದಕ್ಕೆ ನನಗೆ ಕಷ್ಟ ಅಂತ ಅಂದೆ. ಅದಕ್ಕೆ ಕಷ್ಟದ ದಾರಿ ಕೊಡ್ತಾನೆ. ನಾವು ಎಲ್ಲಿ ಕಷ್ಟವನ್ನ ಹೊಂದಿಕೊಂಡು ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ತೇವೋ ಅವಾಗ ದೇವರಂತಾನೆ ಇವನು ಒಳ್ಳೆ ದಾರಿಗೆ ತರಬೇಕು ಅಂತ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತ್ವಮೇವ ಮಾತಾ ತ್ವಮೇವ ಪಿತಾ ತ್ವಮೇ ಬಂಧುಶ್ಚ ತ್ವಮೇ ಸಖಾ. ತಂದೆ ತಾಯಿ ಬಂಧು ಬಳಗು ಎಲ್ಲ ದೇವರೇ. ತಾಯಿ ಮಕ್ಕಳಿಗೆ ಎಂದಾದ್ರೂ ಕಷ್ಟ ಕೊಡ್ತಾಳೇನ್ರಿ? ಕೊಟ್ಟರು ಕೂಡ ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಾಳೆ? ಮಗ ಒಳ್ಳೆಯವನಾಗ್ಲಿ, ವಿದ್ಯಾವಂತನಾಗ್ಲಿ, ಗುಣವಂತನಾಗ್ಲಿ, ಕೀರ್ತಿವಂತನಾಗ್ಲಿ, ಮುಂದೆ ಒಳ್ಳೆ ಮಗನಾಗಿನ ಹೆಸರು ತರಲಿ ಅಂತ ಉದ್ದೇಶ ಇಟ್ಟುಕೊಂಡು ಅವನಿಗೆ ಕಷ್ಟ ಕೊಡ್ತಾಳೆ. ಬೆಳಗ್ಗೆ ಏಳಿಸ್ಬೋದು, ಸ್ಕೂಲಿಗೆ ಹೋಗಂತ ಹೇಳ್ಬೋದು, ಮಾರಿ ತೊಳಸ್ಬೋದು, ಕ್ಲಾಸಿಗೆ ಹೋಗಂತ ಹೇಳ್ಬೋದು, ಮಾಡದೇ ಇದ್ದಿರತಕ್ಕಂಥ ಮಾರ್ಕ್ಸ್ ಕಡಿಮೆ ಕೊಟ್ಟಾಗ ಒಂದೆರಡು ಹೊಡಿಬಹುದು, ಕಷ್ಟ ಕೊಡಬಹುದು. ಯಾಕೆ? ಉದ್ದೇಶ ಏನು? ಮಗ ಒಳ್ಳೆಯವರಾಗಿ, ಇಷ್ಟೇ ಉದ್ದೇಶವಿನ ಮತ್ತೊಂದು ಏನೂ ಇಲ್ಲ. ಮಗ ದೊಡ್ಡವನಾಗಲಿ, ದೊಡ್ಡ ನೌಕರಿ ಮಾಡಲಿ, ನಮ್ಮನ್ನು ಸಾಕ್ಲಿ, ನನಗೆ ಬಂಗಾರ ಕೊಡಿಸ್ಲಿ, ಬೆಳ್ಳಿ ಕೊಡಿಸ್ಲಿ, ಅರಮನೆ ಕಟ್ಟಿಕೊಳ್ಳಿ, ಈ ಭಾವನೆ ಇಟ್ಟುಕೊಂಡು ಯಾರು ಮಕ್ಕಳನ್ನ ಬೆಳೆಸುವುದಿಲ್ಲ. ನಿಷ್ಕಾಮ ಕರ್ಮ ಅಂತಾರೆ. ನಿಷ್ಕಾಮ ಕರ್ಮ ಅಂದ್ರೆ ಏನು? ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯವನನ್ನ ಮಾಡಬೇಕು, ಅಷ್ಟೇ ತಂದೆ ತಾಯಿ ಕರ್ತವ್ಯ. ನಮ್ಮ ಕರ್ತವ್ಯನು ಮಕ್ಕಳು ಹಡ್ದೇವೇನು, ಮಕ್ಕಳು ಹಡಿಯೋದು ಅಷ್ಟೇ ಅಂತ ಅರ್ಥ ಅಲ್ಲ. ಅವ್ರು ಒಳ್ಳೆಯವರಾಗಿ ಒಳ್ಳೆ ಸತ್ಪ್ರಜೆಯಾಗಿ ಬೆಳೆಸ್ಬೇಕು. ಅವ್ರನ್ನ ಒಳ್ಳೆಯದನ್ನ ಮಾಡ್ತಾ ಇರ್ಬೇಕು. ಮಗ ಹೆಮ್ಮೆ ಪಡ್ತಕ್ಕಂಥ ತಂದೆ ತಾಯಿ ಇರ್ಬೇಕು. ಮಗ ಮಾಡ್ತಕ್ಕಂಥ ನೋಡಿ ತಂದೆ ತಾಯಿ ಹೆಮ್ಮೆ ಪಡಬೇಕು, ಉಳಿದವರು ಹೆಮ್ಮೆ ಪಡಬೇಕು ಅಂತ ಮಕ್ಕಳಾಗಿ ಹುಟ್ಟಿದಾಗ ಏನ್ ಆನಂದ ಪಡ್ತಾರೆ ತಂದೆ ತಾಯಿ. ಇನ್ನೇನ್ ಬೇಕು ನನಗೆ, ಇಂಥ ಮಗ ಇದ್ದಾನೆ ಅಂದ್ರ ಮುಂದೆ ಏನ್ ಕೊಡ್ಲಿ ಕೊಡದೇ ಇರ್ಲಿ, ಒಳ್ಳೆ ಪ್ರಜೆಯಾಗಿದ್ದಾನೆ, ಎಲ್ಲರ ಬಾಯಲ್ಲಿ ಹೆಸರು ಇದೆ, ಒಳ್ಳೆಯವನಾಗಿದ್ದಾನೆ, ವಿದ್ಯಾವಂತರಿದ್ದಾನೆ ಅಂತ ಅನ್ಕೊಂಡ್ಬಿಟ್ರೆ ಸಾಕು. ಎಷ್ಟೋ ಸಂತೋಷ ಪಡ್ತಾರೆ ತಂದೆ ತಾಯಿ. ಪರರ ಹರಣ ಅನೇಕ ವಿಷಯ ಚಿತ್ತವಿಟ್ಟರು ಕೂಡ ಮೋಹಮಯ ಜಾಲದಿಂದ ಆಸಕ್ತರಾಗಿರ್ತ ಕಾಮಭೋಗಗಳಲ್ಲಿ ಆಸಕ್ತರ ಅಸೂಚಿ ನರಕದಲ್ಲಿ ಬೀಳ್ತಕ್ಕಂಥವರಾಗ್ತಾ ಇದ್ದಾರೆ. ಏನಿಷ್ಟಲ್ಲ ದೇಹ ಕೊಟ್ಟರು ಕೂಡ ಏನೂ ಮಾಡದೆ ಹೋಗಾಗ ಅಸೂಚಿ ನರಕ ಅಂತ ದೊಡ್ಡ ನರಕ, ಪರಮಾತ್ಮ ಅಂತ ನರಕದಲ್ಲಿ ಬಗಿತಾನೆ. ಹಾಗಾಗಿ ಹೇಗೆಂದರೆ ಅಭಿಮಾನ ಆದಿಯಿಂದ ಮಾನಸಿಕ ಪೀಡೆ ಬಹಳ ಚಿಂತೆ ಅಂತ ಏನಾದ್ರೂ ಆದಾಗ ನಮ್ಮ ಚಿಂತೆಗಳು ಸೇರ್ಕೊಳ್ಬಾರ್ದು. ಮಕ್ಕಳು ಕೆಟ್ಟವರಾದಾಗ ಅಥವಾ ನಮ್ಮ ಆಸೆಗಳು ಈಡೇರದ ಇದ್ದಾಗ ಹೀಗೆ ಚಿಂತೆಗಳು ನಮ್ಮಲ್ಲಿ ದೇಹದಲ್ಲಿ ಸೇರ್ಕೊಳ್ತವೆ. ಆದಿಯಿಂದ ಮಾನಸಿಕವಾಗಿ ಕುದ್ದು ಹೋಗ್ತೀವಿ. ಬಹಳ ತಪ್ಪು, ದೊಡ್ಡ ರೋಗ ಅಂತ ಕರೀತಾರೆ. ಆದಿಯಿಂದ ಮಾನಸಿಕ ಪೀಡೆ, ವ್ಯಾಧಿಯಿಂದ ಶರೀರ ಪೀಡೆ. ಮಾನಸಿಕ ಪೀಡೆ, ವ್ಯಾಧಿಯಿಂದ ದೇಹ ಪೀಡೆ ಆಗ್ತದೆ ಸರಿ, ಅದ್ರ ಮಾನಸಿಕವಾಗಿ ಏನ್ ಚಿಂತನೆ ಮಾಡ್ತೇವೆ ಅಂದ್ರೆ ದೇಹದಲ್ಲಿರ್ತಕ್ಕಂಥ ರಕ್ತ ಸುಟ್ಟು ಹೋಗ್ತದೆ ಚಿಂತೆ ಮಾಡಿ 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 ಮಾಡಿ. ಅಂತ ಮಗ ಹುಟ್ಟಿದ ಏನ್ ಮಾಡ್ತಾನೆ, ಏನಿಲ್ಲ, ಏನ್ ಹೇಳಿದ್ರು ಒಂದು ಕೇಳುವುದಿಲ್ಲ, ಬರೀ ವಿರೋಧ ಮಾಡ್ತಾನೆ, ಬರೀ ಕೆಟ್ಟದ್ದನ್ನ ಮಾಡ್ತಾನೆ. ಈ ಚಿಂತೆಗಳು ನಮ್ಮ ತಲೆ ತೀರಿಸಿಕೊಂಡಾಗ ಅಥವಾ ನಾವು ಮಾಡದೇ ಕೆಲಸ, ನಾವು ಮಾಡಬೇಕಿರ್ತಕ್ಕಂಥ ಕೆಲಸ ಆಗದೆ ಹೋದಾಗ, ಇಂಥ ಕೆಲಸ ಮಾಡಬೇಕು ಅಂತ
10 ಬಾರಿ 100 ಬಾರಿ ಪ್ರಯತ್ನ ಮಾಡಿ 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 ಆ ಕೆಲಸ ಆಗದೆ ಹೋದಾಗ ಅಲ್ಲೆಲ್ಲ ಚಿಂತೆಗಳು ನಮ್ಮನ್ನ ದೇಹದಲ್ಲಿ ತುಂಬಿಕೊಳ್ತವೆ. ಹಾಗಾಗಿ ವ್ಯಾಧಿಯಿಂದ ಮಾನಸಿಕ ಪೀಡೆ, ವ್ಯಾಧಿ ರೋಗಗಳು ಬಂದು ತುಂಬ್ಕೋತಾಗ್ರಿ. ಏನು ಒಂದೊಂದು ಅವಯವ ಬೇಡಪ್ಪ ಜನ್ಮ ಇದು ಅಂತ ಒದ್ದಾಡ್ತಾ ಇರ್ತೀವಿ, ವ್ಯಾಧಿ ಕೂಡಿ ಶುರುವಾಗಿಬಿಡುತ್ತದೆ. ಎಷ್ಟೋ ಮಂದಿಗೆ ತಲೆನೋವು ಅಂತಾರೆ, ಕಾಲು ನೋವು ಅಂತಾರೆ, ಕಿವಿ ಅಂತಾರೆ. ಏನು ಒಂದಲ್ಲ ಎರಡಲ್ಲ 100 ರೋಗಗಳು ನಮ್ಮ ದೇಹದಲ್ಲಿ ತುಂಬಿಕೊಂಡಿರ್ತವೆ. ತುಂಬಿಕೊಂಡು ಒದ್ದಾಡ್ತಾ ಇರ್ತೀವಿ. ಅದರಿಂದ ಭಯವಾಗ್ತಾ ಇದೆ. ಜೀವನದಲ್ಲಿ ಆಸೆ ಇಟ್ಟವರಾಗಿ ಇನ್ನೂ ಆಸೆಗಳಿರ್ತಾವೆ, ಎಷ್ಟೋ ಆಸೆಗಳು. ಮನುಷ್ಯ ಸರಳವಾಗಿ ದೇಹ ಬಿಟ್ಟು ಹೋಗೋದಿಲ್ರಿ. ಇನ್ನೂ ಆಸೆ, ಇನ್ನೂ 90 ಆಗಿದೆ, ಇನ್ನೂ ಅದನ್ನು ಮಾಡಬೇಕಾಗಿದೆ, ಅದನ್ನು ತಿನ್ನಬೇಕಾಗಿದೆ, ಇನ್ನೂ ಉಣಬೇಕಾಗಿದೆ, 99 ಶತಾಯುಷ ಆಗ್ಬೇಕಾಗಿದೆ ರೀ. ಇಂಥ ಆಶೆಗಳು ದೇಹದಲ್ಲಿ ನಮ್ಗೆ ತುಂಬಿಕೊಂಡು ಬಿಡುತ್ತಾರೆ. ಯಾರೂ ವೈರಾಗಿ ಯುಕ್ತರಾಗಿರೋದಿಲ್ರಿ. ಅಥವಾ ಪರಮಾತ್ಮ ಇಷ್ಟು ಆಯುಷ್ಯ ಕೊಟ್ಟಿದ್ದೆ, ಸಂತೋಷ ಅಂತ ನೀನು ಯಾವಾಗ ಕರಿತೀರಿ ಬರ್ತೀನಿ ಅಂತ ಸಂತೋಷದಿಂದ ಹೇಳಬೇಕಂತ. ಈ ಕ್ಷಣವೇ ಕರೆದು ಬಿಡು, ನಾನು ಬಂದ್ಬಿಡ್ತೀರಿ ಅಂತ ಹೇಳಬೇಕು. ಅಲ್ಲ, ಆಯುಷ್ಯ ಹೊತ್ತು ಕರೆಯೋದು ಕರ್ಕೊಂಡು ಹೋಗೋದಿಲ್ಲ, ಅದು ಮತ್ತೆ ಬೇರೆ. ಆದರೆ ಸಂತೋಷದಿಂದ ಪರಮಾತ್ಮನಲ್ಲಿ ಹೇಳಬೇಕು, ಬೇಡ್ಕೋಬೇಕು. ಪರಮಾತ್ಮ ನೀನು ಯಾವಾಗ ನಾನು ರೆಡಿ ಇದ್ದೇನೆ, ನಾನು ಯಾವಾಗ ಕರಿತಿ ಹೇಳು, ನಾನು ಬಂದ್ಬಿಡ್ತೀನಿ. ಭಯರಹಿತನಾಗಿ. ದೇಹ ಹೋಗ್ತದೆ, ದೇಹ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಎಂದೂ ಭಯ ಪಡಬಾರದು. ನೀವು ಭಯ ಪಟ್ಟರು ಅಷ್ಟೇ, ಭಯ ಪಡೆದು ಇದ್ರೆ ಅಷ್ಟೇ. ಆಯುಷ್ಯ ಮುಗೀತು ಅಂದ್ರೆ ಒಂದು ಕ್ಷಣವೂ ಕೂಡ ಈ ಭೂಮಿ ಲೋಕದಲ್ಲಿ ಅನ್ನದ ಋಣ, ನೀರಿನ ಋಣ ಮುಗೀತು, ಭೂಮಿ ಋಣ ಮುಗೀತು ಅಂತ ಒಂದು ಕ್ಷಣವೇ ಕೂಡ ಪರಮಾತ್ಮ ಯಮದೂತರು ಬಂದೇ ಬಿಡ್ತಾರೆ. ಯಾರಿಗೆ? ಪಾಪಿಷ್ಠರಿಗೆ ಯಮದೂತರು ಬರ್ತಾರೆ, ಪುಣ್ಯವಂತರಿಗೆ ವಿಷ್ಣು ಪಾರ್ಷದರು ಬರ್ತಾರೆ, ವಿಷ್ಣು ದೂತರು ಬರ್ತಾರೆ. ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಪುಣ್ಯಗಳನ್ನ ಸದಾಕಾಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತಪ್ಪುಗಳನ್ನು ಮಾಡೋದು ಸಹಜ. ನಾವು ಎಲ್ಲರೂ ಸೇರಿ ನೀವು ತಪ್ಪು ಮಾಡ್ತೀರಿ, ನಾವು ತಪ್ಪು ಮಾಡ್ತೀವಿ. ತಿಳಿದು ತಪ್ಪುಗಳನ್ನಾಗಿರ್ತಾವೆ, ತಿಳಿದಾರು ತಪ್ಪುಗಳನ್ನಾಗಿರ್ತಾವೆ. ಇಂಥ ತಪ್ಪುಗಳಿಗೆ ಏನಪ್ಪ ಶಿಕ್ಷೆ ಅಂತಿದ್ರೆ, ದೇವರ ನಾಮಸ್ಮರಣೆ ನೀವು ಯಾವಾಗ ಮಾಡ್ತೀರಿ, ದೇವರ ಹೆಸರನ್ನು ಹೇಳ್ತೀರಿ, ದೇವರ ನಾಮನ ಉಚ್ಚಾರವನ್ನ ಮಾಡ್ತೀರಿ, ಹಾಗಾಗಿ ದೇವರು ಅವನ್ನೆಲ್ಲ ಪಾಪಗಳನ್ನ ಮನ್ನಿಸ್ಬಿಡ್ತಾನೆ. ಇವತ್ತು ಉಗಾದಿ ಹಬ್ಬ ರೀ, ಒಳ್ಳೆ ಹಬ್ಬ. ವರ್ಷದ ಹೊಸ ವರ್ಷ. ಮನೆಯಲ್ಲಿ ನಿತ್ಯದಲ್ಲಿ ಹಬ್ಬದಿಂದ ಸಡಗರಿಂದ ಹಬ್ಬವನ್ನು ಆಚರಣೆ ಮಾಡಿಕೊಂಡು, ಎಲ್ಲಿ ದೇವಸ್ಥಾನ ಇರ್ತದೋ ದೇವಸ್ಥಾನಗಳು ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದರೆ ಎಷ್ಟೋ ಪಾಪಗಳು ನಶಿಸಿ ಹೋಗ್ತವೆ. ತಿಳಿದು ಮಾಡಿದ ಪಾಪಗಳು ಪರಿಹಾರ ಆಗ್ತವೆ, ತಿಳಿಲಾರದ ಪಾಪಗಳು ಪರಿಹಾರ ಆಗ್ತವೆ. ಅದಕ್ಕೆ ಇವೆಲ್ಲ ಹಬ್ಬಗಳು ಅಂತ ಮಾಡಿದ್ದಾರೆ, ಸುಮ್ಮನೆ ಹಬ್ಬ ಮಾಡಿಲ್ಲ. ಹಾಗಾಗಿ ದೀಪಾವಳಿ ಅಮಾವಾಸ್ಯೆ ಅಂತಿದೆ, ಪಾಡ್ಯ ಅಂತಿದೆ. ಪಾಡ್ಯ ಅಂದ್ರೆ ಏನ್ರಿ ವಿಶೇಷ? ಪರಮಾತ್ಮ ಬಲಿಯನ್ನ ಹರಣ ಮಾಡಿರ್ತಕ್ಕಂಥ ದಿವಸ ಬಲಿಪಾಡ್ಯ ಅಂತ ಹೇಳ್ತಾರೆ. ದೊಡ್ಡ ಹಬ್ಬ ನೋಡ್ರಿ, ಬಲಿ ರಾಕ್ಷಸ ಹೊತ್ತಾಗ ಅದಕ್ಕೆ ಬಲಿ ಹಬ್ಬ, ಬಲಿಪಾಡ್ಯ ಅಂತ ಆಚರಣೆ ಮಾಡ್ತಾರೆ. ನರಕ ಚತುರ್ದಶಿ, ನರಕಾಸುರನ ವಧೆ ಆಗಿರ್ತಕ್ಕಂಥ ದಿವಸ. ಅಂತ ದಿವಸಗಳ ಹಬ್ಬ ಅಂತ ಆಚರಣೆ ಮಾಡಿ ನಾವು ಭಕ್ಷ್ಯ ಭೋಜ್ಯವನ್ನ ಮಾಡಿ ನಮಗೋಸ್ಕರ ಇವಾಗೆಲ್ಲ ಪರಮಾತ್ಮಗೋಸ್ಕರವಾಗಿ ಮಾಡಬೇಕು. ಯಾವುದೇ ಮಾಡತಕ್ಕಂಥದ್ದು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಕ್ಕೋಸ್ಕರವಾಗಿ. ಹಾಗಾಗಿ ಅದನ್ನು ಸಮರ್ಪಣೆ ಮಾಡಿ ತಿಂತಕ್ಕಂಥ ಭಾವನೆಯನ್ನು ಇಟ್ಕೋಬೇಕು. ಶುದ್ಧವಾದ ಮಡಿಯಿಂದ, ಶುದ್ಧವಾದ ಮನಸ್ಸಿನಿಂದ ಅಡಿಗೆ ತಯಾರು ಮಾಡಬೇಕು. ಸುಮ್ಮನೆ ಎಲ್ಲೋ ಲಕ್ಷೋ ಏನೋ ಹಾಕಿದೆ, ಏನೋ ಮಾಡಿದೆ ಅಲ್ಲ. ಒಳ್ಳೆ ದೇವರ ನಾಮವನ್ನ ಹೇಳ್ತಾ, ದೇವರ ಹಾಡನ್ನ ಹೇಳ್ತಾ, ಹೆಣ್ಮಕ್ಳು ಹರಿಕಥಾನುಸಾರವೋ ಅಥವಾ ಲಕ್ಷ್ಮೀ ಶೋಭಾನೋ ಏನು ದೇವರ ನಾಮವನ್ನು ಹೇಳ್ತಾ ಹೇಳ್ತಾ ಅಡಿಗೆಯನ್ನ ಮಾಡಿದರೆ ಶುಚಿಯಾಗಿರ್ತಕ್ಕಂಥ ಒಳ್ಳೆ ಅಡಿಗೆ ತಯಾರಾಗ್ತದೆ. ಎಲ್ಲೋ ಯಾರನ್ನೋ ಬೈಕೋತ, ಅವ್ರನ್ನ ಬೈಕೋತ, ಇವ್ರನ್ನ ಬೈಕೋತ ಅಡಿಗೆ ಮಾಡಿದ್ರೆ ಅದು ಸರಿಯಾದ ಅಡಿಗೆ ಆಗೋದಿಲ್ಲ. ದೇವರ ನಾಮವನ್ನು ಹೇಳ್ತಾ ಇರಬೇಕು. ಶುದ್ಧವಾದ ನಿತ್ಕೊಂಡ, ಶುದ್ಧವಾದ ದೇವರಿಗೆ ಅಂತ ಇಂತ ಅನ್ನ ಕೊಡೋ ಹಾಗಿಲ್ಲ. ಅಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ಅದಲ್ಲ. ಮಡಿ ಅಂದ್ರೆ ಏನು? ಶುದ್ಧವಾದ ಮನಸ್ಸು ಅಂತ ಕರೀತಾರೆ. ಬರೀ ನಾನು ಮಡಿ ಉಟ್ಕೊಂಡೇನ್ರಿ ಅಂತ 10 ಬೈತೀನಿ, ಮತ್ತೊಂದು ಮಾಡ್ತೀನಿ, ಕೆಟ್ಟ ಕೆಲಸದ ಮಾತಾಡ್ತೀನಿ ಅಂತಲ್ಲ. ನೀವು ಮಡಿಯಿಂದ ಇಟ್ಟುಕೊಂಡು ಒಳ್ಳೆಯಿಂದ ಇದ್ದೇನೆ ಅಂತ ಮತ್ತೊಂದು ಕೆಟ್ಟದನ್ನ ಮಾತಾಡೋದು ಹೋದ್ರೆ ಮಡಿ ಹೋಗ್ಬಿಡ್ತೇನೆ. ಶುದ್ಧವಾದ ಮಡಿ ಅಂದರೆ ಒಳ್ಳೆಯದನ್ನ ಮಾತಾಡ್ತಾರೆ. ಏನೋ ಸಾಮಾನು ಬೇಕಾಯಿತು, ಒಳ್ಳೆ ರೀತಿಯಿಂದ ಕರಿಬೇಕು. ಮಕ್ಕಳಾಗಿರ್ಲಿ, ಸೊಸೆಯಂದ್ರಾಗಿರ್ಲಿ, ಯಾರನ್ನ ಕರಿಬೇಕು, ಬಾರಮ್ಮ ಇಂಥ ವಸ್ತು ಕೊಡು ಅಂತ ಹೀಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ಇಸ್ಕೋಬೇಕು. ಬೈದು ಅವನ ಬೈದು ಏನ್ 10,000 ಸಾಲ ಓಡಾಡ್ತೀನಿ ಅಂತ ಹೀಗೆಲ್ಲ ಬೈದು, ನಾವು ಬೈದು ಅವನು ಬೈದು ಅಡಿಗೆ ಎಲ್ಲ ಶುದ್ಧವಾದ ಮನಸ್ಸಿಂದ ಮಾಡೋದಕ್ಕೆ ಮಡಿ ಅಂತ ಕರೀತಾರೆ. ಮಡಿ 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 ಎಂದು 3 ಮೈಲಿ ಹಾರುತಿ, ಮಡಿ ಎಲ್ಲೈತಿ ದಿಖನಾಸಿ ಅಂತ. ಮಡಿ ಅಂದ್ರೆ ಶುದ್ಧತೆ, ಡಿಸಿಪ್ಲಿನ್. ಇಂಗ್ಲಿಷ್ ಒಳಗೆ ಹೇಳ್ಬೇಕಾದ್ರೆ ಡಿಸಿಪ್ಲಿನ್ ಅಂತ ಕರೀತಾರೆ. ಆ ಡಿಸಿಪ್ಲಿನ್ ಇಂದ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಮಾಡಿದಾಗ ದೇವರ ಪ್ರೀತನಾಗ್ತಾನೆ. ಮಾಡಿದ ಅಡಿಗೆಯನ್ನ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಅದರಲ್ಲಿ ಪರಮಾತ್ಮ ಸ್ವೀಕಾರ ಮಾಡಿದ ಅಂತ ಹೇಳಿದ್ರೆ
ಒಳ್ಳೆ ರುಚಿಯಾಗಿರ್ತಕ್ಕಂಥ ಭಕ್ಷ್ಯವು ತಯಾರಾಗ್ತದೆ. ಎಲ್ಲ ಕೊಟ್ಟಿದ್ದು ದೇವರು, ನಾವೇನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ? ಏನು ತಂದಿಲ್ಲ, ಏನು ತಗೊಂಡು ಹೋಗೋದಿಲ್ಲ, ಏನು ತಂದಿಲ್ಲ, ಏನು ತಗೊಂಡು ಹೋಗೋದಿಲ್ಲ. ಹೋಗುವಾಗ ಮಾತ್ರ ಎರಡು ಮಾತ್ರ ಬೆನ್ನ ಹತ್ತಿ ಬರ್ತದೆ, ಒಂದು ಪಾಪ, ಒಂದು ಪುಣ್ಯ, ಎರಡೇ ಬರ್ತಕ್ಕಂಥದ್ದು. ಹಾಗಾದ್ರೆ ನಾವೇನ್ ಮಾಡ್ತೀವಿ ಅಂತ ವಿಚಾರ ನಾವೇ ಮಾಡ್ಬೇಕು. ಯಮಧರ್ಮ ಅಂತಾನೆ, ಯಾರಿಗೆ ಕಣ್ಣು ಕೊಟ್ಟು ಕಣ್ಣಿನಿಂದ ನನ್ನನ್ನು ನೋಡುವುದಿಲ್ಲವೋ, ಕಣ್ಣು ಕೊಟ್ಟಿನಲ್ಲ ನಿನಗೆ, ನನ್ನನ್ನು ನೀನು ಒಳ್ಳೆ ದೃಷ್ಟಿಯಿಂದ ನೋಡುವುದಿಲ್ಲವೋ, ಒಳ್ಳೆ ನಾಲಿಗೆ ಕೊಟ್ಟೇನು, ನಾಲಿಗೆಯಿಂದ ದೇವರ ನಾಮವನ್ನು ಹೇಳುವುದಿಲ್ಲವೋ, ಯಾರು ಕೈಗಳು ಅವರ ಪರಿಶೀಲನೆಯನ್ನ ಮಾಡುವುದಿಲ್ಲವೋ, ಪೂಜೆಯನ್ನ ಮಾಡುವುದಿಲ್ಲವೋ, ಯಾರು ಕಾಲಗಳು ಅದರ ತೀರ್ಥಯಾತ್ರೆ ಮಾಡುವುದಿಲ್ಲವೋ ಅಂಥವ್ರು ನರಕಕ್ಕೆ ತಗೊಂಬರ್ರಿ ಅಂತ ನಮ್ಮ ಧರ್ಮ. ಯಾರ ನಾಲಿಗೆ ದೇವರ ನಾಮವನ್ನು ಹೇಳುವುದಿಲ್ಲವೋ, ಯಾರು ಕಣ್ಣುಗಳು ಆತನ ಚರಿತ್ರೆ ನೋಡುವುದಿಲ್ಲವೋ ಅಂಥವ್ರು ನಡ್ಕೊಂಬರ್ರಿ ಅಂತ. ಹಾಗಾಗಿ ಹರಿ ಹರಿ ಗೋವಿಂದ ರಂಗಯ್ಯ, ಹರಿ ಹರಿ ಗೋವಿಂದ. ಹರಿಮೂರ್ತಿಯನೇ ನೋಡದ ಕಣ್ಣು, ಕೆಲಸಕ್ಕೆ ಬಾರದ ಹೊರಸಿನ ಕಣ್ಣು, ಬಾರಿ ಬಾರಿಗೂ ಉದುರುವ ಮಣ್ಣು, ಬಚ್ಚಲ ಕುಣಿ ಕಣ್ಣೋ ರಂಗಯ್ಯ, ಹರಿ ಹರಿ ಗೋವಿಂದ. ಕಣ್ಕೊಟ್ಟೇನಪ್ಪ, ನೀರು ಬರ್ಸ್ಬಿಡಿ ಇದ್ರೆ ಏನ್ ಮಾಡುದು? ಬಚ್ಚಲ ಕುಣಿ ಕಣ್ಣು ಅಂತ. ಹರೆ ಯಾತ್ರೆಯನೇ ಮಾಡದ ಕಾಲು, ಗೋಪುರದೊಳಗಿನ ಗೊಂಬೆಯ ಕಾಲು, ಎರಡು ಜೋಡು ನವಿನಿನ ಕಾಲು, ಶುನಕನ ಹಿಂಗಾಲೋ ರಂಗಯ್ಯ, ಹರಿ ಹರಿ ಗೋವಿಂದ. ಎರಡು ಕಾಲು ಕೊಟ್ಟೇನೆ, ಅದ್ಭುತವಾಗಿರ್ತಕ್ಕಂಥ ಕಾಲು ಕೊಟ್ಟೇನೋ. ಹೋಗು ದೇವಸ್ಥಾನಕ್ಕೆ ಹೋಗು, ದೇವರ ದರ್ಶನ ಮಾಡೋ, ಬೇಡ ತೀರ್ಥಯಾತ್ರೆಯನ್ನ ಮಾಡೋ, ನಿನಗೆ ಏನು ಸಾಧ್ಯತೆ ಅದನ್ನು ಮಾಡು ಕಾಲುಗಳಿಂದ ಒಳ್ಳೆ ರೀತಿಯಿಂದಾಗಿ. ಎಲ್ಲೋ ಯಾರೋ ಏನು ಹೇಳಿದ್ರಂತೆ ಏನೇನೋ ಓಡಿ ಹೋಗಿ ಏನೇನೋ ಮಾಡಿ ಬರ್ತಿದ್ದಿ, ಕೆಟ್ಟ ಕೆಲಸವನ್ನ ಮಾಡಿ ಬರ್ತಿದ್ದಿ, ಒಳ್ಳೆತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡು. ಹರಿನೇವೇದ್ಯಕ್ಕೆ ಹರವಿಯ ಸೊಪ್ಪು, ಮಕ್ಕಳಿಗೆ ಹಾಕೋದು ಪಾಯಸ ತುಪ್ಪ. ದೇವ್ರ ನೈವೇದ್ಯಕ್ಕೆ ತೊಗೊಂಬರ್ರಿ, ಸಕ್ರಿ ತೊಗೊಂಬಿಡ್ರಿ, ಸಕ್ರಿ ನೈವೇದ್ಯ ಮಾಡಿಬಿಡ್ರಿ. ನಾವು ತಿನ್ನೋದು ಭಕ್ಷ್ಯ ಭೋಜ್ಯ ಏನ್ ಬೇಕು ಮಾಡ್ಕೊಂಡು ಎಲ್ಲ ತಿಂತೀವಿ ನಾವು. ದೇವರಿಗೆ ಮಾತ್ರ ಸಕ್ರೆ. ದೇವರಿಗೆ ನಾವು ತಿನ್ನುವ ವಸ್ತು ಪ್ರತಿಯೊಂದು ಕೂಡ ಕೃಷ್ಣಾರ್ಪಣ ಅಂತ ಹೇಳಬೇಕು. ಅದೇನೇ ಇರಲಿ, ಬೇಡ ನಿಮಗೆ ಮಡಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಗ್ಯಾಸ್ ಮೇಲೆ ಮಟ್ಟಿದ್ದೀರಿ ಅಂತ ಅದಕ್ಕೆ ವಿಶೇಷವಾಗಿ ಕೈ ಮುಗಿದು, ಪರಮಾತ್ಮ ಇದು ನೀನು ಕೊಟ್ಟಿದ್ದು, ನಿನ್ನ ಸರ್ವಸ್ವ, ಇದು ನಿಂದು, ಇದೆಲ್ಲ ನಿನ್ನದು, ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೋ, ನೀನು ಸ್ವೀಕಾರ ಮಾಡು ಸ್ವಾಮಿ ಅಂತ ಅದನ್ನಾದ್ರೂ ಕೂಡ ಅದನ್ನಷ್ಟರ ಹೇಳಿ ಬಾಯಿ ತುಂಬ ಹೇಳಬೇಕು. ಅದನ್ನ ಹೇಳಿ ತಿನ್ನಬೇಕು. ಆ ವಸ್ತು ನಮ್ಮದಲ್ಲ, ಯಾವುದು ನಮ್ದಲ್ಲ ಅಂದಮೇಲೆ ನಾವು ತಿಂತಕ್ಕಂಥ ಅಭಿಮಾನ, ನಮಗೆ ಅಧಿಕಾರ ಹೇಗೆ ಬರಬೇಕು? ಅಧಿಕಾರ ಬರಬೇಕು ಅಂತಾಗಿದ್ದರೆ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಣ್ಣ ಇರಲಿ ಮತ್ತೊಂದಿರಲಿ ಏನೇ ತಂದಿದ್ದು ಕೂಡ ದೇವರ ಮುಂದೆ ಇಡಬೇಕು. ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿದಂತ ತಿನ್ನಬೇಕು ನಾವು. ಇಷ್ಟು ಮಾಡ್ಲಿಕ್ಕೂ ನಮ್ಗೆ ಏನಾಗ್ತದೆ? ಏನಿದ್ಲಿ ಒಲಿ ಒತ್ತೀಸಿ ವೈಷ್ಣದೇವ ಮಾಡಿ ಹಂಗ ಮಾಡಿ ಹಿಂಗ್ ಮಾಡಿ ಅದು ಬೇಡ. ಸರಳವಾಗಿರ್ತಕ್ಕಂಥ ಧರ್ಮವನ್ನಾದರೂ ಆಚರಣೆ ಮಾಡ್ರಿ ಮನೆಯೊಳಗೆ. ಹಾಗಾಗಂತಾನೆ ಇದೆಲ್ಲ ಮಾಡದೇ ಇದ್ದರೆ ಏನಾಗ್ತದೆ ಅಂದ್ರೆ, ಜೀವನದಲ್ಲಿ ಆಸೆಯನ್ನು ಇಟ್ಟಿರುವ ಹಾಗೆ ಕೂಡ ಕಾಲು ಮೃತ್ಯು ಏರಿ ಬರ್ತಾ ಇದೆ. ಆಯುಷ್ಯ ಹೋಗಿದ್ದೇ ಗೊತ್ತಾಗುದಿಲ್ಲ. ಹಿಂಗ ಅನ್ನೋದ್ರಿಗೆ ಹೀಗೆ ಹುಟ್ಟೇನಂತ ಹೇಳೋದ್ರೆ 1 ವರ್ಷ ತಮ್ಮನಾಗಿರ್ತಾನೆ. ಮೊದಲೇ ವರ್ಷ ಬರ್ತಡೆ ಅಂತ ಏನು ವಿಜೃಂಭಣೆ. ಹಾಗಾದ್ರೆ ಏನ್ ಮಾಡಬೇಕು? 1 ವರ್ಷ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಗೊತ್ತಾಗುದಿಲ್ಲ, ನಮಗೆ ಗೊತ್ತಾಗ್ತದೆ. ಇವನ 1 ವರ್ಷ 90 ವರ್ಷ ಇದ್ರೆ 90 ವರ್ಷದಲ್ಲಿ 1 ವರ್ಷ ವ್ಯರ್ಥವಾಗಿ ಹಾಳ ಹೋಗಾಯಿತು ಅಂತ ನಾವು ತಿಳಿದವರು ದುಃಖ ಪಡಬೇಕು ಅಂತಾನೆ. ನನ್ನ ಆಯುಷ್ಯದಲ್ಲಿ ಇಷ್ಟು ವ್ಯರ್ಥವಾಗಿ ಹಾಳ ಹೋಯ್ತಲ್ಲ, ದೇವರ ನಾಮ ಇಲ್ಲ, ಮತ್ತೊಂದಿಲ್ಲ, ಮಗದೊಂದು ಏನೂ ಮಾಡಿಲ್ಲ, ನಾನು ಇನ್ನೂ ಸಾಧನೆ ಮಾಡಿಲ್ಲ ಅಂತ ದುಃಖ ಪಡಬೇಕು ಅಂತಾನ ದೇವರು. ನಾವೆಲ್ಲ ಸಂತೋಷ ಪಡ್ತೀವಿ, ಏನೇನೋ ಮಾಡ್ತೀವಿ, ಏನೇನೋ ಮಾಡ್ತಾ ಇದ್ದೀವಿ, ಬಿಟ್ಬಿಡ್ತೀವಿ, ಧರ್ಮ ಬಿಟ್ಬಿಡ್ತೀವಿ, ಧರ್ಮ ಇಲ್ಲದೆ ಇರತಕ್ಕಂಥ ಏನೇನೋ ಮಾಡ್ತೀವಿ. ಹಾಗಾಗಿ ಸರ್ಪವು ಏರಿ ಬಂದಂತೆ ಬರ್ತಾ ಇದೆ. ಹೀಗಿದ್ದರೂ ಕೂಡ ಅಂತ್ಯಕಾಲಕ್ಕೆ ವೈರಾಗ್ಯ ಬರುವುದೇ ಇಲ್ಲ. ವೈರಾಗ್ಯ ಬರುವುದೇ ಇಲ್ರಿ. ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಬರೀ ಬೇಕು ಅನ್ನೋದರಷ್ಟೇ ಕೂಡ ಆಯುಷ್ಯ ಕ್ಷೀಣವಾಗಿ ಹೋಗ್ತದೆ. 100 ವರ್ಷ ಆಯುಷ್ಯ ಅಂತಾಗಿದ್ದರೆ 50 ವರ್ಷ ನಿದ್ದೆಯಲ್ಲಿ ಕಳೆದು ಬಿಡ್ತೇವ್ರಿ. ನಿದ್ದೆಯಲ್ಲಿ ಹೊರಟು ಹೋಗ್ತದೆ. ಬಾಲ್ಯಾವಸ್ಥೆ 10-12 ವರ್ಷ ಬಾಲ್ಯಾವಸ್ಥೆ ಹೋಗ್ತದೆ. ಹೀಗೆ ಬೆಳೆದು ದೊಡ್ಡವನಾಗ್ತಕ್ಕಂಥದ್ದು ಕೂಡ ಕ್ಷಣವೂ ಕೂಡ ವಿಶೇಷವಾಗಿ ದೊಡ್ಡವನಾಗಿರ್ತಾನೆ. ಕಾಮಕ್ರೋಧಾದಿಗಳು ಬೆಳೀತಾ ಹೋಗ್ತಾ ಇವೆ. ಕಾಮಕ್ರೋಧಾದಿ ಬೆಳೆದಿಂದ ಒಬ್ಬರನ್ನ ಹಿಂದೆ ಕೊಲ್ಲಿಕ್ಕೂ ಅಂಜುದಿಲ್ಲ. ತಂದೆ ತಾಯಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ, ತಂದೆಯನ್ನು ಹೊಡಿಲಿಕ್ಕೆ ಹೋಗ್ತಾನೆ, ತಾಯಿನ ಹೊಡಿಲಿಕ್ಕೆ ಹೋಗ್ತಾನೆ. ಏನ್ರಿ ಇದು? ಅಷ್ಟು ಯೌವನಾವಸ್ಥೆ ಅಂತ, ಯೌವನಾವಸ್ಥೆ ಬಂದ್ಬಿಡ್ತದೆ. ಯಾರೇನು ಹೇಳಿದ್ರೆ ತಂದೆಗೆ ಏನೋ ಹೀಗೆ ಮಾಡಬಾರ್ದು.
ನಯ ವಿನಯದಿಂದ ಬೆಳೀತಕ್ಕಂಥ ಪ್ರವೃತ್ತಿಯನ್ನ ಮಕ್ಕಳು ಸಂಸ್ಕೃತಿಯನ್ನು ಹಾಕಿ ತಂದೆ ತಾಯಿ ಕಲಿಸ್ಬೇಕು. ಹಂಗೇನಾಗಿದ್ರೆ ಒಂದೆಲ್ಲ ಕರೆಸಿ ಬಾರಿಸ್ಬೇಕು. ಯಾವ ರೀತಿಯಾಗಿರ್ಬೇಕು ಅಂತ ಅದಕ್ಕೆ ಕಷ್ಟ ಕೊಡತಕ್ಕಂಥ ಉದ್ದೇಶ ಅಷ್ಟೇ, ಮತ್ತೊಂದು ಉದ್ದೇಶ ಅಲ್ಲ. ಅವನು ಹೊಡಿಬೇಕು ಅಂತ ನನಗೆ ಸಂತೋಷ ಆಗ್ತದೆ ಹೊಡೆಯೋದಲ್ಲ, ಅವನು ಒಳ್ಳೆಯವನಾಗಲಿ ಅಂತ ಶಿಕ್ಷೆ ಕೊಡ್ತಕ್ಕಂಥದ್ದು ಎಲ್ಲ. ಹೀಗೆ ಅನ್ನೋದ್ರ ಕಡೆ ಯೌವನಾವಸ್ಥೆ ಹೋಗ್ತದೆ, ಸಂಸಾರದಲ್ಲಿ ಬಿದ್ದು ಬಿಡ್ತೀವಿ, ಸಂಸಾರ ಶುರು ಆಗ್ತದೆ. ಇದೇ ನರಕ ಅಂತ ಕರೀತಾರೆ. ಸಂಸಾರದಲ್ಲಿ ಈಸಬೇಕು, ಇದ್ದು ಜಯಿಸಬೇಕು, ಇಂಥ ಕಷ್ಟಗಳಾಗ್ತವೆ. ಸಂಸಾರ ಬೆಳಗಿನಿಂದ ಸಾಯಂಕಾಲವರೆಗೆ ದುಡಿಬೇಕು, ಸಂಸಾರವನ್ನು ನಡೆಸಬೇಕು. ಗಂಧ ಕೊರಡ ತೊಯ್ದಿನಂತೆ, ಗಂಧ ಕೊಡ ಹೇಗೆ ತೊಯ್ತಾ ಇದ್ದೇವೆ, ಗಂಧ ತೊಯ್ದಂತೆ ನಮ್ಮ ದೇಹವನ್ನ ಹೇಯಬೇಕು ಸಂಸಾರಕ್ಕೋಸ್ಕರವಾಗಿ. ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಅದರಲ್ಲಿ ಈಸಬೇಕು, ಇದ್ದು ಜಯಿಸಬೇಕು ಅಂತಾನೆ ದೇವರು. ನೀನು ಸಂಸಾರದಲ್ಲಿ ಇದ್ದು ಜಯಿಸಿದಾಗ, ನೀನು ಪರಿಪಕ್ವವಾದಾಗ ನಿನಗೆ ಮೋಕ್ಷವನ್ನು ಕೊಡ್ತೀನಿ ಅಂತ. ಅದಕ್ಕಿಂತ ನೀನು ಮೋಕ್ಷ ಇಲ್ಲ. ಅದಕ್ಕೋಸ್ಕರವಾಗಿ ಕೂಡ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲಿ ಮಾನವ ಜನ್ಮ, ತತ್ರಾಭಿ ಬ್ರಾಹ್ಮಣ ಜನ್ಮ, ತತ್ರಾಭಿ ವೈಷ್ಣವ ಜನ್ಮ. ತಾರತಮ್ಯ. ದೇವರು ಸರ್ವತಂತ್ರನಾಗಿರ್ತಕ್ಕಂಥ, ಎಲ್ಲರೂ ಕೂಡ ಉಳಿದವರೆಲ್ಲ ಅಸ್ವತಂತ್ರರು. ಲಕ್ಷ್ಮೀದೇವಿಯಾಗಿ ಅಶ್ವತಂತ್ರರು. ಪರಮಾತ್ಮನ ಇಚ್ಛೆಯಂತೆ ಲಕ್ಷ್ಮೀದೇವಿ ನಡ್ಕೊತ ಹೋಗ್ತಾಳೆ. ಹಾಗೆ ವಾಯುದೇವರು ನಿಂತುಕೊಂಡು, ನಮ್ಮ ದೇಹದ ನಿಂತುಕೊಂಡು ವಾಯುದೇವರನ್ನು ಕೂಡ ಪರಮಾತ್ಮ ನಿತ್ಯದಲ್ಲಿ ಚಿಂತನೆ ಮಾಡತಕ್ಕಂಥ, ಒಂದು ಕ್ಷಣವೂ ಬಿಡದಂತೆ ಅಂತ ವಾಯುದೇವರು, ಗರುಡ ಶೇಷ ರುದ್ರಾದಿಗಳ ಮೊಮ್ಮಕ್ಕಳು, ಇವರೆಲ್ಲ ಮಕ್ಕಳು. ಬ್ರಹ್ಮದೇವರು ವಾಯುದೇವರು ಮಕ್ಕಳು, ಗರುಡ ಶೇಷಾದ್ರುದ್ರ ದೇವರು ಮೊಮ್ಮಕ್ಕಳು. ಹೀಗೆ ತನ್ನ ಪರಿವಾರ ಮಾಡಿಕೊಂಡು ಇಡೀ ಬ್ರಹ್ಮಾಂಡವನ್ನೇ ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿ ಮಾಡ್ತಾನೂ ಇದ್ದಾನೆ. ಜೀವಸರ ಸೃಷ್ಟಿನೂ ಮಾಡ್ತಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಬಂಧ ಮೋಕ್ಷ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಬಂಧ ಮೋಕ್ಷ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ್ದನ್ನ ಲಯ ಮಾಡ್ತಾನೆ. ಹಾಗಾದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ನಮಗೇನ್ ಬೇಕು? ಬದುಕಲಿಕ್ಕೆ ಆಹಾರ ಬೇಕು, ಗಾಳಿ ಬೇಕು, ನೀರು ಬೇಕು, ಜಲ ಬೇಕು, ಪೃಥ್ವಿ ಬೇಕು. ಪಂಚಭೂತಾತ್ಮಕ ದೇಹ ಇದು. ಪಂಚಭೂತಾತ್ಮಕದಿಂದ ವೃತ್ತಿಯಾಗಿರ್ತಕ್ಕಂಥ ದೇಹ. ಇದೆಲ್ಲವನ್ನ ಕೊಟ್ಟು ದೇವರು ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನಿಗೆ ನಾವು ಎಷ್ಟು ಸಲ ಥ್ಯಾಂಕ್ಸ್ ಹೇಳಬೇಕು? ಎಷ್ಟು ಸಲ ಥ್ಯಾಂಕ್ಸ್ ಹೇಳಬೇಕು? ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಆತನ ಥ್ಯಾಂಕ್ಸ್ ಹೇಳಬೇಕು. ನರ ಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಬಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಬಂದಿಷ್ಟಿಲ್ಲ. ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ಅದ್ಭುತವಾದ ನಾಲಿಗೆ ಕೊಟ್ಟಾನ್ರಿ, ಕಣ್ಣು ಕೊಟ್ಟಾನ. ಕೃಷ್ಣನ ಹೆಸರು ಹೇಳ್ರಿ. ಕೂಡುವಾಗ, ತಿನ್ನುವಾಗ, ಮಲಗುವಾಗ, ಹೇಳುವಾಗ, ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಪರಮಾತ್ಮ ನಾಮಸ್ಮರಣೆ ಅಂತ ಹೇಳಿದ್ರೆ ಅದೇ ದೇವರಿಗೆ ಕೊಡತಕ್ಕಂಥದ್ದು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾರೋ ಒಬ್ಬ ನನಗೆ ಏನೋ ಮಾಡ್ತಕ್ಕಂಥದ್ದು, ಬಸ್ಸಿನಲ್ಲಿ ಹತ್ತಿದ್ದೇವೆ, ಸೀಟ್ ಬಿಟ್ಟು ಕೊಟ್ರೆ ಥ್ಯಾಂಕ್ಸ್ ಅಂತ ಹೇಳ್ತೇವ್ರಿ. ಕೂಡ್ರಿ ನೀವು ಅಂತ ಹೇಳ್ತಿದ್ರೆ ಅವ್ನು ಥ್ಯಾಂಕ್ಸ್ ಹೇಳ್ತೀವಿ ನಾವು. ಬರೀ ಒಂದು ಕ್ಷಣಕ್ಕೆ ಒಂದು ಸೀಟ್ ಕೊಟ್ಟ ನಾವು ಥ್ಯಾಂಕ್ಸ್ ಹೇಳ್ತೀವಿ. ದೇವರು ನಮ್ಗೆ ಅದ್ಭುತವಾಗಿರ್ತಕ್ಕಂಥ ದೇಹ ಕೊಟ್ಟಾನೆ, ಇಷ್ಟೆಲ್ಲ ಧರ್ಮದಿಂದ ಮಾಡ್ತಕ್ಕಂಥ ಬುದ್ಧಿ ಕೊಟ್ಟಾನೆ, ಹಣ್ಣು ಕೊಟ್ಟಾನೆ, ಕಿವಿ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಅದ್ಭುತವಾದ ದೇಹ ಕೊಟ್ಟಾಗ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯ ರೀ? ನಿತ್ಯದಲ್ಲಿ ಹೇಳಬೇಕು. ಇವತ್ತು ಹೇಳೇವಲ್ರಿ, ಮತ್ತೆ ನಾಳೆ ಯಾಕೆ ಹೇಳಬೇಕು? ಇವತ್ತು ಊಟ ಮಾಡಿದ್ದೀರಿ, ನಾಳೆ ಯಾಕೆ ಊಟ ಮಾಡ್ತೀರಿ? ನಾಳೆ ಈಗ ಸೇವನೆ ಮಾಡಿದ್ದೀರಿ, ಉಸಿರಾಟ ಮಾಡ್ತೀರಿ, ಮತ್ತೆ ಅನ್ನೋ ತಕ್ಷಣಕ್ಕೆ ಯಾಕೆ ಉಸಿರಾಟ ಮಾಡ್ತೀರಿ? ಬಿಟ್ಬಿಡ್ರಲ್ಲ, ನೋಡೋಣ. ಸಾಧ್ಯವಾ? ಆಗುದಿಲ್ಲ. ಹೇಗೆ ಪರಮಾತ್ಮ ನಮ್ಮ ದೇಹದಲ್ಲಿ ನಿಂತುಕೊಂಡು 24x7 ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ನಾ ದೇಹವನ್ನ ಸುಸ್ಥಿತಿ ಇರ್ತಾನೆ. ಈ ದೇಹದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ರೋಗಗಳು ಬಂದು ಸೇರ್ಕೋತಾವೆ. ಅಂತದಕ್ಕೆ ಆಸ್ಪದ ಕೊಡೋದಿಲ್ಲ, ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಅಂತ ಅದ್ಭುತವಾಗಿರ್ತಕ್ಕಂಥ ದೇಹ ಕೊಟ್ಟವನಿಗೆ ಎಷ್ಟು ಸಾರಿ ನೀವು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದಕ್ಕೆ ಕೂಡುವಾಗ ಕೃಷ್ಣ ಕೃಷ್ಣ ಅಂತ ಹೇಳ್ರಿ, ಏಳುವಾಗ ಕೃಷ್ಣ ಕೃಷ್ಣ ಅಂತ ಹೇಳ್ರಿ, ಮಲಗುವಾಗ ಕೃಷ್ಣ ಕೃಷ್ಣ ಅಂತ ಹೇಳ್ರಿ. ಮಲಗುವಾಗ ಕೈ ಮುಗಿದು ಭಕ್ತಿಯಿಂದ ಕುತುಕೊಂಡು ಕಾಯೇ ನಮಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾಮ ಕೃತಯಸ್ವವಾತ್ ಪರೋಮಿ ಯದ್ದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಪರಮಾತ್ಮ ಮುಂಜಾನೆಯಿಂದ ಹಿಡ್ಕೊಂಡು ರಾತ್ರಿವರೆಗೆ ನಾನು ಮಲಗುವವರೆಗೆ ಏನು ಮಾಡಿದ್ದೇನೆ, ಇದರಲ್ಲಿ ಒಳ್ಳೆಯದೇನಾಗಿದ್ದರೆ ಅದು ನಿನ್ನ ಮಾಡಿಸಿರ್ತಕ್ಕಂಥ ಕರ್ಮಗಳು, ತಪ್ಪೇನಾಗಿದ್ದರೆ ನನ್ನ ಕರ್ಮದಿಂದ ಮಾಡತಕ್ಕಂಥದ್ದು, ನಾನು ಮಾಡಿರ್ತಕ್ಕಂಥ ಇದನ್ನೆಲ್ಲ ಮಂದಿ ಸ್ವೀಕಾರ ಮಾಡಿ ಪರಮಾತ್ಮ ವಿಶೇಷವಾಗಿ ಭಕ್ತಿನ ಅನುಗ್ರಹ ಮಾಡೋ ಸ್ವಾಮಿ ಅಂತ ಇಷ್ಟು ಬೇಡಿಕೊಂಡ್ರೆ ನಿದ್ರಾಲಂಘನ ಆರಂಭಿಸಿಕೊಳ್ಬೇಕು. ಎಲ್ಲ ಸಮರ್ಪಣೆ ಮಾಡಬೇಕು, ಪ್ರತಿಯೊಂದನ್ನು ಸಮರ್ಪಣೆ ಮಾಡಬೇಕು. ಹೀಗೆ ದೇವರಂತಾನೆ. ಇದರಿಂದ ಚಿತ್ರಾಕಾಂತರು ಇಷ್ಟೆಲ್ಲ ಆಗಿರ್ತದೆ. ಚಿತ್ರಾಕಾಂತರಾಗ್ತಾರೆ, ಭಯಭೀತರಾಗಿಬಿಡ್ತಾರೆ. ಗುರುಗುರು ಶಬ್ದ ಬರ್ತಾ ಇದೆ, ಆ ನೆರಿತಾ ಇದ್ದಾರೆ, ನಡುವೆ ಪ್ರಾಣಿ ಬಿದ್ದಿರ್ತದೆ. ಏನು ಹೇಳಬೇಕಂದ್ರೂ ಕೂಡ ಅನಿಸುವುದಿಲ್ಲ.
99% ಮನೆಯಲ್ಲಿ ಯಾರು ದೇಹವನ್ನು ಈಕೆ ಕಾಲದಲ್ಲಿ ಬಿಡುವುದಿಲ್ಲ. ಅದಕ್ಕೆಲ್ಲ ಯಾವ ದವಾಖಾನೆ ಇರಲಿಲ್ಲ, ಯಾವ ಡಾಕ್ಟರು ಇರಲಿಲ್ಲ. ಸರಳವಾಗಿ ಏನೋ ತೊಂದರೆ ಆಗ್ತಾ ಇತ್ತು, ದೇವರಲ್ಲಿ ಹೆಸರು ಹೇಳ್ಕೊಂಡೆ ಮನೆಯಲ್ಲಿ ನಾಮ ಅಂತ ಹೇಳ್ತಾ ದೇಹ ಬಿಡ್ತಾ ಇತ್ತು. ಕಷ್ಟವಾಗಿದೆ, ಅನೇಕ ರೋಗಗಳು ಬಂದು ತುಂಬಿಕೊಂಡಿರ್ತಾವೆ. ಯಾವುದೋ ಹೆಸರು ಹೇಳ್ತಾರೆ, ರೋಗದ ಹೆಸರು ಹೇಳ್ತಾರೆ, ಆ ದವಾಖಾನೆಗೆ ಹೋಗ್ರಿ, ಈ ದವಾಖಾನೆಗೆ ಹೋಗ್ರಿ. ಇಲ್ಲಿ ದವಾಖಾನೆಯಲ್ಲಿ ಎಂತೆಂಥ ಗುಳಿಗೆ ಕೊಡ್ತಾರೆ. ಅದ್ಭುತ ಏನು ಗುಳಿಗೆ ಅಂತ ಜಾಡ್ತದೆ, ಗೊತ್ತಾಗೋದಿಲ್ಲ, ಹೇಳಿಕ್ಕೆ ಆಗೋದಿಲ್ಲ. ಹೇಳಿದ್ರೆ ಬಾಯಿ ಕಸ್ಕೊಂಡ್ಬಿಟ್ಟು ಇನ್ನು ಆಂಟಿಬಯೋಟಿಕ್ ಅಂತಾರೆ, ಸುಡುಗಾಡ ಅಂತಾರೆ, ಏನೇನೋ 58 ಗುಳಿಗೆ ಕೊಡ್ತಾರೆ. ದೇಹಕ್ಕೆ ಎಷ್ಟು ಕಷ್ಟವಾಗ್ತದೆ ಅಂತ ಅನುಭವಿಸಿದವರಿಗೆ ಗೊತ್ತು. ಅದು ನಿಮಗೆಲ್ಲ ಗೊತ್ತಾಗೋದಿಲ್ಲ. ಡಾಕ್ಟರ್ ಪ್ರಯತ್ನ ಮಾಡ್ತಾರೆ, ಡಾಕ್ಟರ್ ಪ್ರಯತ್ನ ಮಾಡ್ತಾರೆ ಅಂತಾನೆ ಹೇಳ್ತಾನೆ ಇರ್ತಾನ. ಡಾಕ್ಟರ್ ಏನು ಮಾಡ್ಲಿಕ್ಕೆ ಸಾಧ್ಯ ರೀ? ಸೃಷ್ಟಿ ಮಾಡಿದ ವಸ್ತುವನ್ನ ಪರಮಾತ್ಮ ಕಸ್ಕೊಳ್ಳೇಬೇಕು, ಕಸ್ಕೊಂಡು ಹೋಗಲೇಬೇಕು. ಅದಕ್ಕೆ ಅದು ನಿರ್ಧಾರ. ಹಾಗಾಗಿ ಮನುಷ್ಯ ದೇಹವನ್ನ ಯಾವನೂ ಕೂಡ ಇವತ್ತು ಮನೆಯಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ದವಾಖಾನೆಯಲ್ಲಿ ಹೋಗ್ತಾರೆ. ಉತ್ತಮ ಪುಣ್ಯ ಪುರುಷರಾಗಿದ್ದರೆ ಅಂತಾನೆ ನನ್ನ ದವಾಖಾನೆ ಕರ್ಕೊಂಡು ಹೋಗ್ಬೇಡ್ರಿ, ಇಲ್ಲೇ ನಾನು ದೇಹ ಬಿಡ್ತೇನೆ ನಿರ್ಧಾರ ಮಾಡಿ ಮನೆಯಲ್ಲೇ ದೇಹ ಬಿಡಬೇಕು. ರಾಮನಾಮ ಹೇಳ್ತಾ ಇರಬೇಕು, ವಿಶೇಷವಾಗಿ ಭಕ್ತಿಯಿಂದ ಅಲ್ಲೇ ದೇಹ ಬಿಡಬೇಕು. ಏನು ಭಾಳ ದವಾಖಾನೆಗೆ ಹೋದರೆ ಏನು ಆಕ್ಸಿಜನ್ ಹಾಸ್ತಾರೆ, ಒಂದು ದಿವಸ ಹೋಗಬೇಕು, ಇನ್ನೊಂದು 2 ದಿವಸ ಇಟ್ಟಿರ್ತಾರೆ ಅಷ್ಟೇ, ರೊಕ್ಕ ಸೊಳಗೆ ಇಡ್ತಾರೆ ಅಷ್ಟೇ. ನಮ್ಮನ್ನ ಹರಿದು ಹಿಂಜಿ ಬಿಡ್ತಾರೆ. ಇದ್ದವರು ಸಾಯೋರು ಸಾಯ್ತಾರೆ, ಇದ್ದವ್ರನ್ನು ಸಾಯಿಸ್ತಾರೆ. ಇಷ್ಟು ಅದ್ಭುತವಾಗಿ ನಡೆದಿರ್ತಕ್ಕಂಥ ಕೆಲಸ. ಅಂದರೆ ಆ ದವಾಖಾನೆ ತೋರಿಸಬಾರ್ದು ಅಂತ ಅರ್ಥ ಅಲ್ಲ, ಆದರೆ ಹೀಗೆ ನಡೀತಾ ಇವೆ ಅಂತ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಹೀಗಾಗಿ ಆ ಕಾಲಕ್ಕೆ ಅಂಗುಷ್ಟ ಮಾತ್ರ ಅಂತ ಶೇಷ ಯಮಧೂತರು ಬಂದು ನಿಂತಿರ್ತಾರೆ. ಪಾಪಿಷ್ಟರಿಗೆ ಯಮಧೂತರು ಬಂದು ನಿಂತಿರ್ತಾರೆ. ಯಾರು ಪುಣ್ಯ ಮಾಡಿರ್ತಾರೋ, ಯಾರೋ ಹೋಗಬೇಕು ಅಂತ ಅನಿಸಿದ್ರು ಕೂಡ ಅವ್ರಿಗೆ ಮನೆಯಲ್ಲಿ ಕೂಡ ಹೇಳ್ತಾರೆ, ಇಂಥ ದಿವಸ ಇಂಥ ದೇಹ ಬಿಡ್ತೇನೆ ಅಂತ. ಎಷ್ಟೋ ಮಂದಿ ಹೇಳ್ತಕ್ಕಂಥ ಮನೆಯಲ್ಲಿ ಗೋಮಯ ಮಂಡಲ ಮಾಡಿ ಎಲ್ಲ ದರ್ಭಾಸನ ಹಾಕಿಕೊಂಡು ದಕ್ಷಿಣೆಗೆ ತಲೆ ಮಾಡಿಕೊಂಡು ಮಲಗಿ ತಾನೇ ಮಲ್ಕೋತಾರೆ. ಯಾರು ಮಲಗಿಸುವ ಅವಶ್ಯಕತೆ ಇಲ್ಲ. ದೇಹ ಮೇಲೆ, ಮನುಷ್ಯದ ಮೇಲೆ ದೇಹ ಬಿಡಬಾರ್ದು, ದವಾಖಾನೆಯಲ್ಲಿ ಬಿಡಬಾರ್ದು. ಹಾಗಾಗಿ ಭೂತ ಪ್ರೇತಾದ ಚೇಷ್ಟೆಗಳಾಗ್ತವೆ ಅದಕ್ಕೆ, ದೇಹಕ್ಕೆ. ಅದಕ್ಕೋಸ್ಕರ ಭೂಮಿ ಅಂದರೆ ಬಹಳ ಶುದ್ಧತೆ ಹೊಂದಿರತಕ್ಕಂಥದ್ದು. ಭೂಮಿಯ ಮೇಲೆ ಕೂಡ ದೇಹ ಬಿಡಬೇಕು. ನಾವು ತಂದ ಮೇಲೆ ಭೂಮಿ ಮೇಲೆ ಹಾಕ್ತೇವೆ. ಅದಕ್ಕೆ ಇಷ್ಟು ಶುದ್ಧ. ಇದು ಗರುಡ ಹೇಳ್ತಕ್ಕಂಥ ಇದು ಶಾಸ್ತ್ರ, ಇದು ಸಮ್ಮತವಾಗಿರ್ತಕ್ಕಂಥದ್ದು. ಇದು ಆಗುದಿಲ್ಲ, ಇವತ್ತು ನಡೆದು ಹೋಗಿದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಅನುಭವಿಸ್ತಾ ಇದ್ದಾರೆ, ಕೆಟ್ಟದ್ದು ಆಗ್ತಾ ಇದೆ, ಏನೋ ತೊಂದರೆ ಆಗ್ತಾ ಇದೆ, ಯಾರು ಮನೆಗೆ ಇಟ್ಕೊಂಡು ಕೊಡ್ಲಿಕ್ಕೆ ಆಗ್ತದೆ, ದವಾಖಾನೆ ತೋರಿಸ್ತಕ್ಕಂತೆ ಪ್ರಯತ್ನ ಮಾಡೋದೆ ಮನುಷ್ಯ ಪ್ರಯತ್ನ ಬಿಡ ಹಾಗಿಲ್ಲ ಮಾಡ್ತಕ್ಕಂತೆ. ಆದರೂ ಕೂಡ ಹೀಗೆ ನಡೀತಾ ಇವೆ ಅಂತ ವಿಶೇಷವಾಗಿ ಶಬ್ದ ಮಾಡುತ್ತಾ ಮನೆಯಿಂದ ಹೊರಗೆ ಎಳೆದು ಹೋಗ್ತಾ ಇದ್ದಾರೆ. ಯಮದೂತರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಡಿ ಇಷ್ಟಲ್ಲ ಅಂತ ಹೇಳಿ ಆ ಯಮಲೋಕದ ಮಾರ್ಗವಾಗಿ ಪಾಪಿಷ್ಟ ಕರ್ಕೊಂಡು ಹೋಗ್ತಾರೆ. ಸುಖವಾಗಿರ್ತಕ್ಕಂಥ ಸುಖಪ್ರದ ಅಂತ ಇಲ್ಲಿ ವಿಷ್ಣುಪಾದರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವುದೂ ಅವಸ್ಥೆ ಇಲ್ಲ. ಮಾರ್ಗದಲ್ಲಿ ಹೋಗುವಾಗ ಅನೇಕ ಕಷ್ಟಗಳು. ಎಂತೆಂಥ ಕಷ್ಟಗಳು ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಸೂರ್ಯನಿಗೆ 45 ಡಿಗ್ರಿ ಸೆಲ್ಸಿಯಸ್ ಬಂದರೆ ಬಿಸಿಲು ಹೊರಗೆ ಹೋಗೋದು ಬೇಡ, ಮಕ್ಕಳಿಗೆ ಕಳಿಸೋದಿಲ್ಲ, ಹೊರಗೆ ಹೋಗಬೇಡ್ರಿ, ಬಿಸಿಲು ಭಯಂಕರ ಇದೆ, ಕಾಲು ಇಲ್ಲಿಂದ ಇಟ್ಟು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಗುಡಿಗೆ ಹೋಗೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸುಡ್ತಿರ್ತಾರೆ. ಅಂತ ಬಿಸಿಲಿಗೆ ನಾವು ಒದ್ದಾಡಿ ಬಿಡ್ತೇವೆ, ಮನೇಲಿ ಇರ್ತೇವೆ. ಅಲ್ಲಿ ಸಾವಿರ ಸೂರ್ಯರು ದರ್ಶನ ಮಾಡ್ತಾ ಇದ್ದಾರೆ. ಆ ಉಸುಕು ಕುದಿತಾ ಇದೆ ಅಂದ್ರೆ, ಉಸುಕು ಕುದಿತಾ ಇದೆ. ಭೂಮಿ ಎಲ್ಲ ಮತ್ತೊಂದೆಲ್ಲ ಮುಗದೊಂದ ಉಸುಗಿರ್ತಕ್ಕಂಥ ಉಸುಗು ಆ ಬಿಸಿಲಿಗೆ ಕುದಿತಾ ಇರ್ತದಂತೆ. ಹಂತದಲ್ಲಿ ನಡೀತಕ್ಕಂಥ ಯೋಗವನ್ನ ಕೊಡ್ತಾನೆ. ಅವಾಗಂತಾನೆ ಜೀವ, ಎಂತ ಜನ್ಮ ಕೊಟ್ಟಿದ್ದೆ ಪರಮಾತ್ಮ, ಒಂದೂ ದಿವಸ ನಿನ್ನ ಹೆಸರು ಹೇಳಲಿಲ್ಲ ನಾನು, ಒಬ್ಬರಿಗೂ ಒಂದು ಸಹಾಯವನ್ನ ಮಾಡಲಿಲ್ಲ, ಒಬ್ಬರಿಗೂ ಅನ್ನದಾನವನ್ನು ಮಾಡಲಿಲ್ಲ, ಇದು ಕಷ್ಟ ಕೊಟ್ಟಿದ್ದೆ ಸರಿನೇ ಅಂತಾನೆ. ಅವಾಗಂತಾನೆ ಕಷ್ಟ ಕೊಟ್ಟಿದ್ದೀಪ, ಅನುಭವಿಸ್ತೇನೆ ಅಂತ ನಡ್ಕೊಂಡು ಹೋಗ್ತಿರ್ತಾರೆ. 5 ದಿವಸಕ್ಕೆ ನಡ್ಕೊಂಡು ಹೋಗ್ತಾರೆ. ಹೋಗುವಾಗ ಒದ್ದಾಡಿ ಕಾಲು ಸುಟ್ಟು ಹೋಗ್ತಾ ಇದೆ, ಮೈಯೆಲ್ಲ ಸುಟ್ಟು ಹೋಗ್ತಾ ಇದೆ, ಬಿದ್ದು ಒದ್ದಾಡ್ತಾ ಇರ್ತಾರೆ. ಆದರೂ ಜೀವಕ್ಕೆ, ಅದಕ್ಕೆ ಆತ್ಮಕ್ಕೆ ಸಾವಿಲ್ಲ. ದೇಹ ನಾಶವಾಗ್ತದೆ ವಿನಃ ಒಳಗಿರತಕ್ಕಂಥ ಆತ್ಮ ಶಾಶ್ವತ. ಆತ್ಮನು ಹತ್ತೋಗ್ಬಿಟ್ರೆ ಇವೆಲ್ಲ ಕರ್ಮ ಮಾಡೋ ಅವಶ್ಯಕತೆನೇ ಇಲ್ಲ. ಇವೆಲ್ಲ ಕಷ್ಟವನ್ನು ಯಮ ಮಾರ್ಗದಲ್ಲಿ ಅನುಭವಿಸ್ಬೇಕಲ್ಲ, ಅದಕ್ಕೆ ಸಾವು ಕೊಡುವುದಿಲ್ಲ ಪರಮಾತ್ಮ. ಹಳೆ ಬಟ್ಟೆ ಹರದ ಮೇಲೆ ಹೊಸ ಬಟ್ಟೆಯನ್ನು ಹಾಕೋತೇವೋ ನಾವು, ಹಳೆ ಮನೆ ಸುಟ್ಟ ಮೇಲೆ ಹೊಸ ಮನೆಗೆ ಹೇಗೆ ಪ್ರವೇಶ ಮಾಡ್ತೇವೋ ಹಾಗೆ ಈ ದೇಹ ಬಿಟ್ಟ ಮೇಲೆ ಪರಮಾತ್ಮ ಮತ್ತೊಂದು ದೇಹವನ್ನ ಕೊಡ್ತಾನೆ. ಯಾವ ದೇಹ ಕೊಡ್ತಾನೆ, ಎಲ್ಲಿ ಕೊಡ್ತಾನೆ, ಹೇಗೆ ಕೊಡ್ತಾನೆ, ಎಲ್ಲಿ ಯಾವಾಗ ಏನಾಗಿ ಹುಡ್ತೇವಿ ಏನು ಗೊತ್ತಾಗುದಿಲ್ಲ ನಮಗೆ. ಎಲ್ಲಿ ಹುಡ್ತೇವೆ ಅಂತ ಗೊತ್ತಾಗುದಿಲ್ಲ. ಯಾರು ಒಳ್ಳೆ ಧರ್ಮ ಮಾಡಿದ್ದಾರೆ ನೋಡ್ತಾ ಇದ್ದೀವಿ, ಒಳ್ಳೆ ಧರ್ಮವಂತಿದ್ದಾರೆ, ಎಲ್ಲರ ಬಾಯಿಗೂ ಬರಬೇಕು.
ಏನ್ರಿ ಎಷ್ಟು ಧರ್ಮ ಮಾಡ್ತಾ ಇದ್ದ, ಎಷ್ಟು ಪುಣ್ಯವಂತರಿದ್ರು ಅಂತ ಅಂಥವ್ರ ಬಾಯಲ್ಲಿ ಬಂದಾಗ ಖಂಡಿತವಾಗಿಯೂ ಬ್ರಾಹ್ಮಣ ಜನ್ಮವನ್ನೇ ಬರ್ತದೆ. ಒಳ್ಳೆಯ ಕುಲದಲ್ಲಿ ಜನಿಸುವಂತೆ ಮಾಡ್ತಾನೆ. ಹುಟ್ಟಿದಾಗ ಎಲ್ಲ ಒಳ್ಳೆಯ ಕುಲದಲ್ಲಿ ಜನಿಸ್ತಾನೆ. ಎಲ್ಲರಿಗೂ ಸುಂದರವಾಗಿರ್ತಕ್ಕಂಥ ರೂಪವನ್ನ ಕೊಡ್ತಾನೆ. ಎಲ್ಲರೂ ಮುದ್ದಾಡುವಂತೆ ಮಾಡ್ತಾನೆ. ಎಲ್ಲ ವಿದ್ಯೆಯನ್ನು ಮುಂದೆ ಬೆಳೀತಾ ಬೆಳೀತಾ ಹಾಗೆ ವಿದ್ಯೆಯನ್ನು ಕೊಡ್ತಾನೆ, ಬುದ್ಧಿ ಕೊಡ್ತಾನೆ, ಎಲ್ಲ ಒಳ್ಳೆಯ ಯೌವನವನ್ನು ಕೊಡ್ತಾನೆ, ಒಳ್ಳೆ ರೂಪವನ್ನು ಕೊಡ್ತಾನೆ, ಎಲ್ಲಾ ರೀತಿಯ ಸೌಖ್ಯವನ್ನು ಕೊಟ್ಟು ಹುಟ್ಟಿಸ್ತಾನೆ. ಪುಣ್ಯವಂತರಿಗೆ. ಯಾರ ಪಾಪಿಷ್ಟರಿರುವರೋ, ಎಲ್ಲೋ ಪಕ್ಷಿಯಾಗಿಯೋ ಕ್ರಿಮಿಕೀಟಗಳಾಗಿಯೋ ಎಲ್ಲೋ ಗಿಡಗಲ್ಲಗಳ ಗಂಟೆಗಳಾಗಿಯೋ ಇಲ್ಲಿ ಹುಡ್ತೀವಿ ಅಂತ ಗೊತ್ತೇ ಇಲ್ಲ. ಅದಷ್ಟು ಪ್ರಯತ್ನ ಮಾಡಿ ಏನೆಷ್ಟು ಅನುಭವಿಸ್ಬೇಕು. ರಾಮ ಅಲ್ಲಿಗೆ ಎಷ್ಟೊತ್ತು ಬೇಕಾಗಿದೆ, ಕೃಷ್ಣ ಅಲ್ಲಿಗೆ ಎಷ್ಟೊತ್ತು ಬೇಕಾಗಿದೆ. ಒಂದು ಕ್ಷಣ, ಆ ಕ್ಷಣವೇ ಕೂಡ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಆ ಕ್ಷಣ ಕ್ಷಣಕ್ಕೂ ಪರಮಾತ್ಮನ ನಾಮಸ್ಮರಣೆಯನ್ನ ನಾವು ಮಾಡಬೇಕು ಅಂತಂತಾನೆ. ಅಲ್ಲಲ್ಲಿ ದಣಿದು ಬೀಳ್ತಾ ಇದ್ದಾನೆ, ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮುಗಿಗೆ ಎತ್ತಿಗೆ ಉದಾಹರಣೆ ಹಾಕಿದ ಹಾಗೆ ಆ ಉದಾಹರಣೆ ಹಾಕಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ವರ್ಷ ಪರ್ಯಂತರವಾಗಿ ಪಿಂಡದಾನ ಮಾಡ್ತಾ ಮಾಡ್ತಾ ಇಲ್ಲ ಇವತ್ತಿನಿಂದ ಶುರುವಲ್ಲ ಎಂದು ದೇಹ ಬಿಟ್ಟಿದ್ದಾನೆ, ಅಲ್ಲಿಂದ ಶುರುವಾಗ್ತದೆ ಪಿಂಡ ಪ್ರಧಾನ ಅಂತ ಮಾಡ್ತಾ ಹೋಗ್ತೀವಿ. ಅವೆಲ್ಲ ಪಿಂಡಗಳನ್ನ ಯಮ ಮಾರ್ಗದಲ್ಲಿ ಹೋಗ್ತಕ್ಕಂಥದಕ್ಕೆ ಕೊಟ್ಟಾಗ ಅದು ಸ್ವಲ್ಪ ಕಿಂಚಿತ್ತು ಸಂತುಷ್ಟ ಪಡ್ತದೆ. ಸಂತುಷ್ಟಪಡ ಪಿಂಡವನ್ನ ಭೋಗ ಮಾಡಿ ಮತ್ತೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡು ಹೋಗುವ ಆಶೀಪತ್ರ ಅಂತ ಘೋರವಾಗಿರ್ತಕ್ಕಂಥ ಆಶೀಪತ್ರ, ಹೇಗೆ ಮುಳ್ಳುಗಳಿಂದ ರಕ್ಷಣೆ ಮಾಡತಕ್ಕಂಥದ್ದು. ಅದು ಎಲ್ಲಾ ಕಡೆ ಒಂದು ಎರಿಬಿನನ್ನು ಸುಳಿಕೆ ಜಾಗ ಇರುವುದಿಲ್ಲ, ಒಂದು ಇರಿಬಿನನ್ನು ಸುಳಿಕೆ ಜಾಗ ಇರಲ್ಲ. ಅಂಥದ್ರಲ್ಲಿ ಇವನು ಹೇಳ್ಕೊಂಡು ಹೋಗ್ತಾ ಇದ್ದ. ದೇಹ ಛಿದ್ರವಾಗಿ ಹೋಗ್ತದೆ. ಎಲ್ಲ ನಾವು ನೋಡಿದ್ದಲ್ಲ, ಗ್ರಹಣಗಳು ಹೇಳ್ತವೆ, ನಾವು ಹೇಳ್ತೇವೆ ಅಷ್ಟೇ. ಹುಟ್ಟ ಸತ್ತಿಲ್ಲ ಸುಡುಗಾಡು ಕಡ್ಡಿಲ್ಲ ಅಂತಂತಾರಲ್ಲ, ಹಾಗೆ ಪುರಾಣಗಳು ಹೇಳ್ತಕ್ಕಂಥ ವಿಷಯವನ್ನ ನಾವು ತಿಳಿಸ್ತೇವೆ ವಿನಃ ನಾವು ಸ್ವತಃ ನಾವೇ ನೋಡ್ಲಿಕ್ಕೆ ಹೋಗಿದ್ದೇವೆ ಅಂದ್ರೆ ಕರ್ನಾಟಕ ಹೇಗಿದೆ ಅಂತ ನೋಡಿದ್ದೇವೆ, ಹಾಗೆ ಸ್ವರ್ಗ ಹೇಗಿದೆ ಅಂತ ಗೊತ್ತಿದೆ ನಮಗೆ, ನಾವು ನೋಡಿಲ್ಲ. ಇದೇ ಅಂತ ವರ್ಣನೆ ಮಾಡ್ತಾರೆ ವೇದವ್ಯಾಸ ದೇವರು, ಇಲ್ಲಿ ವರ್ಣನೆ ಮಾಡ್ತಾರೆ ಹೇಗಿದೆ ಅಂತ. ಈಗ ಕಷ್ಟವಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಕೆಲವೊಂದು ವಿಷಯ ನಂಬಲೇಬೇಕು. ಮತ್ತೆ ಎಷ್ಟೋ ಉದಾಹರಣೆಗಳಿವೆ. ಸ್ವಾಮಿಗಳ ಹತ್ರ ಹೋಗಿದ್ರಿ, ಮಂತ್ರಾಕ್ಷಿತ್ ಕೊಟ್ಟರು, ಎಲ್ಲ ಕೆಲಸ ಆಯ್ತು ಅಂತ ಈಗ ನಾವು ಒಂದೇನು ಹೇಳ್ತೀವಿ, ನಾವೆಲ್ಲ ಹೇಳ್ತೀವಿ. ನಮ್ಮಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಮದುವೆ ಆಗ್ಬೇಕಿತ್ತು, ಅಲ್ಲಿ ಹೋಗಿ ಬಂದೆ, ಮದುವೆ ಆಯ್ತು, ಅಲ್ಲಿ ಹೋಗಿದ್ದೆ, ಉದ್ಯೋಗ ಸಿಕ್ಕಿದ್ದೆಲ್ಲ ಉದ್ಯೋಗ ಸಿಕ್ತು, ಅಥವಾ ಇಂಥ ಕೆಲಸ ಆಗ್ಬೇಕಿತ್ತು, ಇಂಥ ಕೆಲಸ ಆಯ್ತು, ಇವತ್ತು ಹೇಳ್ತಾ ಇದ್ದೇನೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಭಕ್ತಿ, ಶ್ರದ್ಧೆ, ವಿಶ್ವಾಸ. ಯಾರು ದೇವರನ್ನ ನೋಡಿಲ್ಲ, ನಾವು ನೋಡಿದವರಲ್ಲ, ನೀವು ನೋಡಿದವರಲ್ಲ, ದೇವರಿದ್ದಾನೆ ಅಂತ ಖಡಾಖಂಡಿತವಾಗಿ ಹೇಳ್ತಕ್ಕಂಥ ಅನೇಕ ವಿಷಯಗಳು ನಮಗೆ ತಿಳಿಸ್ಕೊಡ್ತಾರೆ, ಪರಾಣ ತಿಳಿಸ್ಕೊಡ್ತದೆ. ಯಾರು ಅನುಭವಸ್ಥರು ಹೇಳ್ಕೊಡ್ತಾರೆ, ಅನುಭವ ಆಗಿರ್ತಕ್ಕಂಥದ್ದು ಉಂಟು, ಪರಮಾತ್ಮನ ಅನುಭವ ಆಗಿರ್ತಕ್ಕಂಥದ್ದು. ಅಲ್ಲಿ ಹೋಗ್ರಿ, ಇಂಥ ಗುರುಗಳಿದ್ದಾರೆ, ಅವರು ಸೇವೆ ಮಾಡ್ರಿ, ಏನಾಗಬೇಕಾಗಿ ಇದನ್ನು ಕೇಳಿಕೊಡ್ರಿ, ಅದೆಲ್ಲ ಆಗ್ತದೆ. ಅಂದ್ರೆ ವಿಶ್ವಾಸ, ಭಕ್ತಿ, ಶ್ರದ್ಧೆ. ಹಾಗಾಗಿ ಪರಮಾತ್ಮ ಕೊಡ್ತಕ್ಕಂಥ ಪೈಶ ಪರ್ಯಂತರವಾಗಿ ಕೊಡ್ತಕ್ಕಂಥ ಏನು ಪಿಂಡದಾನಗಳನ್ನು ಕೊಡ್ತಾ ಇರ್ತೀರಿ, ಎಲ್ಲವನ್ನ ಸ್ವೀಕಾರ ಮಾಡ್ತಾ ಮಾಡ್ತಾ ಕಷ್ಟ ಅನುಭವಿಸ್ತಾ ಯಮಲೋಕದ ಅಂತ ಇದ್ದಾರೆ. ಇಲ್ಲಪ್ಪ ಇಂಥ ದೇಹ ಕೊಟ್ಟಿದ್ದು ಸ್ವಾಮಿ, ನಾನು ಏನು ಮಾಡಲಿಲ್ಲ, ಅದಕ್ಕೆಷ್ಟು ಅನುಭವಿಸೋ ಸಹಜ ಅಂತ ಏನಾದ್ರು ಮಾಡಿರಿ ನಾನು ಬಿಡಿಸ್ರಪ್ಪ ಅಂತ ಯಮದೂತರಿಗೆ ಅಂದರೆ ಯಮದೂತರಂತಾರೆ, ನಿನ್ನಲ್ಲಿ ಏನಿದೆ ಅಂತ ಪುಣ್ಯ ಹೇಳು ಅಂತ ಅಂತಾರೆ. ಏನು ಪುಣ್ಯ ಮಾಡಿದ್ದು ಹೇಳು ನೀನು. ನಾವು ಬಿಡುಗಡೆ ಮಾಡುವವರಲ್ಲ, ಕಷ್ಟ ಕೊಡುವವರು ನಾವಲ್ಲ, ಯಮಧರ್ಮದ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು ಅಷ್ಟೇ ನಾವು. ನೀನು ಏನ್ ಮಾಡಿದ್ದೀಯೋ ಅದನ್ನ ನೀನು ಅನುಭವಿಸ್ಲೇಬೇಕು, ಇದಕ್ಕೆ ಯಾರು ಹೊರತರಲ್ಲ. ಹಾಗಾಗಿ ಎಂತ ಧರ್ಮಾದಿ ನಕುಲ ಸಹದೇವ ಅರ್ಜುನ ಎಲ್ಲರೂ ಕೂಡ ಅನುಭವಿಸಿದ್ರು, ಕಷ್ಟವನ್ನು ಅನುಭವಿಸಿ ಹೋದ್ರು. ಇಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಒಂದು ವಾತಾವರಣ ಹೇಗಿದೆಯೋ ಅವರು ಕಷ್ಟವನ್ನು ಅನುಭವಿಸಿದ್ರು, ಧರ್ಮ ಅನುಭವಿಸಿದ್ದಾರೆ. ಶ್ರೇಷ್ಠ ದೇಹ ವಿಶೇಷವಾಗಿ ಅರ್ಜುನ, ಇಂದ್ರದೇವರು, ಅರ್ಜುನ ಅವತಾರ ಇಂದ್ರದೇವರು, ವಾಯುದೇವರು, ಭೀಮಸೇನರಾಗಿ ಅವ್ರಿಗೇನು ಕಡಿಮೆ ಆಗಿದೆ, ಎಲ್ಲ ದೇವರು ಬೇಕಾದೆಲ್ಲ ಅಂದ್ರೆ ಭೂಮಿಯಲ್ಲಿದ್ದಕ್ಕ ಹೋಗ್ತಕ್ಕ ಕಷ್ಟವನ್ನು ಅನುಭವಿಸಿದ್ರು. ಹೀಗೆ ನಾವು ಅದಕ್ಕೆ ಹೊರತಲ್ಲ ಅಂತ ಈ ರೀತಿಯಾಗಿ ಪರಮಾತ್ಮನ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾನೆ. ಹಾಗೆ ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ ಕೇಳು ಅಂತ. ಕಿದೃಶೋ ಯಮಲೋಕ್ಷಪಂತ ಭವತಿ ದುಃಖದಾಹ ತಂತ್ರಯಾಂತಿತ ಪ್ರಾಮನ್ ಭಸ್ಮೇಕತ ಕೇಶಮಾಹ. ಆಗ ಎಲೆಗರೊಡನೆ ಯಮಲೋಕದ ಮಾರ್ಗ ಬಹಳ ದುಃಖವನ್ನ ಕೊಡ್ತಕ್ಕಂಥದ್ದು ಎಂದು ಹೇಳಿದೆ. ಏಕೆಂದರೆ ನನ್ನ ಭಕ್ತನಿದ್ದೀಯಪ್ಪ ನೀನು, ಅದಕ್ಕೆ ಭೀತಿಯಿಂದ ನಡುವನಾಗ್ತಾ ಇದ್ದೀಯಾ, ಆ ಮಾರ್ಗದ ವಿಶ್ರಾಂತಿ ಸಲುವಾಗಿ ಏನೂ ಇರುವುದಿಲ್ಲ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಯಮ ಮಾರ್ಗಂ ಮಹಾ ದುಃಖ ಪ್ರದಂತೆ ಕಥೆಯಾಮ್ಯಹಂ ಯಮ ಭಕ್ತೋಪಿ ತತ್ವಸ್ವ ಭವಿಷ್ಯ ಕಂಪಿತಾಹ. ಯಮದುರ್ಗದ ಹೋಗುವಾಗ ಅಲ್ಲಿ ಹೇಳಿದ್ದಾನೆ, ವಸು ಕುದಿತಾ ಇರ್ತದೆ, ಬಹಳ ಬಿಸಿಲು, ಬಾಯಿ ಒಳಗೆ ಹೋಗ್ತದೆ. ಇಲ್ಲೇ ಎಲ್ಲ ಹೊರಗೆ ಹೋಗಿ ನಮಗೆ ನೀರು ಸಿಗ್ಲಿಲ್ಲ ಅಂದ್ರೆ ಒಳಗೆ ಬಂದು
ಒದರ್ತೀವಿ, ಹೆಂಡತಿಗೆ ಒದರ್ತೀವೋ ಅಥವಾ ತಾಯಿಗೆ ಒದರ್ತೀವೋ ತಂದೆಗೆ ಒದರ್ತೀವೋ, ಬಾಯಾರಿಕೆ ಆಯ್ತಮ್ಮ ನೀರು ಕೊಡು ನೀರು ಕೊಡು ನೀರು ಕೊಡು ಅಂತ ವಿದ್ಯಾರ್ಥಿ, ಫ್ರಿಜ್ನಲ್ಲಿ ಇರತಕ್ಕ ತಣ್ಣನ ನೀರು ಕೊಡು ಅಂತ. ಇಷ್ಟು ನಮಗೆ ಇಲ್ಲಿ ಹೊರಗೆ ಬಂದು ಕ್ಷಣ ಬಂದು ಹೊರಗೆ ಬಂದಾಗ ಅಲ್ರಿ ಸಾವಿರಾರು ಸೂರ್ಯ ಬೆಳಗುವಷ್ಟು ಪ್ರಕಾರವಾಗಿದೆ. ಎಲ್ಲ ರಕ್ತ ಇದು ಉಸುಕು ಕುದಿತಾ ಇದೆ, ನಡೀತಾ ಇದೆ, ಬಾಯಿ ಒಣಗಿ ಹೋಗಿದೆ, ಗಂಟಲು ಒಣಗಿ ಹೋಗ್ತದೆ, ಜೀವ ಹೋಗ್ತಕ್ಕಂತ ಭಯ ಆಗ್ತಾ ಇದೆ. ನೀರಡಿಕೆ ಆಗಿದ್ರೆ ಎಲ್ಲೂ ನೀರು ಕಾಣ್ತಾ ಇಲ್ಲ. ಎಲ್ಲರಿಗೂ ಯಾರಿಗೂ ನೀರ ದಾನ ಮಾಡಿದ್ಯಪ್ಪ ನೀ ಅಂತ ಎಂಬ ಧರ್ಮ ದೂತರು ಕೇಳ್ತಾರೆ. ನೀರು ಬೇಕಾಗಿದೆ ನಿನಗೆ? ಹೌದು. ಯಾರಿಗಾರು ನೀರು ದಾನ ಮಾಡಿದ್ಯಾ? ಇಲ್ಲ. ಯಾರಿಗೆ ನೀರನ್ನು ಕಂಡ ಕೊಟ್ಟಿದ್ಯಾ? ಇಲ್ಲ. ಮತ್ತೆ ನೀರಿಗೆ ನೀರು ಸಿಗಬೇಕು? ನೀರು ಸಿಗುವುದಿಲ್ಲ. ಹಾಗಾಗಿ ಮುಂದೆ ಹೋಗ್ತಾನೆ. ಹಸಿವೆ ಆಗ್ತಾ ಇದೆ, ಊಟ ಬೇಕಾಗ್ತಾ ಇದೆ, ಹಸಿವೆಗೆ ಏನು ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದೆ ಜೀವ. ನೆರಳು ಬೇಕು ಅಂತ ಅನಿಸ್ತದೆ, ನೆರಳಿಲ್ಲ. ಹೀಗೆ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡು ಹೋಗುವಾಗ ಹಾಗಾಗಿ ಕಾಯ್ದ ಉಸುಕಿನಲ್ಲಿ, ಅಗ್ನಿಯಿಂದ ಕಾಯ್ದ ತಾಮ್ರ ಪಾತ್ರೆಯಲ್ಲಿ, ನರಕದಲ್ಲಿ, ಮತ್ತೆ ಕೆಲವರು ಬೆಂಕಿ ರಾಶಿಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹೊಗೆ ತುಂಬಿದ ನರಕದಲ್ಲಿ ಬೀಳದಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಇಂಥ ಭಯಂಕರ ನದಿಯ ಪಾಪಿಯ ಬಂದವರು ಯಮ ನೋಡಿ ಅಂತ ಇದ್ದಾರೆ. ಮುಂದೆ ಕರ್ಕೊಂಡು ಹೋಗ್ತಾ ಹೋಗ್ತಾ ಎಳ್ಕೊಂಡು ಹೋಗ್ತಾ ವೈತರಣ್ಯದಿಂದ ಘೋರ ನರಕ ಅಲ್ಲಿ ಕರ್ಕೊಂಡ್ ಬಂದಿರುತ್ತಾರೆ. ಧೂಮಯುಕ್ತವಾಗಿ ಕಾಣತಾ ಹಾಕ್ತಾ ಇದೆ. ಲೋಹದಲ್ಲಿ ಕೊಪ್ಪರಿಗೆಲ್ಲಿ ಕುದಿಯತಕ್ಕ ಎಣ್ಣೆಯಲ್ಲಿ ಹಾಕ್ತಾ ಇದ್ದಾರೆ. ಆ ಭಕ್ತ ಪ್ರಹ್ಲಾದನಿಗೆಲ್ಲ ಕಷ್ಟ ಕೊಟ್ಟಿದ್ದ ಹಿರಣ್ಯಕಶಿಪು ಅಂತ ನಾವೆಲ್ಲ ಕೇಳ್ತಾ ಇದ್ವಿ. ಇಲ್ಲೂ ಕೂಡ ಹಾಗೆ ನರಕ ಅಂತ. ಈ ಹಿರಣ್ಯಕಶಿಪನ ಭಕ್ತಿ ಬೇರೆ, ಇದು ಭಕ್ತ ಪ್ರಹ್ಲಾದನ ಭಕ್ತಿನೇ ಬೇರೆ. ಕುದಿಯುವ ಎಣ್ಣೆ ಹಾಕಿದ್ರೆ ಏನೂ ಆಗ್ಲಿಲ್ಲ, ಗುಡ್ಡದ ಮೇಲೆ ಹೋದ್ರೆ ಏನೂ ಆಗ್ಲಿಲ್ಲ, ಆನೆ ಕೆಳಗೆ ಹಾಕಿದ್ರು ಏನಾಗಲಿಲ್ಲ. ಅಂದ್ರೆ ಭಕ್ತಿ ಮಾಡಿದ್ರಿಂದ ಭಕ್ತ ಪ್ರಹ್ಲಾದನಿಗೆ ಯಾವುದೇ ಥರದ ವ್ಯಸನ ಆಗಲಿಲ್ಲ. ಹಾಗೆ ಇಲ್ಲಿ ಆಗುವುದಿಲ್ಲ. ಮತ್ತೆ ಭಕ್ತ ಪ್ರಹ್ಲಾದ ಇದ್ದೇನೆ ಅಂತ ಅಂತಲ್ಲ, ಅಂತ ಭಕ್ತ ಪ್ರಹ್ಲಾದನಿಂದ ನಾವು ಪುಣ್ಯ ಮಾಡಿದ್ದೇ ಇದ್ದರೆ ಇಲ್ಲಿ ಬರುವ ಅವಶ್ಯಕತೆ ಇರುವುದಿಲ್ಲ. ಈ ನರಕದಲ್ಲಿ ಬರ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಾರೆ. ಜ್ವಾಲಯುಕ್ತ ಆಗತಕ್ಕಂಥ ವೈತರಣಿ ನದಿ ಅಂತ ಹೆಸರು. ವೈತರಣಿ ನದಿ ಹೇಗೆ ಅಂತಿದ್ರೆ, ಘೋರವಾಗಿರ್ತಕ್ಕಂಥ ನದಿ, ಅಲ್ಲಿ ನೀರು ಹರಿಯುವುದೆಲ್ಲ ರಕ್ತ ಹರಿತಾ ಇದೆ. ರಕ್ತದಲ್ಲಿ ಹರಿತಕ್ಕಂಥದ್ದಲ್ಲಿ ಹಾಕ್ತಾನೆ ದೇವರು. ಅಲ್ಲಿ ತಿಮಿಂಗಳು, ಚೇಳುಗಳು, ಕ್ರಿಮಿಕೀಟಗಳು, ಉಲೂಕ, ಪಕ್ಷಿ ಇಂಥವೆಲ್ಲ ಘೋರ ಮೈಯೆಲ್ಲ ಹರಿದು ತಿಂದು ಬಿಡ್ತಾರೆ. ಮತ್ತೆ ಅಂತಾನೆ, ಪ್ರಾಯಶ್ಚಿತ್ತ ಮಾಡ್ಕೋತಾನೆ, ದೇವರೇ ಅಂತ ಅದ್ಭುತವಾಗಿರ್ತಕ್ಕ ದೇಹ ಕೊಟ್ಟಿದ್ಯೋ, ಇಂಥ ಜನ್ಮ ನಾನು ಕೊಟ್ಟಾಗ ಕೂಡ ನಾನು ಏನೋ ಒಂದು ದಿವಸ ಮಾಡ್ಲಿಲ್ಲಲ್ಲೋ ಅಂತ ಪ್ರಾಯಶ್ಚಿತ್ತ ಪಡ್ತಾನೆ. ಏನ್ ಪ್ರಯೋಜನ? ಮಾಡಿಬಿಟ್ಟಿದ್ಯಪ್ಪ, ಅನುಭವಿಸು ಅಂತಾನೆ. ಎಷ್ಟೋ ಸಾವಿರ ವರ್ಷಗಳ ಕಷ್ಟ ಕೊಟ್ಟು 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 ಮತ್ತೆ ಉದ್ಧಾರ ಮಾಡಬೇಕು ಅಂತಾನೆ ದೇವರು. ಅಷ್ಟು ಪ್ರೀತಿ ಮಾಡ್ತಾನೆ ನಮ್ಮನ್ನು. ಎಲ್ಲ ತಪ್ಪು ಮಾಡಿದ್ದರೂ ಕೂಡ ನಮಗೆ ಇಷ್ಟೆಲ್ಲ ಪ್ರಾಯಶ್ಚಿತ್ತ ಪಟ್ಟಾಗ ಮಕ್ಕಳು ತಂದೆ ತಾಯಿ ಮಕ್ಕಳಿಗೆ ಹೊಡೆದಾಗ ಅಂತಾವೆ, ಅಮ್ಮ ಇನ್ನೊಮ್ಮೆ ಮಾಡೋದಿಲ್ಲ, ತಪ್ಪಾಗಿದೆ ಅಂತ ತಾಯಿ ಮಕ್ಕಳು ಅಂದಾಗ ಮತ್ತೆ ತಾಯಿ ತನ್ನ ಅಪ್ಪಿಗೆ ಅಪ್ಪಿಕೊಂಡು ನೀವು ಮಾಡಬೇಡಪ್ಪ ಅಂತ ಮತ್ತೆ ಪ್ರೀತಿಯಿಂದ ಸಲುತ್ತಾಳೆ, ಅಲ್ಲಿ ಮೇಲೆ ಕೈ ಹಾಕ್ತಾಳೆ. ಹೀಗೆ ತಾಯಿ ಮಕ್ಕಳನ್ನ ಹೇಗೆ ಪ್ರೀತಿ ಮಾಡ್ತಾಳೆ ಹಾಗೆ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾನೆ. ಎಲ್ಲ ತಪ್ಪುಗಳನ್ನ ಮಾಡಿದಾಗ ಕೂಡ ಎಷ್ಟೋ ಸಾವಿರ ಯೋಜನೆ ದೂರ ಇರ್ತಕ್ಕಂಥ ವೈತರಣ ನದಿ, ಯಾರು ಜೀವಂತ ಇದ್ದಾಗ ಗೋದಾನ ಮಾಡಿರ್ತಾರೋ, ಏನೇ ದಾನ ಮಾಡೋದಿರ್ದು ಜೀವಂತ ಇದ್ದಾಗಲೇ ಮಾಡಬೇಕು. ಜೀವಂತ ಇದ್ದಾಗ ಮಾಡ್ಲಿಕ್ಕಾಗೋದಿಲ್ಲ, ಸತ್ತ ಮೇಲೆ ಅವರ ಫಲವಾಗಿ ಮಕ್ಕಳು ಮಾಡ್ತಾರೆ. ಯಾರು ಜೀವಂತ ಇದ್ದಾಗ ಗೋದಾನ ಮಾಡಿರ್ತಾರೋ ಈ ಗೋದಾನ ಅವ್ರಿಗೆ ಕೊಡುವ ಅವಶ್ಯಕತೆ ಇಲ್ಲ. ಯಾರು ಇವೆಲ್ಲ ದಾನಗಳನ್ನ ಕೈಯಿಂದಲೇ ಕೊಟ್ಟಿರ್ತಕ್ಕಂಥವ್ರಿಗೆ ದಾನ ಕೊಡುವ ಅವಶ್ಯಕತೆ ಇಲ್ಲ. ಯಾರು ಕೊಟ್ಟಿರುವುದಿಲ್ಲ ಅವರ ಪರವಾಗಿ ತಂದೆ ತಾಯಿ ಪ್ರೀತ್ಯರ್ಥವಾಗಿ ಆ ದಾನಗಳನ್ನ ಕೊಡಬೇಕಷ್ಟೇ. ಹಾಗಾಗಿ ಮುಂದೆ ನಮ್ಮ ತಂದೆ ತಾಯಿ ನರಕದಿಂದ ಪುನಃ ನರಕದ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ, ಅವ್ರ ನರಕದಿಂದ ಬಿಡುಗಡೆ ಮಾಡೋಕ್ಕೋಸ್ಕರವಾಗಿ ತಂದೆ ತಾಯಿಗೆ ಮಗ ಮಾಡ್ತಕ್ಕಂಥದ್ದು ಇದು ಕರ್ಮ ಅಷ್ಟೇ. ಗಂಡಸರಿಗೆ 16 ಸಂಸ್ಕಾರಗಳು, ಹೆಣ್ಣು ಮಕ್ಕಳಿಗೆ 8 ಸಂಸ್ಕಾರಗಳು. ಅವರಿಗೆ ಉಪನಯನ ಜವಳ ಇರುವುದಿಲ್ಲ ಹೆಣ್ಣು ಮಕ್ಕಳಿಗೆ. ಗಂಡಸರಿಗೆ 16 ಸಂಸ್ಕಾರಗಳು. ತಂದೆ ತಾಯಿ 15 ಸಂಸ್ಕಾರವನ್ನ ಮಾಡಿಸ್ತಾನೆ. ಎಲ್ಲಿವರೆಗೆ ಮದುವೆ ಆಗ್ತಕ್ಕಂಥದ್ದು. ಎಲ್ಲಿ ಶ್ರೀಮಂತ ಅಂತ ಶುರು ಮಾಡ್ತೀವಿ ಅಲ್ಲಿಂದ ಹಿಡ್ಕೊಂಡು ಮದುವೆವರೆಗೆ 15 ಸಂಸ್ಕಾರಗಳಾಗ್ತವೆ. 16 ಸಂಸ್ಕಾರ ಮಗ, 16 ಸಂಸ್ಕಾರ ಮಗ ತಂದೆಗೆ ಮಾಡ್ತಾನೆ. 16 ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳು ಅಂತ ಅದಕ್ಕೆ ಕರೀತಾರೆ. ಈ ಸಂಸ್ಕಾರ ಆಗದ ಹೊರತು ಅವನಿಗೆ ವಿಶೇಷವಾಗಿ ಮುಂದೆ ಸದ್ಗತಿ ಇಲ್ಲ. 16 ಸಂಸ್ಕಾರಗಳು ಅವನಿಗೆ ಆಗಲೇಬೇಕು. ಹಾಗಾಗಿ ಈ ರೀತಿಯಾಗಿ ಇಷ್ಟು ದುಃಖಿತನಾಗಿ ಯಮಲೋಕಕ್ಕೆ ಹೊರಟಿದ್ದರೂ ಕೂಡ ಮಂದ ಬುದ್ಧಿ ಬಿಡುವುದಿಲ್ಲ.
ಅಳುತ್ತಾ ಅಳುತ್ತಾ ಹೋಗ್ತಾ ಇದ್ದಾನೆ. ಪಶು ಪಕ್ಷಿಗಳಾಗಿ ಸೊಲವನ್ನು ಎಷ್ಟೋ ಪಶು ಪಕ್ಷಿ ಹುಡ್ತಾರೆ. ಮಳೆಯ ಅನಿಸೋದಿಲ್ಲ, ಕಷ್ಟ ಅನಿಸೋದಿಲ್ಲ. ನಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಮಾಡಿಕೊಂಡು ಮನೆಯಲ್ಲಿರ್ತೀವಿ. ನಾವು ಸೆಕೆ ಆದರೆ ಫ್ಯಾನ್ ಹಚ್ಕೋತೀವಿ, ಆಮೇಲೆ ಥಂಡಿ ಆದರೆ ಸ್ವೆಟರ್ ಹಾಕ್ಕೋತೀವಿ, ಏನೇನೋ ವ್ಯವಸ್ಥೆ ಮಾಡ್ಕೊಂಡು ಬದುಕಲಿ ಪ್ರಯತ್ನ ಮಾಡ್ತೀವಿ. ಪಕ್ಷಿಗಳಾಗಿ ಹುಟ್ಟಿರಿ ಅವಕ್ಕೆ ಯಾರು ಸ್ವೆಟರ್ ಕೊಡಬೇಕ್ರಿ? ಮತ್ತೊಂದು ಪಶುಗಳಿಗೆ ಯಾರು ಮತ್ತೊಂದನ್ನು ಮಾಡಬೇಕು? ಆಹಾರ ಕೊಡೋರು ಯಾರು? ನೀರು ಕೊಡೋರು ಯಾರು? ನಮಗೆಲ್ಲ ಬೇಕಾದೆಲ್ಲ ಪ್ರಯತ್ನ ಮಾಡಿ ನಾವು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಜೀವನ ಸುಂದರಮಯವಾಗಿರ್ತಕ್ಕಂಥ ಜೀವನ ಮಾಡ್ಕೊಂಡು ಹೋಗ್ತೀವಿ. ಅವಕ್ಕೆ ಪಶುಗಳಿಗೆ ಎಲ್ಲ ಮಾಡಿಕೊಡೋರು ಯಾರು? ದೇವ್ರು ಕೊಟ್ಟಾಗ ಸಿಕ್ಕ ತಿನ್ನಬೇಕು, ಸಿಕ್ಕ ನೀರು ಕುಡಿಬೇಕು, ಇಲ್ಲದೆ ಉಪವಾಸ ಬೇಗತ್ತೆ. ಹೀಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಹೀಗಾಗ್ತದೆ. ಅದಕ್ಕೆ ಮಾನವ ಜನ್ಮ ಬಹಳ ದೊಡ್ಡದು. ನಾನು ಧರ್ಮ ಬುದ್ಧಿಯಿಂದ ಪತಿಯ ಹೆಣ್ಮಕ್ಕಳಿಗೆ ಹೇಳ್ತಾನೆ, ಧರ್ಮ ಬುದ್ಧಿಯಿಂದ ಪತಿಯ ಸೇವೆಯನ್ನ ಮಾಡಲಿಲ್ಲ, ಹಾಗೆ ಅಥವಾ ಪತಿ ಮರಣಾನಂತರ ಅಗ್ನಿ ಪ್ರವೇಶ ಮಾಡಲಿಲ್ಲ. ಅಗ್ನಿ ಪ್ರವೇಶ ಅಂತ ಹಿಂದಕ್ಕೆಲ್ಲ ಇತ್ತು. ನೂರಾರು ಸಾವಿರಾರು ವರ್ಷಗಳ ಹಿಂದೆ ಸತಿಗಮನ ಪದ್ಧತಿ ಎಂದಿತ್ತು. ಗಂಡನ ಜೊತೆಯಲ್ಲಿ ಹಾರಿಕೊಂಡು ತೇ ಹಬ್ಬಿಡ್ತೀವಿ, ಇದೆಲ್ಲ ಅದೆಲ್ಲ ಆಡಬಾರದು ಅಂತಾನೆ ರಾಘವೇಂದ್ರ ಸ್ವಾಮಿಗಳ ಕಾಲಕ್ಕೇನೆ ಹೇಳಿದರು ಅಂತ. ಪತಿಯ ಮರಣಾನಂತರ ಶುದ್ಧವಾದ ಧರ್ಮವನ್ನು ಆಚರಣೆ ಮಾಡ್ತಾ, ದೇವರ ನಾಮವನ್ನು ಉಚ್ಚಾರ ಮಾಡ್ತಾ ದೇವರ ಸಭೆಯಲ್ಲಿ ತಿಳಿದುಕೊಳ್ಳಬೇಕು ಅಂತಂತಾರೆ. ತಪವನ್ನು ಮಾಡಲಿಲ್ಲ. ಕಾರಣವಚ್ಚೆಯಿಂದ ಎಲೆ ಪಾಪಿಯೇ, ಹೀಗೆ ನೀನು ಕರ್ಮದ ಮಾಡಿದೆಯೋ ಹಾಗೆ ಉಂಡು. ಏನು ಮಾಡಿದ್ಯಪ್ಪ? ಮನೆಯಲ್ಲಿ ಏನು ಅಡಿಗೆ ಮಾಡುತ್ತೇವೋ ಅದನ್ನೇ ಊಟ ಮಾಡ್ಬೋದೇ ವಿನಃ ಮಾಡದಿದ್ದಂತ ಅಂತ ಹೇಳಿರ್ತದೆ. ಇಲ್ಲಪ್ಪ ಮಕ್ಕಳು ಕೇಳಿದರೆ ಇವತ್ತು ಇಲ್ಲಿ ಮಾಡಿಲ್ಲಪ್ಪ, ನಾಳೆ ಮಾಡಿಕೊಡ್ತೀನಿ ಬೇಕಾರಂತ ಹೇಳ್ತೀವಿ ವಿನಃ ಇಲ್ಲಿ ತರಲಿಕ್ಕಾಗ್ತದೆ. ಅಂದ್ರೆ ಏನು ಅಡಿಗೆ ಮಾಡಿದ್ದೇವೋ ಅದನ್ನು ಊಟ ಮಾಡಬೇಕು. ಹಾಗೆ ನಾವು ಮಾಡಿದ್ದನ್ನ ಏನು ಪುಣ್ಯ ಮಾಡಿದ್ದೇವೋ ಪಾಪಗಳನ್ನ ಮಾಡಿದ್ದೇವೋ ಅವೆಲ್ಲವನ್ನ ಅನುಭವಿಸಲೇಬೇಕು, ಬಿಟ್ಟರೆ ನಡೆಯುವುದಿಲ್ಲ. ಅದಕ್ಕೆ ಆತ್ಮ ಅಂತ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ನಮ್ಮ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲರೂ ದೇಹದಲ್ಲಿ ಇದ್ದಾನೆ. ಇಲ್ಲಿ ಎಷ್ಟು ಮಂದಿ ಇದ್ದಾರೆ, ಅಲ್ಲಿ ದೇಹದಲ್ಲೂ ಪರಮಾತ್ಮ ಇದ್ದಾನೆ. ದೇವರಿದ್ದಾನಂತೆ ನಾವು ಎಷ್ಟೆಲ್ಲ ಮಾತಾಡ್ತೀವಿ, ಕೇಳ್ತೀವಿ, ಕುಣಿತೀವಿ, ಹಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲಿವರೆಗೂ? ಆ ದೇಹದಲ್ಲಿ ದೇವರು ಇರುವವರೆಗೂ. ದೇವರಿಂದ ಹೊರಟು ಹೋದ ಅಂತ ಹೇಳಿದ್ರೆ ಆ ದೇಹ ಒಂದು ಜಡ ವಸ್ತು. ದೇಹಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೈ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ, ಕಾಲೆತ್ತಲು ಕೈ ಆಗ್ತದೆ. ಆಯ್ತಪ್ಪ ಮುಗೀತು. ಹಾಗಾದ್ರೆ ಒಂದು ಜಡ ವಸ್ತು ಅಂದ್ರೆ ದೇಹ ಹೊತ್ತು. ಅದಕ್ಕೆ ಹೆಸರು ಎಂತಿತ್ತು, ಆ ಹೆಸರು ಹೇಳೋದಿಲ್ಲ, ಬಾಡಿ ಅಂತ ಕರೀತಾರೆ. ಅಂತ ವ್ಯವಸ್ಥೆ ಬಂದು ಹೋಗ್ತದೆ. ಇಂಥ ಬಿದ್ದು ಹೋಗ್ತಕ್ಕಂಥ ದೇಹಕ್ಕೆ ಎಷ್ಟು ಅಭಿಮಾನಪ್ಪ ನಿನಗೆ, ಎಷ್ಟು ಅಭಿಮಾನ ಪಡ್ತೀಯೋ. ಯಾರೋ ಏನೋ ಅಂತ ಕೇಳಿದರೆ ನಾಳೆ ಬಾ ಅಂತ ಹೇಳ್ತೀವಿ, ನಾಡ್ದ ಬಾ ಅಂತ ಹೇಳ್ತೀವಿ, ಅಥವಾ ಏನೇನೋ ಸಬೂಬು ಹೇಳ್ತೇವಿ. ಅಂದಾನಪ್ಪ ಬ್ರಾಹ್ಮಣ ಏನೋ ಕೇಳಿದ್ದಾನೆ, ಕೊಡಬೇಕು ಅಂತ ವ್ಯವಧಾನ ನಮಗೆ ಮಾಡೋದಿಲ್ಲ. ಒಂದು ಲೋಟ ನೀರು ಬಂದವ್ರಿಗೆ ಕೂಡ್ರಿ, ಬರ್ರಿ, ಒಳಗೆ ಕೂಡ್ರಿ, ನೀರು ಬೇಕನ್ನು ಅಂತ ಕೇಳೋ ಆವೇಶ ಇರುವುದಿಲ್ಲ. ಈಗ ಇಂಕಿ ಬೇಕಾದಂತ ದೊಡ್ಡ ದೊಡ್ಡ ಮನೆ ಕಾಂಪೌಂಡು ಹೊರಗೆ ಯಾರು ಬೇಕಾಯ್ತು ರೀ, ಇಂಥವ್ರು ಬೇಕಾಯ್ತು, ಅವ್ರು ಇಲ್ರಿ ಹೊರಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ ಬರ್ರಿ. ಒಳಗೆ ಕರೀದೇ ಇಲ್ಲಿವ. ನಮ್ಮ ಮನೆ ದೇವ್ರು ಬರೋದು ಹೇಗ್ರಿ? ಬರ್ಬೇಕಾಗಿ ದೇವ್ರು ಹೆಂಗೆ ಬರ್ಬೇಕಾಗಿ? ಬಂದವರಿಗೆ ಬರ್ರಿ, ಒಳ್ಳೆಯ ಮಾತುಗಳಿಂದ ಕುಡ್ರಿ, ನೀರು ಕುಡಿತೀರಿ, ಚಾ ಕಾಫಿ ಕುಡಿತೀರಿ, ಎಷ್ಟು ಸಂತೋಷ ಪಡ್ತಾನೆ. ಒಳಗೆ ಬರೀ ಅಂತ ಕರೆದ್ರೆ ಎಷ್ಟೋ ಸಂತೋಷ ಪಡ್ತಾನೆ. ಏಪ ಎಂತ ಮನೆಯದು ಅಂತ ಆಶ್ಚರ್ಯ ಪಡ್ತೀವಿ. ಅದನ್ನ ಅಲ್ಲೇ ಕಳಿಸ್ಬಿಟ್ರಿ, ಏನ್ರಿ ಅವ್ರ ಮನೆಗೆ ಹೋದ್ರೆ ಒಳಗೂ ಕರೀಲಿಲ್ಲ ಅಂತ ಮತ್ತೊಬ್ಬರನ್ನ ಹೇಳ್ಕೊತಾ ಇದ್ದಾರೆ. ಅದಕ್ಕೆ ಬಂದವರಿಗೆ ನಮ್ಮ ಕಡೆಯಿಂದ ಏನೂ ಕೊಡಬೇಡ, ನೀವು ಬೆಳ್ಳಿ ಕೊಡಬೇಡ್ರಿ, ಬಂಗಾರ ಕೊಡಬೇಡ್ರಿ, ಮತ್ತೊಂದು ಏನೂ ಕೊಡಬೇಡ್ರಿ. ಬಂದವರಿಗೆ ಒಳ್ಳೆಯ ಮಾತುಗಳನ್ನು ಆದ ಸತ್ಕಾರವನ್ನು ಮಾಡಿದ್ರೆ ಸಾಕು. ಎಷ್ಟೋ ಮನೆಯೊಳಗೆ ಹಿಂದಕ್ಕೆ ನಾವೆಲ್ಲ ಹೋದರೆ, ಹಿಂದಕ್ಕೆ ಸಣ್ಣವರಿದ್ದಾಗ ಹೋದರೆ ನೀರು ಕೇಳಿದ್ರೆ ನೀರು ಎಂದೂ ಕೊಡ್ತಿರ್ಲಿಲ್ಲ. ಸಕ್ಕರೆ ನೋವು ಬೆಲ್ಲ ಕೊಟ್ಟು ನೀರು ಕೊಡ್ತಾ ಇದ್ವಿ. ಅಷ್ಟು ಅಂತ ಪುಣ್ಯವಂತರ ಕಾಲ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಪರಲೋಕದ ಪ್ರಾಂತಸ್ಮನೆ ಯಮರಾಜನ ಯಮದೂತರನ್ನ ಬಲ್ಲದ ಮಹಿಮೆ ನಿನಗೇನ್ ತಿಳಿದಪ್ಪ? ನಿನಗೇನ್ ಗೊತ್ತಿದೆ? ಗೊತ್ತಿದ್ರೆ ನೀನು ಇಷ್ಟೆಲ್ಲ ಮಾಡತ್ತಿದ್ದಿಲ್ಲ ಅಂತ. ಯಾರಿಗೋ ಹೊಡೆದರೆ ಏನಾದ್ರು ಸಂತೋಷ ಆಗ್ತದೆ, ಹೊಡಿತೀವಿ, ಅದು ದುಃಖಕ್ಕೆ ಕಾರಣವಾಗ್ತದೆ. ಯಾರಿಗೂ ಯಾರು ಹೊಡೆಯೋ ಅವಶ್ಯಕ ಇದು ಇಲ್ಲ, ಅಧಿಕಾರ ಇಲ್ಲ. ಹಾಗಾಗಿ ಅಂತಾನೆ, ತಿಳಿಯದು ಗೊತ್ತಿದ್ದರೆ ಅದರ ಯತ್ನವನ್ನು ನೀನು ಕೂಡ ಮಾಡ್ತಾ ಇರಲಿಲ್ಲ. ಮಾರ್ಗದಲ್ಲಿ ಕ್ರಯ ವಿಕ್ರಯ ಇರುವುದಿಲ್ಲ, ಕೊಡತಕ್ಕದ್ದು ಇರತಕ್ಕಂಥದ್ದಿಲ್ಲ. ಕ್ರಯ ವಿಕ್ರಯ ಇಲ್ಲುದ, ತಿನ್ನುವ ವ್ಯವಹಾರವೂ ಇಲ್ಲ. ಇಂಥ ಮಾರ್ಗದಲ್ಲಿ ಹೋಗಲೇಬೇಕಾಯ್ತಂದ ಕಟ್ಟಿತನ ಬುದ್ಧಿಯೇ ನಿನಗೆ ಆಧಾರ. ಏನು ಪುಣ್ಯ ಮಾಡಿದ್ದೀರಿ ಅದರಿಂದ ಆಧಾರ. ಹಾಗಾಗಿ ಎಲ್ಲ ಕೊಡ್ತಕ್ಕಂಥ, ಪ್ರತಿ ವರ್ಷ ಪ್ರತಿ ತಿಂಗಳು ನೀವು ಕೊಡ್ತಕ್ಕಂಥ ಪಿಂಡದಾನ ಆ ದೇಹಕ್ಕೆ ಸೋಲ್ತಕ್ಕಂಥದ್ದು. ಆತ್ಮಕ್ಕೆ ಇಲ್ರಿ ಶ್ರಾದ್ದ ಮಾಡಿದ್ರೆ ಅಲ್ಲಿ ಹೆಂಗೆ ಮುಡ್ತದ್ರಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಇಲ್ಲಿ ನಾವು ಪಿಂಡ ಪ್ರದಾನ ಮಾಡಿದರೆ ಅದೆಲ್ಲೋ ದೇಹ ಇಲ್ಲಿರ್ತದೆ, ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ಆಚಾರ್ಯರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರು ಕೇಳಿದ್ರು ಹೇಳೋ ಅವಶ್ಯಕತೆ ಅಧಿಕಾರ ಇಲ್ಲ ಅಥವಾ ಗೊತ್ತೂ ಆಗುದಿಲ್ಲ. ಹಾಗಾದ್ರೆ ಪಿಂಡ ಹೇಗೆ ಮುಡುತ್ತದೆ, ಆಹಾರ ಹೇಗೆ ಮುಡುತ್ತದೆ ಅಂತ ವಿಚಾರ ಮಾಡಿದಾಗ ದೇವರಂತಾನೆ, ಇಲ್ಲಿ ದೇಹ ಬಿಟ್ಟ ನಂತರ ನಾವು ಯಾವ ದೇಹದ ಧಾರಿಯನ್ನು ಮಾಡಿಕೊಂಡಿರ್ತೇವೋ. ಒಂದು ಉದಾಹರಣೆ ತಕ್ಕಂಥದ್ದು ನಾನು ಕೇಳಿರ್ತಕ್ಕಂಥದ್ದು ಹೇಳ್ತೇನೆ ಅಷ್ಟೇ ವಿನಃ, ಇಲ್ಲಿ ದೇಹ ಬಿಟ್ಟ ನಂತರ ಯಾವುದೋ ಒಂದು ದೇಹ ಕೊಟ್ಟಿರ್ತಾರೆ ಪರಮಾತ್ಮ.
ಅದು ಮನುಷ್ಯ ದೇಹ ಆಗಿರಬಹುದು, ಅಥವಾ ಗೋವಾಗಿರಬಹುದು, ಮತ್ತೊಂದು ಕ್ರಿಮಿಕೀಟ ಆಗಿರಬಹುದು, ಮತ್ತೊಂದಾಗಿರಬಹುದು. ಇಲ್ಲಿ ಮಕ್ಕಳ ಮಾಡ್ತಕ್ಕಂಥ ಪಿಂಡದಿಂದ ಯಾವುದೋ ಕುಲದಲ್ಲಿ ಜನಿಸಿದ್ದರೆ ಆತವನಿಗೆ ಸರಿಯಾದ ವೇಳೆಗೆ ಊಟ ಸಿಗುತ್ತದೆ. ಮನೆಯಲ್ಲಿ ಬೇಕಾದಷ್ಟು ಅಡಿಗೆ ಇದೆ, ಮಷ್ಟಾನ ಭೋಜನ ಇದೆ, ಒಂದೊಂದ್ಸಲ ಸಿಗುದಿಲ್ರಿ. ಎಲ್ಲೇ ಹೋಗಿರ್ತೀವಿ ಅಲ್ಲೇ ಊಟ ಮಾಡ್ಕೊಂಡು ಯಾವ ಹೋಟೆಲಲ್ಲಿ ಊಟ ಅಡಿಗೆ ಇರೋದಿಲ್ರಿ, ಮುಗಿದು ಹೋಗಿದೆ ಅಂತ ಹೇಳ್ತಾರೆ. ಅಥವಾ ಕೈಯಲ್ಲಿ ಹಿಡ್ಕೊಂಡಿರ್ತು ತುತ್ತು ಕೆಳಗೆ ಜಾರಿ ಬಿದ್ದು ಹೋಗ್ತದೆ. ನನ್ನದೇ ಅಲ್ಲದೆ ಇರ್ತಕ್ಕಂಥದ್ದು ಯಾವುದೂ ನಮಗೆ ಸಿಗುವುದಿಲ್ಲ. ಹಾಗೆ ನಾವು ಪಿಂಡ ಪ್ರದಾನ ಮಾಡಿದ್ದೇ ಇದ್ದರೆ ಅವರಿಗೆ ಎಲ್ಲೋ ಒಂದು ರೀತಿಯಿಂದ ಆಹಾರ ಸಿಗಲಿಕ್ಕೆ ಪ್ರಯತ್ನ ಮಾಡಿ ಸಿಗುತ್ತದೆ. ಪಣ್ಣ ಗೋವಾಗಿ ಹುಟ್ಟಿದರೆ ಹೊಟ್ಟು ತುಂಬ ಹೊತ್ತು ಹುಲ್ಲು ಸಿಗ್ತದೆ. ಮತ್ತೊಂದು ಏನಾಗಿ ಹುಟ್ಟಿದರೆ ಬೇಕಾದಷ್ಟು ನೀರಂದ್ರೆ ಎರಡಿಕೆ ಆದ ನೀರು ಸಿಗ್ತದೆ, ಮತ್ತೊಂದು ಸಿಗ್ತದೆ, ಬಯಸಿದಷ್ಟು ಸಿಗ್ತದೆ. ಅಲ್ಲಿ ಮಕ್ಕಳು ಮಾಡ್ತಕ್ಕಂಥ ಪಿಂಡ ಪ್ರದಾನದಿಂದ ಅಥವಾ ವಿಶೇಷವಾದ ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಬ್ರಾಹ್ಮಣರು ಮಾಡತಕ್ಕಂಥದ್ದು ಪಿಂಡಕ್ಕೋಸ್ಕರವಾಗಿನೇ. ಎಂಥ ಮನುಷ್ಯ ಇದ್ದಾನಪ್ಪ, ಯಾವನು ಭಕ್ತಿ ಇಲ್ಲ, ನಾಸ್ತಿಕ ಇದ್ದಾನೆ ಅಂತ ಹೇಳಿದ್ರೆ ಕೂಡ ಕೊನೆಗೆ ಎಲ್ಲೇ ಮಠಕ್ಕಾದ್ರೂ ಬಿಟ್ಟು ಎಳ್ಳು ನೀರು ಬಿಟ್ಟು ಹೋಗ್ತಾನೆ. ಎಷ್ಟು ಭಕ್ತಿ ಇದೆಯೋ ಶ್ರದ್ಧೆ ಇದೆಯೋ ಗೊತ್ತಿಲ್ಲ, ಬಟ್ ಅಂತೂ ಇಂತೂ ಹೆದರಿಕೆ ಆಗ್ತಿದೆಯೋ ಏನೋ ತಂದೆ ಏನಮ್ಮಪ್ಪ ಶಾದಿ ಇದೆ, ಹೆಂಡತಿನ ಬೈತಿರ್ತಾವೆ, ಹೋಗ್ರಿ ಪಿಂಡ ನಿಮ್ಮ ತಂದೆಯವ್ರದ್ದು ಇದೆಯುತ್ತಾ ಹೋಗಿ ಮಾಡಿ ಬರಿ ಅಂತ ಹೆಂಡತಿ ಒತ್ತಾಯಕ್ಕೋಸ್ಕರ ಹೋಗ್ತಾನೋ, ಬಟ್ ಯಾವುದೋ ಒಂದು ಒತ್ತಾಯಕ್ಕೋಸ್ಕರ ಹೋಗಿ ಅಲ್ಲಿ ಏನೋ ಎಳ್ಳು ನೀರು ಬಿಟ್ಟು ಏನೋ ಮಾಡಿ ಬರ್ತಾನೆ. ಅಷ್ಟ ಮಾಡಿದ್ರು ಸಾಕು, ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅವ್ರ ತಂದೆಗೆ ಏನಾದರೂ ಪಿತೃಗಳಿಗೆ ಮುಕ್ತಿಯನ್ನು ಕೊಡಿಸ್ತಾನೆ. ಅದಕ್ಕೋಸ್ಕರವೇ ಮಕ್ಕಳು ಮಾಡತಕ್ಕಂಥದ್ದು ಉದ್ದೇಶ ಅಷ್ಟೇ. ಅದನ್ನ ವರ್ಷಕ್ಕೆ ಒಂದು ದಿವಸ, ಈಗಂಕೆ ಒಂದು ವರ್ಷ ಮಾಡಬೇಕು, ಪ್ರತಿ ಒಂದು ದಿವಸ, ಪ್ರತಿ ವರ್ಷಕ್ಕೆ ಮಾಡತಕ್ಕಂಥ ಪಿಂಡದಾನ 365 ದಿವಸ ಅಂತ ಹೇಳಿದ್ರೆ ಅವರಿಗೆ ಒಂದೇ ದಿವಸ. 365 ಡೇಸ್ ಮೀನ್ಸ್ ಒನ್ ಡೇ ಅವರಿಗೆ, ನಮಗೆ ಒಂದು ವರ್ಷ ನಮಗೆ. ಹಾಗೆ ಪ್ರತಿ ವರ್ಷ ಮಾಡತಕ್ಕಂಥ ಈ ಯಜ್ಞ ಕಾರ್ಯ ಏನಿದೆ, ಪಿಂಡ ಪ್ರದಾನ ಏನಿದೆ, ಯಜ್ಞ ಅಂತೂ ಕೂಡ ಕರೀತಾರೆ. ಮಾಡತಕ್ಕಂಥ ಪಿಂಡದಾನದಿಂದ ನಾವು ಪಿತೃಗಳು ಸಂತುಷ್ಟರಾಗ್ತಾರೆ. ಪಿತಃ ಒಂದು ರೀತಿಯಿಂದ ಕೊಡ್ತಾನೆ, ಪಿತಾಮಹ ಒಂದು ರೀತಿಯಿಂದ ಕೊಡ್ತಾನೆ, ಪ್ರಪಿತಾಮಹ ಒಂದು ರೀತಿಯಿಂದ ಕೊಡ್ತಾನೆ. ವಸುರುದ್ರಾದಿತ್ಯ ರೂಪದಿಂದ ನಮಗೆ ಅನುಗ್ರಹ ಮಾಡ್ತಾರೆ. ಯಾರು ನೀವು ಕೊಡ್ತಕ್ಕಂಥ ಪಿಂಡ ಹಂಗೆ ಇಸ್ಕೊಂಡು ಹೋದ್ರಿ, ಇವ್ರು ಯಾರ್ದೋ ಮದಿಗೆ ಹೋದಾಗ ಏನಾರು ಒಂದು ನೀವು ಕೊಟ್ರೆ, ನೀವು ಬ್ಲೌಸ್ ಪೀಸ್ ಕೊಟ್ರೆ ನೀವು ಬ್ಲೌಸ್ ಪೀಸ್ ಕೊಡ್ತಾರೆ, ಸೀರೆ ಕೊಟ್ರೆ ನಿಮಗೂ ಸೀರೆ ಕೊಡ್ತಾರೆ. ಅವ್ರು ಸೀರೆ ಕೊಟ್ಟಿಲ್ರಿ, ಅವ್ರಿಗೆ ಬ್ಲೌಸ್ ಸೀರೆ ಕೊಡಬೇಕು ಅಂತ ಇಲ್ಲಿ ಇಷ್ಟು ವಿಚಾರ ಮಾಡ್ತೀವಿ ನಾವು. ಅಲ್ಲಿ ದೇವರು ಹಾಗಲ್ಲ, ಪಿತೃಗಳು ಹಾಗಲ್ಲ. ಇವ ಮಗ ನಾನು ಪಿಂಡ ಕೊಟ್ಟನಲ್ಲಪ್ಪ, ಯಾರಿಗೂ ದರಿದ್ರರಾಗಿದ್ದಾನೆ, ಆ ದರಿದ್ರ ಹೋಗುವಂತೆ ಮಾಡ್ತಾನೆ. ಅಜ್ಜ ಒಂದು ರೂಪದಿಂದ ಮಕ್ಕಳಿಲ್ಲ, ಸಂತಾನ ಇಲ್ಲದ ಸಂತಾನ ಕೊಡ್ತಕ್ಕಂಥದ್ದಾಗ್ತಾ ಇದ್ದಾನೆ. ಮುತ್ತಜ್ಜ ಮತ್ತೊಂದು ರೂಪದಿಂದ ದ್ರವ್ಯ ದಹನವನ್ನ ಕೊಡ್ತಾ ಇದ್ದಾನೆ. ಪಿತೃಗಳು ಹೆಸರು ಯಾರು ಬಿಡೋದಿಲ್ಲ, ನಿಮ್ಮನ್ನ ಏನಾದ್ರು ಮಾಡ್ತಾ ಕೊಡ್ತಾ ಇರ್ತಾರೆ. ಅಂತ ಪಿತೃಗಳು ಶ್ರಾದ್ದ ಮಾಡ್ಲಿಕ್ಕೆ ನಾವು ಏನ್ರಿ ಮಠಕ್ಕೆ ಹೋಗ್ಬೇಕಾ, ಬರೆಸ್ಬೇಕು, ಮತ್ತು ಪಿಂಡಪರ ಕೊಡೋದು ಮಾಡಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಎಲ್ಲ 58 ಮಾತಾಡಿ ಹೋಗಿ ಒಂದು ತಾಸು ಕೂತ್ಕೊಂಡು ಪಿಂಡ ಶ್ರಾದ್ದ ಮಾಡ್ಲಿಕ್ಕೆ ನಾವು ಎಷ್ಟೋ ಕಷ್ಟಪಡ್ತೀವಿ. ಜನ್ಮ ಕೊಡುವಾಗ ಎಷ್ಟು ಕಷ್ಟ ಅನುಭವಿಸಿರ್ತಾರೆ ಅವರು. ಗೊತ್ತಾ, ನಮ್ಮನ್ನ ಜನ್ಮ ಕೊಡುವಾಗ ಎಷ್ಟು ಕಷ್ಟ ಅನುಭವಿಸಿರ್ತಾರ, ಅಷ್ಟು ಕಷ್ಟ ಅನುಭವಿಸಿರ್ತಾರೆ. ಆ ಕಷ್ಟ ಅನುಭವಿಸಿದವರಿಗೆ ಗೊತ್ತೇ ವಿನಃ ನಮಗೇನು ಗೊತ್ತು, ಬಿಟ್ಟು ಬಿಟ್ಟಿರ್ತೇವೆ ನಾವು, ಬೆಳೆದ್ಬಿಟ್ಟಿರ್ತೀವಿ. ಅದಕ್ಕೆ ಮುಂದೆ ಹೇಳ್ತಾನೆ ಹೇಗೆ ಹುಟ್ಟತಕ್ಕಂಥದ್ದು. ಭಯಂಕರವಾದ ಸರಿಸದ ಯಮರಾಜನ ನೋಡಿ ಏಟು ಅಲಿಗಾಡ್ತಾ ಇದೆ. ಯಮಧರ್ಮನ ನೋಡಿ ಬಿಟ್ರೆ ಮಧ್ಯ ಗಡಗಡಗಡ ಅಂತ ನಡಿಗೆ ಬಿಡುತ್ತಾನೆ. ಅಷ್ಟು ಅಲ್ಲಭ್ಯ ಕೊಟ್ಟಂತ ರೂಪ. ಯಾರಿಗೆ ಇದು? ಪಾಪಿಷ್ಠರಿಗೆ. ಪುಣ್ಯವಂತರಿಗೆ ಯಮಧರ್ಮರಾಜ ಒಳ್ಳೆ ಸುಂದರನಾಗಿ ಕಾಣ್ತಾನಂತರಿ, ಸುಂದರನಾಗಿ ಕಾಣ್ತಾನೆ. ಯಮದೂತರ ಚಿತ್ರಗುಪ್ತರು ಅಷ್ಟೇ. ಕೆಟ್ಟವರಿಗೆ ಕೆಟ್ಟವರಾಗಿ ತೋರ್ತಾರೆ, ಒಳ್ಳೆಯವರಿಗೆ ಒಳ್ಳೆಯವರಾಗಿ ತೋರ್ತಾರೆ. ಹಾಗಾಗಿ ಯಾರೇ ಇದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ಗ್ರಹಣ ಮಾಡಬೇಕೆ ವಿನಃ ಕೆಟ್ಟ ಗುಣಗಳನ್ನ ನಾವು ಗ್ರಹಣ ಮಾಡಬಾರದು. ಒಳ್ಳೆ ಮನುಷ್ಯ ಇರ್ತಾನೆ, ಒಳ್ಳೆ ಮನುಷ್ಯನಲ್ಲಿ ಎರಡೂ ಇದ್ದೇ ಇರ್ತವೆ, ಕೆಟ್ಟದ್ದು ಇರ್ತದೆ, ಒಳ್ಳೆದೇ ಇರ್ತದೆ. ನಮಗೆ ಬೇಕಾಗಿರ್ತಕ್ಕಂಥ ಒಳ್ಳೆದನ್ನ ಗ್ರಹಣ ಮಾಡಬೇಕೆ ವಿನಃ ಮತ್ತೊಂದು ಕೆಟ್ಟದನ್ನ ಮಾತಾಡಬಾರ್ದು ಅಂತ. ಅವ್ರು ಹಂಗ್ರಿ ಇವ್ರು ಹಿಂಗ್ರಿ 58 ಹೇಳಬಾರ್ದು. ಅವ್ರ ಒಳ್ಳೆ ಗ್ರಹಣನ ಮಾತ್ರ ಮಾಡಬೇಕು ಅಂತಂತಾರೆ. ಪಟ್ಟಣ ದಾಟಿ ಆಧಾರರಹಿತವಾಗಿರ್ತಕ್ಕಂಥ ಲೋಕಕ್ಕೆ ಬರ್ತಾನೆ. ಅನೇಕ ರೀತಿಯಕ್ಕಂಥ ಶೀತದಿಂದ ಹಸಿವೆಯಿಂದ ಒದ್ದಾಡ್ತಾ ಇದೆ. ಏನು ಮಾಡಬೇಕು ಅನಿಸು ಪರವಶನಾಗಿ ವಿಲೆಗಳನ್ನು ಯಾರು ಪರಲೋಕದ ಮಿಥ್ಯ ದಾನಾದಿಗಳನ್ನು ಮಾಡಿಲ್ಲವೋ, ಅದಕ್ಕೆ ದಾನಗಳು ಹೇಳಿದ್ದಾರೆ ನಮ್ಮಲ್ಲಿ. ದಾನಗಳನ್ನು ಮಾಡಿಲ್ಲವೋ ಅಥವಾ ಕಷ್ಟದಿಂದ ಯಮದೂತರ ಇಷ್ಟು ಕಷ್ಟ ಬಂಧಿಸಲ್ಪಟ್ಟು ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ. ಗರುಡ ಹೇಳಿದ ಯಮಲೋಕದ ಮಾರ್ಗವಂತದ್ದು, ಅಂತ ಮಾರ್ಗವನ್ನ ನಿನಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ, ಏನು ಹೇಳಲಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಯಮ ಮಾರ್ಗಂ ಅತಿಕ್ರಮ್ಯ ಗತ್ವಾ ಪಾಪಿ ವಿಮಾಲಯೇ ಇದೃಶಂ ಯಮಾತನಾಂ ಭುಂಕ್ತೆ ತಂತ ಗತಗೇಶಮಾಹ. ಹಾಗೆ ಪರಮಾತ್ಮ ಹೇಳ್ದ, ಅತ್ಯಂತ ಪ್ರವಕ್ಷ್ಯಾಮಿ ವಿಷ್ಣು ತಸ್ಮಿನಾತ್ಮಜಾಹ ಕತ್ಯಮಾನೆ ಪಿನರಕತ್ವಂ ಭವಿಷ್ಯ ಕಂಪಿತಾಹ
ಹಾಗಾಗಿ ಪರಮಾತ್ಮನ ಒಂದು ವರ್ಷ ಪರ್ಯಂತರವಾಗಿ ನಡೆದ ಮೇಲೆ ಕೊಡ್ತಕ್ಕಂಥ ಪಿಂಡದಾನಗಳು ಭೋಗಿಸಿದ ಮೇಲೆ ಯಮಧರ್ಮರಾಜನಕ್ಕೆ ಬರ್ತಾನೆ. ಯಮಧರ್ಮರಾಜನಕ್ಕೆ ಬಂದರೆ ಅಲ್ಲಿ ಎಲ್ಲರೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. 4 ದ್ವಾರಗಳು ಯಮಧರ್ಮರಾಜನಕ್ಕೆ 4 ದ್ವಾರಗಳು ಅಂತ ಇರುತ್ತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವದಿಂದ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವನ್ನು ಆಚರಣೆ ಮಾಡತಕ್ಕಂಥವ್ರು ಏಕಾದಶಿ ವೃತ ಅಂತಿದೆ. ಯಾರು ಏಕಾದಶಿ ವೃತವನ್ನ ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಮಾಡ್ತಾರೋ, ಯಾರು ಆಹಾರದ ಕಡೆ ಲಕ್ಷ್ಯವನ್ನು ಕೊಡದಂತ ತೀರ್ಥದ ಮೇಲೆ ಪರಮಾತ್ಮನೇ ಎಲ್ಲ ಅನುಗ್ರಹ ಮಾಡತಕ್ಕಂಥವ್ರು, ಈ ರೀತಿಯಾಗಿ ಪುರಾಣ ಎಲ್ಲವನ್ನ ಕೇಳತಕ್ಕಂಥದ್ದು, ದೇವರ ನಾಮವನ್ನು ಹೇಳ್ತಕ್ಕಂಥದ್ದು, ಏಕಾದಶಿ ವೃತವನ್ನ ಈ ರೀತಿಯಾಗಿ ಶ್ರೇಷ್ಠವಾಗಿ ಮಾಡ್ತಾರೋ, ಅಥವಾ ನಿತ್ಯದಲ್ಲಿ 2 ಹೊತ್ತು ಊಟ ಮಾಡ್ತಕ್ಕಂಥದ್ದು ನಿತ್ಯ ಏಕಾದಶಿ ಫಲ ಹೇಳ್ತಾರೆ. ಬೆಳಗ್ಗೆ ನಾವು ಸ್ನಾನ ಸಂಧ್ಯಾವನೆ ಮಾಡಿಕೊಂಡು ಊಟ ಮಾಡಿ ಊಟಕ್ಕೆ ಕೊಡುವಾಗ ಅಮೃತೋಪಿ ಸ್ತರಣಮಸಿ ಸ್ವಾಹ ಅಂತ ಇಷ್ಟು ಹೇಳಿ ತೀರ್ಥವನ್ನ ಹಿಂಸೀಕಾರ ಮಾಡಿದರೆ ಒಳಗಿರ್ತಕ್ಕಂಥ ಆ ಮುಚ್ಚಳವನ್ನ ಓಪನ್ ಆಗ್ತದೆ. ಮುಚ್ಚಳ ಓಪನ್ ಆಗ್ತದೆ. ಬೇಕಾದಷ್ಟು ಹಾಕ್ರಿ ಊಟ, ಹೊಟ್ಟೆ ತುಂಬ ಊಟ ಮಾಡಿ. ಈ ದೇಹಕ್ಕೆ ನಿಮ್ಮ ಮೆಸೇಜ್ ಬರೋವರೆಗೂ ಸಾಕು ಅಂತಕ್ಕಂಥ ಮೆಸೇಜ್ ಬರೋವರೆಗೂ ಊಟ ಮಾಡಿ. ಎಷ್ಟು ಬಕ್ರಿ ತಿಂತೀರಿ, ಎಷ್ಟನ್ನ ಊಟ ಮಾಡ್ತೀರಿ ಮಾಡ್ರಿ. ಎಲ್ಲ ಆದ್ಮೇಲೆ ಅಮೃತೋಪಿ ಧಾನಮಸಿ ಸ್ವಾಹ ಅಂತ ಒಳಗೆ ಹಾಕಿದ್ರೆ ಉಚ್ಚಳ ಮುಚ್ಚದಾಗಿ. ಎಲ್ಲಿವರೆಗೆ? ರಾತ್ರಿವರೆಗೆ ತನಕನೂ ಏನು ನೀರು ಕುಡಿಯ ಹಾಗಿಲ್ಲ. ಮಧ್ಯದಲ್ಲಿ ಮಧ್ಯೆ ಪಾನೀಯ ಸಮರ್ಪಣೆ ಅವೆಲ್ಲ ಇಲ್ಲ. ಚಾ ಕಾಫಿ ಏನೂ ಇಲ್ಲ, ಏನು ತಿನ್ನು ಹೋಗಬಾರ್ದು. ಮತ್ತೆ ಶುದ್ಧವಾದ ರೀತಿಯಿಂದ ಮತ್ತೆ ಸಂಧ್ಯಾವಂದನೆ ಮಾಡಿ, ಸಾಯಂಕಾಲ ಸಂಧ್ಯಾವನೆ ಮಾಡಿಕೊಂಡು ಮತ್ತೆ ಊಟ ನೀವು ಮಾಡ್ರಿ. ಮತ್ತೆ ಓಪನ್ ಮಾಡ್ತದೆ. ಮತ್ತೆ ಈ ಹೊತ್ತು, ಈ 2 ಹೊತ್ತು ಯಾರು ಊಟ ಮಾಡ್ತಾರೆ ಅವರಿಗೆ ನಿತ್ಯ ಏಕಾದಶಿ ಮಾಡಿದಷ್ಟು ಫಲ ಹೇಳ್ತಾರೆ. ನಿತ್ಯ ಏಕಾದಶಿ ಯಾರು ಮಾಡಲಿಕ್ಕೆ ಸಾಧ್ಯ? ಇಂಥ ಧರ್ಮ ನಮ್ಮಲ್ಲಿ ಇದೆ. ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಸ್ವಾಮಿಗಳಿದ್ದಾರೆ, ಸ್ವಾಮಿಗಳು ಹಾಗೆ ಇದ್ದಾರೆ. ಬೆಲೆ ಹೋದ್ರೆ ಎಲ್ಲರೇ ಯಾರ ಮನೆಗೆ ಹೋಗ್ಕೊಂಡು ನೀರು ಕೊಡೋದು ಕೇಳ್ತಾರ, ಕಾಫಿ ಕೇಳ್ತಾರ, ಚಹಾ ಕೇಳ್ತಾರ, ಇಲ್ರಿ ಬಿಸಿಲಾಗ ಬಂದಿರಿ ಪಾನಕ ಕುಡೀರಿ ಅಂತಾರ. ಇಲ್ಲ, ಸ್ವಾಮಿಗಳು ಸನ್ಯಾಸಿಗಳು ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತಂದ್ರೆ ಅಷ್ಟು ಮಹತ್ವ ಅವರಲ್ಲಿ ಇರ್ತದೆ. ಋಷಿಮೀಂದ್ರ ರಾಯರ ಮಠದಲ್ಲಿ ಆದ್ರು ಏನ್ ರೀತಿ ತೀರ್ಥ ಕೊಡ್ತಿದ್ದಾರೆ. ಎಲ್ಲಿ, ಯಾವಾಗ, ಹೇಗೆ, ಎಲ್ಲಿ ಏನು ಬರ್ತದೆ ಅಂತ ಗೊತ್ತಿಲ್ಲ. ರಾಯರ ಮಠಕ್ಕೆ ಸನ್ಯಾಸಿ ಆದ್ರು. ತೀರ್ಥ ಕೊಡುವ ಮನುಷ್ಯ, ರಾಘವೇಂದ್ರ ಸ್ತೋತ್ರ ಬರಲಿಲ್ಲ, ಅವರಿಗೆ ಬರ್ತಿರ್ಲಿಲ್ಲ. ತೀರ್ಥ ಕೊಡ್ತಕ್ಕಂಥ ಮನುಷ್ಯ ಆ ರಾಯರ ಮಠದ ವಿಶೇಷವಾಗಿ ಸನ್ಯಾಸಿ ಆಗ್ತಾನಂದ್ರೆ ಅವನಲ್ಲಿ ಎಷ್ಟು ಪುಣ್ಯ ಇರಬೇಕು, ಏನೋ ಪುಣ್ಯ ಸಾಧನೆ ಇರಬೇಕು. ಇರಿದ್ರೆ ಸಾಧ್ಯವಿಲ್ಲ, ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅಲ್ಲೇ ರಾಜಕೀಯ ಇತ್ತು, ಮಾತು ಬೇರೆ ಹೇಳ್ತೇನೆ. ಅತ್ತು ಇಂತೂ ಸನ್ಯಾಸಿ ಆದ್ರು ಅವರು. ರಾಮದೇವರ ಪೂಜೆಯನ್ನ ಮಾಡ್ತಕ್ಕಂಥದ್ದಾಯ್ತು. ರಾಯರ ಧರ್ಮದ ವಿಶೇಷ ಪೀಠದಲ್ಲಿ ಬಂದು ಪೂಜೆ ಮಾಡಿದ್ದರಿಂದ ಅವರ ಮುಖದಲ್ಲಿ ವಿಶೇಷವಾಗಿ ನೋಡಬೇಕಿತ್ತು. ನೀವು ನೋಡತಕ್ಕಂಥದ್ದು ಎಷ್ಟು ವಿನಯರಿ, ಮಕ್ಕಳಕ್ಕಿಂತ ಸ್ವಭಾವ ಇದೆ. ನಾವು ಸಣ್ಣವರಿದ್ದಾಗಿ ರಾಯರ ಮಠಕ್ಕೆ ಬಂದರೆ ರಾಯರ ಮಠದಲ್ಲಿ ನಮ್ಮೊಟ್ಟಿಗೆ ಕೂತ್ಕೊಳ್ತಿದ್ರು. ಅಷ್ಟು ಸರಳ ಸನ್ಯಾಸಿಗಳು. ಅಂತ ಸನ್ಯಾಸಿಗಳಿಗೆ ಸಾಧ್ಯ ಇಲ್ಲ. ಇವತ್ತು ಜನಸಂಖ್ಯೆ ಜಾಸ್ತಿ, ಎಲ್ಲರೂ ಬೇಕನ್ನೋರೆ, ಎಲ್ಲ ಸನ್ಯಾಸಿ ಅನುಗ್ರಹ ಆಗಬೇಕು ಅನ್ನೋರೆ. ಅರೆ ಜನಸಂಖ್ಯೆ ಜಾಸ್ತಿ ಆಗಿದ್ದರಿಂದ, ಭಕ್ತರು ಜಾಸ್ತಿ ಆಗಿರ್ತಕ್ಕಂಥದ್ರಿಂದ ಈ ಸನ್ಯಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಏನು ಬರಬಾರ್ದು, ನಿಮ್ಮ ಸಂತಿ ಕೂಡಬಾರ್ದು ಅಂತ ಏನೋ ಅರ್ಥ ಅಲ್ಲ. ಹಾಗೆ ಜನಸಂಖ್ಯೆನೂ ವಿರಳ ಇತ್ತು, ಅಷ್ಟು ಧರ್ಮನೂ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಸನ್ಯಾಸಿಗಳು ಬಂದರೆ ನಮ್ಮ ಸಂತಿ ಕೂತ್ಕೊಂಡು ಅಂಗಡಿ ಫೋಟೋ ಕೂತ್ಕೊಂಡು ಕಳ್ಸ್ಕೊಂಡು ಹೋಗಿದ್ರು. ರಾಯರ ಮಠದಲ್ಲಿ ನಾವು ನೆನಪಿದೆ, ಏನೋ ಫೋಟೋನೂ ಇದೆ ನಮ್ಮ ಕಡೆ. ಹೀಗೆ ಸರಳವಾಗಿರ್ತಕ್ಕಂಥ ವ್ಯಕ್ತಿಗಳು. ಹೀಗೆ ಯಾರು ನಾಸ್ತಿಕರೋ ಅಂತ ನೀನು ಕೇಳ್ತಾನೆ. ನಾಸ್ತಿಕಾಯೇ ನರಕಾದಾಕ್ಷ ಮಹಾಪಾಲಿತಾಪರಾಸದ ಕಾಂಶ ಸನ್ಮಾನ್ ಯಥಾ ಯೋಗ್ಯಂ ಸಮ್ಯಕ್ ಜಾನಾತಿ ಧರ್ಮರಾತ್. ಹಾಗಾಗಿ ಯಾರು ನಾಸ್ತಿಕರು, ಮಹಾಪಾಪಯುಕ್ತರವರು, ಎಲ್ಲ ಪಾಪಗಳ ಇದ್ದಕ್ಕಿಂತ ಧರ್ಮರಾಜ ಒಳ್ಳೆ ರೀತಿಯಿಂದ ತಿಳಿದುಕೊಳ್ತಕ್ಕಂಥವನಾಗ್ತಾ ಇದ್ದಾನೆ. 4 ದ್ವಾರಗಳು. ಒಳ್ಳೆ ಧರ್ಮ ಮಾಡಿರ್ತಕ್ಕಂಥವರು ಪೂರ್ವ ದಿಕ್ಕಿಂದ ಪ್ರವೇಶ ಮಾಡ್ತಾರೆ. ಅದಕ್ಕಿಂತ ನಿತ್ಯದಲ್ಲಿ ಕಡಿಮೆ ಪುಣ್ಯ ಮಾಡಿರ್ತಕ್ಕಂಥವರು ಉತ್ತರ ದಿಕ್ಕಿನಿಂದ ಪ್ರವೇಶ ಮಾಡ್ತಾರೆ. ಅದಕ್ಕಿಂತ ಕಡಿಮೆ ಮಾಡತಕ್ಕಂಥ ಪಶ್ಚಿಮ ದಿಕ್ಕಿಂದ ಪ್ರವೇಶ ಮಾಡ್ತಾರೆ. ನಾಸ್ತಿಕರು, ದೇವರ ಬಗ್ಗೆ ವಿಶ್ವಾಸ ಇಲ್ಲದೆ ಇರ್ತಕ್ಕಂಥವ್ರು, ಪುಣ್ಯ ಪಾಪಗಳ ಬಗ್ಗೆ ಅರಿವೇ ಇಲ್ದಿರ್ತಕ್ಕಂಥವ್ರು ದಕ್ಷಿಣ ದಿಕ್ಕಿಂದ ಪ್ರವೇಶ ಮಾಡ್ತಾರೆ. ಅವರಿಗೆ ಏನು ಪುಣ್ಯನೂ ಗೊತ್ತಿಲ್ಲ, ಪಾಪನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾಸ್ತಿಕರು. ದೇವರಿಗೆ ಕೈ ಮುಗಿದ್ರೆ ಯಾಕೆ ಕೈ ಮುಗಿಬೇಕು ಅಂತ ಹೇಳೋದು, ದೇವ್ರು ಇಲ್ದಾಳೆ ಅಂತ ತೋರಿಸು ಅಂತ ಹೇಳೋದು, ಏನೇನೋ ಒಂದು ಒಟ್ಟ ವಿರುದ್ಧ ದಿಕ್ಕನ ವಿರುದ್ಧ ಮಾತಾಡ್ತಕ್ಕಂಥದ್ದು. ನಾಸ್ತಿಕರು ದಾನ ಮೋಕ್ಷ ಪ್ರದಾನಕ್ಕಾಗಿರ್ತಕ್ಕಂಥ ದಾನಾದಿಗಳನ್ನು ಮಾಡದಿದ್ದರೆ ಸ್ವರ್ಗ ಮೋಕ್ಷ ಆಗ್ತಾ ಇದೆ. ಒಳ್ಳೆ 3 ದಿಕ್ಕಿನ ಬಂದಿರತಕ್ಕಂಥವ್ರಿಗೆ ಮೋಕ್ಷವನ್ನ ನಾನು ಕೊಡ್ತೀನಿ,
ಯಾರು ನರಕದಿಂದ ಬಂದಿರತಕ್ಕಂಥವರಿಗೆ ನರಕಾದಿಗಳ ದುಃಖವನ್ನು ಕೊಡ್ತಾ ಇದ್ದೇನೆ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಏನ್ ಹೇಳ್ತೀವಿ, ಅಷ್ಟೇ ಲಕ್ಷದ ನರಕಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. 84 ಲಕ್ಷ ಜೀವರಾಶಿ ಇವೆ, ಅಷ್ಟೇ ನರಕಗಳು ಕೂಡ ಇವೆ. ಹಾಗೂ ಹೇಗೆಂದರೆ ಪ್ರಳಯ ಕಾಲದ ಮೇಘಗರ್ಜನೆಯಂತೆ ಕಾಳಿಗೆ ಪರ್ವತ ಚಲಿಸಿ ತಂತೆ ಕೊಳೆಯುಕ್ತ ದರ್ಶನ 32 ಭುಜಗಳಿಂದ ಯುಕ್ತನಾಗಿರ್ತಕ್ಕಂಥ ಯಮಧರ್ಮರಾಜ ವಿಶೇಷವಾಗಿ ನಿಂತಿರ್ತಾನೆ, ಆಜ್ಞೆ ಮಾಡ್ತಾನೆ. ಇಂಥ ತಪ್ಪು ಮಾಡಿದ್ದಾನೆ, ಇಂಥ ಶಿಕ್ಷೆಯನ್ನು ಕೊಡು. ಇಂಥ ನೀರು ದಾನ ಮಾಡಿಲ್ಲ, ಇಂಥ ಶಿಕ್ಷೆಯನ್ನು ಕೊಡು. ಇಂಥ ಅನ್ನದಾನ ಮಾಡಿಲ್ಲ, ಇಂಥ ಶಿಕ್ಷೆಯನ್ನು ಕೊಡು. ಹಾಗೆ ಚಿತ್ರಗುಪ್ತರ ಭಯಾನಕ ರೂಪ ದರ್ಶನ ನಿಂತಿರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಚಿತ್ರಗುಪ್ತರು ನಾವು ಮನಸ್ಸಿನಲ್ಲಿ ಏನೋ ಅಂತೇವಿ, ಬಾಜಿಕಿನವ್ರಿಗೆ ಏನೋ ಒಳ್ಳೇದಾಗ್ತಾ ಇರ್ತದೆ, ಅದನ್ನ ನೋಡಿ ಸಹನ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಮನಸ್ಸಿನಲ್ಲಿ ಬೈಯುವುದು ಅವ್ರಿಗೆ ಹಂಗಾಗಲಿ, ಇವ್ರಿಗೆ ಹಿಂಗಾಗಲಿ, ಕೈ ಬಿದ್ದೋಗ್ಲಿ, ಕಣ್ಣು ಬಿದ್ದೋಗ್ಲಿ, ಸಂಬಂಧ ಇಲ್ಲ, ಸೂತ್ರ ಏನೂ ಇಲ್ಲ. ಅವ್ರ ಏಳಗೇನ ನಮ್ಮ ಸಹಿಸ್ಲಿಕ್ಕೆ ಆಗುದಿಲ್ಲ. ಅಂಥದ್ದೆಂದೂ ಮಾಡಬಾರ್ದು. ಆಗೋದಿದ್ದರೆ ಒಳ್ಳೆತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗದೇ ಇದ್ದರೆ ಸುಮ್ಮನೆ ಇರಬೇಕು ವಿನಃ ಯಾರಿಗೂ ಕೆಟ್ಟದ್ದನ್ನ ಮನಸ್ಸಿನಲ್ಲಿ ಕೂಡ ಕೆಟ್ಟದ್ದನ್ನ ವಿಚಾರ ಮಾಡಬಾರ್ದು. ನೀವೇನಾದ್ರೂ ಮನಸ್ಸಿನಲ್ಲಿ ಏನಾದ್ರೂ ಕೆಟ್ಟದ್ದನ್ನ ವಿಚಾರ ಮಾಡಿದ್ದೆ ಆದರೆ, ಕೆಟ್ಟದ್ದನ್ನ ಯಾರಿಗಾದ್ರೂ ನೀವು ಬಯಸದಿದ್ದರೆ, ಅಂತ ದೇವತೆಗಳು ಒಳಗಿರ್ತಾರೆ. ಆ ದೇವತೆಗಳು ಕೂಡ ಚಿತ್ರಗುಪ್ತರಿಗೆ ವಿಷಯ ಮುಟ್ಟಿಸ್ತಾರೆ. ಆ ವಿಷಯವನ್ನು ಅವರು ಬರೆದಿಟ್ಟಿರ್ತಾರೆ. ಇದು ಗರುಡ ಪುರಾಣ ವಿಶೇಷ. ಮತ್ತೊಂದೇನೆ, ನಾವು ಮನಸ್ಸಿನಲ್ಲಿ ಇವತ್ತೊಬ್ಬರಿಗೆ ಇಂಥ ಕೆಟ್ಟದ್ದಾಗಲಿ ಅಂತ ಏನಾದ್ರು ಬಯಸಿದರೆ, ಕೆಟ್ಟದ್ದಾಗಲಿ ಅಂತ ನಾವೇನಾದ್ರು ಅನ್ಕೊಂಡ್ರೆ, ಈ ದೇವರು ಕೊಡವ, ದೇವರು ಮಾಡವ, ನಾವು ಯಾವ್ರಿ? ನಾವು ಯಾರು ಕೆಟ್ಟದಾಗ್ಲಿಕ್ಕೆ ಸಾಧ್ಯನಾ? ಒಳ್ಳೇದಾಗ್ಲಿ ಅಂದ್ರೆ ಒಳ್ಳೇದ ಮಾಡ್ಲಿಕ್ಕೆ ಸಾಧ್ಯನಾ? ಆಗುದಿಲ್ಲ. ದೇವರೇ ಮಾಡ್ತಕ್ಕಂಥವ್ರು. ಕಷ್ಟ ಕೊಡುವವನು ದೇವರು, ಕಷ್ಟ ಕಳೆಯುವವನು ದೇವರು. ಅವನಿಗೆ ಶರಣ ಹೋಗ್ಬೇಕು ವಿನಃ ಯಾರ್ಯಾರಿಗೋ ನಮಸ್ಕಾರ ಮಾಡಿದರೆ ಅದು ನಮ್ಮ ಕಷ್ಟಗಳು ಪರಿಹಾರ ಆಗುದಿಲ್ಲ ಅಂತ ಹೇಳಿ ಯಾರಿಗೂ ಒಳ್ಳೆಯವರಿಗೆ ನಮಸ್ಕಾರ ಮಾಡಬಾರದು ಅಂತಲ್ಲ. ಬಂದವರಿಗೆ ನಮಸ್ಕಾರ ಮಾಡಿದರೆ ಅವರಲ್ಲಿರ್ತಕ್ಕಂಥ ದೇವರಿಗೆ ನಮಸ್ಕಾರ ವಿನಃ ಅವರಿಗೆ ಅಲ್ಲ. ಯಾರಾದ್ರೂ ಮನೆಗೆ ಬಂದರೆ ನಮಸ್ಕಾರ ಅಂತ ನಾವು ಮಾಡಿದರೆ ಅವರಿರ್ತಕ್ಕಂಥ ದೇವರಿಗೆ ನಮಸ್ಕಾರ ವಿನಃ ನಮಗೆಲ್ಲ. ಅದಕ್ಕೋಸ್ಕರವಾಗಿ ಯಾರೋ ನಮಸ್ಕಾರ ಮಾಡಿದ್ರೆ ಹರೇ ಶ್ರೀನಿವಾಸ ಅಂತ ಏನೋ ಹೇಳಿದ್ರು, ದೇವರಿಗೆ ನಮಸ್ಕಾರಗಳು ಅಂತ. ನನಗೆ ದೇವರು ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅಂದೆ. ಇಷ್ಟು ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದು ಅಲ್ಲ, ಹಾಗೆ ಮಾಡ್ಕೋಬಾರ್ದು. ನಾನು ಅಷ್ಟು ಶಾಣೆ ಇದ್ದೀನಿ, ಅಷ್ಟು ದಡ್ಡ ಇದ್ದೀನಿ, ಹಿಂಗೆಲ್ಲ ವಿಚಾರ ಮಾಡಲೇಬಾರದು. ನನ್ನಲ್ಲಿರ್ತಕ್ಕಂಥ ದೇವರಿಗೆ, ಒಬ್ಬ ದೇವರಿಂದ ಒಬ್ಬರ ದೇವರಿಗೆ ನಮಸ್ಕಾರ ಮಾಡಿದ ಅಲ್ಲಿ ವ್ಯವಹಾರಗಳು ಹೇಗೆ ಕೃಷ್ಣ ಪರಮಾತ್ಮ ವೆಂಕಟೇಶ್ ದೇವರು ವ್ಯವಹಾರ ದೇವರ ಮೂರ್ತಿಯನ್ನು ಭೇಟಿಯಾದಾಗ ಪರಸ್ಪರ ಮಾತುಗಳನ್ನ ಮಾತಾಡಿದರೋ ಇದು ವೆಂಕಟೇಶ್ ಮಹಾತ್ಮೆಯಲ್ಲೇ ಬರ್ತದೆ. ಅಲ್ಲಿ ವರಹ ದೇವರು ಅಷ್ಟೇ ಶಕ್ತಿಯುತರು, ವೆಂಕಟೇಶನು ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥ ಅವತಾರಗಳು ಬೇರೆ ಬೇರೆ ಅಷ್ಟೇ. ಅಲ್ಲಿ ವರಹ ದೇವರು ದೊಡ್ಡವರು ಅಂತ ಅನ್ನೋ ಹಾಗಿಲ್ಲ. ಇಲ್ಲಿ ವೆಂಕಟೇಶ್ ದೇವರು ದೊಡ್ಡವರು ಆಗೋದಿಲ್ಲ. ಎಲ್ಲ ಸರ್ವೋತ್ತಮರಾಗಿರ್ತಕ್ಕಂಥವ್ರು ಇಬ್ಬರು ಕೂಡ ಅಷ್ಟೇ. ಅವತಾರ ರೂಪ ಬೇರೆ ಬೇರೆ ಅಷ್ಟೇ. ಹೀಗೆ ಧೀರರಾಗಿ ಪಾಪಿ ಬೇಡಿಕೊಳ್ತಾ ಇದ್ದರೂ ಕೂಡ ಯಮದೂತರು ಭೂದಂಡಗಳಿಂದ ಕಬ್ಬಿಣ ಕಾಯ್ದಿಂದ ಹೊಡಿತಾ ಇರ್ತಾರೆ, ಕಷ್ಟ ಕೊಡ್ತಾ ಇದ್ದಾರೆ. ಹೀಗೆ ಅದೇ ತರ ನೀನು ಗೃಹಸ್ಥನಾಗಿದ್ದು ಕೂಡ ತೀರ್ಥಯಾತ್ರೆಯನ್ನು ಮಾಡಲಿಲ್ಲ. ಇಂಥ ಜನ್ಮ ಕೊಟ್ಟು ಎಲ್ಲ ಕೊಟ್ಟು ನಿನಗೆ ದೊಡ್ಡ ಮತ್ತೊಂದು ಮುಗಿದೊಂದು ಎಲ್ಲ ಕೊಟ್ಟರು ತೀರ್ಥಯಾತ್ರೆಯನ್ನು ನೀನು ಮಾಡಲಿಲ್ಲ. ಗಂಗಾ ಇದೆ ಅಂತ ವಿಶೇಷ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚು ಸಲ್ಗು ಸರಯು ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿದ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭವ ಕುರ್ಯಾಚದ ಮಂಗಲಂ. ವೇದ ಹೇಳ್ತಾ ಇದೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಂತ ಅದ್ಭುತವಾಗಿರ್ತಕ್ಕಂಥ ನದಿಗಳಿವೆ. ಎಲ್ಲ ಪಾಪಗಳನ್ನ ಕಳೆದುಕೊಳ್ಳಿಕ್ಕೆ ಬೇಕಾದಷ್ಟು ದಾರಿಗಳಿವೆ. ಪಾಪ ಮಾಡಿದ್ದೀರಾ, ತೀರ್ಥಯಾತ್ರೆಯನ್ನು ಮಾಡಿ ದರ್ಶನ ಮಾಡಿದರೆ, ದೇವರ ದರ್ಶನ ಮಾಡಿದರೆ ನಿಮ್ಮೆಲ್ಲ ಪಾಪಗಳು ನಾಶವಾಗ್ತಾ ಹೋಗ್ತವೆ. ಏನ್ರಿ 50,000 ರೂಪಾಯಿ ಕೇಳ್ತಾರ್ರಿ, 80,000 ರೂಪಾಯಿ ಕೇಳ್ತಾರ್ರಿ, ಅದು ಮನೆಗೆ ಕೂತ್ಕೊಂಡ್ರಿ ಅದೇ ದುಡ್ಡು ನಿಮಗೆ ತೊಗೊಂಡು ಏನು ಮಾಡೋದು? ದುಡ್ಡು ತಿನ್ಲಿಕ್ಕೆ ಸಾಧ್ಯನಾ? ತಿನ್ಲಿಕ್ಕೆ ಸಾಧ್ಯನನ್ರಿ? ದುಡ್ಡು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ದುಡ್ಡಿನಿಂದ ನಮಗೆ ಆಗ್ತಕ್ಕಂಥ ಪುಣ್ಯವನ್ನ ಗಳಿಸ್ರಿ. ದುಡ್ಡು ಹೋದ್ರೆ ಹೋಗ್ತದೆ, ಮತ್ತೆ ಪುಣ್ಯ ಬರ್ತದೆ, ಮತ್ತೆ ದುಡ್ಡು ಗಳಿಸ್ಬೋದು ನಾವು. ಆ ಪುಣ್ಯದಿಂದ ಒಳ್ಳೆ ಜನ್ಮ ಸಿಗ್ತದೆ ಮತ್ತೆ ನಮಗೆ. ಆ ವಿಚಾರ ಮಾಡೋದಿಲ್ಲ. ಬ್ಯಾಂಕಿನಲ್ಲಿ ಇಟ್ಟರೆ ದುಡ್ಡು ಹೇಗೆ ಬರ್ತದೋ, ಬಡ್ಡಿ ಜಾಸ್ತಿ ಬರ್ತದೋ ಹೇಗೆ ವಿಚಾರ ಮಾಡ್ತೇವೋ, ನಾವು ಅಲ್ಲಿ ಹೋಗಿ ದರ್ಶನ ಮಾಡಿ ಬಂದ್ರೆ ಎಷ್ಟೋ ಪಾಪ ನಶಿಸಿ ಹೋಗ್ತಾವೆ. ಮುಂದಿನ ಜನ್ಮದಲ್ಲಿ ಮತ್ತೆ ಜನ್ಮವನ್ನು ಜನ್ಮ ಕೊಡ್ತಾನೆ. ಈ ರೀತಿಯಾಗಿ ಬಡ್ಡಿ ಚಕ್ರ ಬಡ್ಡಿ ಕೊಡ್ತಾನೆ ಪರಮಾತ್ಮ. ಈಗ ಅದನ್ನು ನಾವು ವಿಚಾರ ಮಾಡುವುದೇ ಇಲ್ಲ. ಹೀಗೆ ಕೆಲವು ಹುದೂತರ ಭೂಮಿಯಲ್ಲಿ ತೆಗ್ಗು ತೋಡಿ ಪಾಪಗಳನ್ನು ಹೋದ್ರ ಉಚಿತಂಗ ಹಾಕಿ ಕಷ್ಟ ಕೊಡ್ತಾರಂತೆ. ಹೀಗೆ ಮತ್ತು ಕೆಲವು ಜಜ್ವಲ ಮನೆ ಉಳಿತುಕೊಂಡಿರ್ತಕ್ಕಂಥ ಒಟ್ಟಿ ಕಬ್ಬಿಣ ಗುಂಡನ್ನ ಕಿವಿಯಿಂದ ಗಾಳಿ ಹಾಕಿ ಕಾಯಿಸುವಂತೆ ಕಾಯಿಸ್ತಾ ಇದ್ದಾರೆ. ಈಗ ಎಷ್ಟೋ ಪಾತ್ರೆಗಳು ಮಸ್ತಗಳನ್ನ ನೇತ್ರಗಳನ್ನ ಭರ್ಚಿಂದ ತೆಗೆದು ಹಾಕ್ತಾರಂತೆ. ಎಲ್ಲ ಕಷ್ಟ ಕೊಡ್ತಾರೆ, ಆದ್ರೂ ಅದಕ್ಕೆ ಸಾವಿಲ್ಲ. ಎಲ್ಲ ಕಷ್ಟ ಕೊಟ್ಟರು ಕೂಡ ಆತ್ಮಕ್ಕೆ ಸಾವು ಬರುವುದಿಲ್ಲ. ಎಲೆ ಗರುಡನೆ, ಒಟ್ಟು ನರಕಗಳ ಸಂದೆ 84 ಲಕ್ಷ. ಹಾಗಾಗಿ ಅದರಲ್ಲಿ 21 ಘೋರ ನರಕಗಳನ್ನ ನನಗೆ ಹೇಳ್ತಾ ಇದ್ದೇನೆ ಕೇಳುವಂತ ನರಕಗಳನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ
ರೌರವ ಕುಡ್ಮಲ ಕಾರಸೂತ್ರಕ ಪೂರ್ವಮುತ್ರಿಕ ಸಂಘಾತ ಲೋಹಿತ ಮಹಾಪತ ಅಂತ ಅವೀಚಿ ಅಂಧತಾಮಿಶ್ರ ಕುಂಭೀಪಾಕ ಸಂಪ್ರತಾತನ ತಪನ ಅಂತ ಹೀಗೆ 21 ನರಕಗಳನ್ನ ಮತ್ತೆ ತಿಳಿಸಿಕೊಡ್ತಾನೆ. ಅವರವರ ಶಿಕ್ಷೆಗೆ ಅನುಗುಣವಾಗಿ ಅವರ ಮಾಡಿದ ಮಹಾಪಾತಗಳ ಅನುಭವಕ್ಕೋಸ್ಕರವಾಗಿ ಆ ನರಕಗಳನ್ನು ಹೊಂದುವಂತೆ ಮಾಡ್ತಾನೆ. ಇಂಥ ನರಕಗಳ ಪಾಪಿನ ಧರ್ಮವರ್ಜಿತಾಗ ಮೂಢನು ಬೀಳ್ತಾ ಇದ್ದಾನೆ. ಬಿದ್ದಂತ ಭೂತ ಪ್ರಾಣಿ ಯಮರಾಯತನ ಕಲ್ಪಾಂತ ಪರ್ಯಂತದಲ್ಲಿ ಭೋಗಿಸ್ಬೇಕಾಗ್ತದೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟು ವರ್ಷ ಅಂತಿರೋ ಕಲ್ಪಾಂತ ಭೋಗ. 1000 ವರ್ಷ ಆಗ್ಬೋದು, 500 ವರ್ಷ ಆಗ್ಬೋದು, 200 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು. ಎಂತೆಂಥ ತಪ್ಪು ಮಾಡ್ತಾರೆ, ಅದಕ್ಕೆ ಶಿಕ್ಷೆಗೆ ಗುರಿ ಆಗ್ಬೇಕಾಗ್ತದೆ. ಅನೇಕರು ಪ್ರಾಣಿ ಮಾತ್ರ ವೈರವನ್ನ ಮಾಡಿ ತಮ್ಮ ಪರಿಪೋಷಣೆ ಮಾಡ್ತಾ ಇದ್ದಾರೆ. ಅಲ್ಲ, ದಾನಗಳನ್ನ ಮಾಡ್ರಿ ಅಂತ ವಿಶೇಷವಾಗಿ ಹೇಳ್ತಾ ಇಲ್ಲ. ಗರುಡನೆ ಜೀವಲೋಕದ ಕೆಳ ನರಕಾದಿ ಒಂದು ಕ್ರಮದಿಂದ ಭೋಗಿಸಿ ಕೊನೆಗೆ ಸೂತ್ಕಾರಿ ಯೋನಿಗಳಲ್ಲಿ ಹುಟ್ಟಿ ಮತ್ತೆ ಪ್ರಾಯಶ್ಚಿತ್ತ ಪಡ್ತಾ ಇವತ್ತು ಇಲ್ಲಿ ಹುಟ್ಟಿದ್ದೆ ಪರಮಾತ್ಮ ಈ ದೀಪದ ಹುಳ ಅಂತ ಇರ್ತದೆ ನೋಡಿ, ಒಂದೇ ಕ್ಷಣಕ್ಕೆ ಇಲ್ಲ ಹಾಕ್ತಾ ನೋಡಿ, ಅದನ್ನ ಇಲ್ಲಿ ದೀಪಕ್ಕೆ ಹರಡ್ತಾರೆ, ಹುಳಗಳು ಹಾಕ್ತಾರೆ, ಒಂದು ಕ್ಷಣ ಇರ್ತಾವ್ರಿ, ಬಹಳ ಐಶ್ವರ್ಯ ಇರೋದಿಲ್ಲ ಅವ್ರಿಗೆ. ಹಿಂಗಂತ ಎಲ್ಲಿ ಹುಟ್ಟಿ ಬರ್ತಾ ಹೋಗುತ್ತಿಲ್ಲ, ಹಿಂಗೆ ಹರಡ್ತಾ ಸತ್ತ ಹೋಗ್ಬಿಡ್ತಾ, ಬಿದ್ದು ಹೋಗ್ಬಿಡ್ತಾ. ಒಂದು ಕ್ಷಣ ಆಯುಷ್ಯ, ಅಲ್ಲಿ ಹುಟ್ಟಿರ್ತೀವಿ, ಮತ್ತೊಂದು ಕಡೆ ಹುಡ್ತೀವಿ, ಹೀಗೆ ಹುಡ್ತಾ ಅಲ್ಲಿ ಹುಟ್ಟಿದಾಗ ಒಂದು ಕಡೆ ಅಂತೀವಿ, ಪ್ರಾಯಶ್ಚಿತ್ತ ಪಡ್ತೇವೆ. ಎಷ್ಟು ತಪ್ಪು ಮಾಡಿದ್ದೇನೆ ಅಂತ ಪ್ರಾಯಶ್ಚಿತ್ತ ಪಟ್ಟು ಮೇಲೆ ಪರಮಾತ್ಮ ಅಂತಾನೆ ಇವನಿಗೆ ಕಷ್ಟ ಹಿವಿಗೆ ಮತ್ತೆ ಪ್ರಾಯಶ್ಚಿತ್ತ ಆಗಿದೆ. ಅಂದ್ರೆ ಮಕ್ಕಳು ಪ್ರಾಯಶ್ಚಿತ್ತ ಮಾಡ್ಕೊಂಡು ಹೇಗೆ ನಾವು ಆಲಿಂಗನ ಮಾಡ್ಕೊಂಡು ಮತ್ತೆ ಪ್ರೀತಿ ಮಾಡ್ತೇವೋ, ದೇವರಂತಾನೆ ಹಾಗೆ ಪ್ರಾಯಶ್ಚಿತ್ತ ಮಾಡಿದ ಮೇಲೆ ಮತ್ತೆ ಪ್ರೀತಿ ಮಾಡ್ತಾನೆ ಪರಮಾತ್ಮ. ಮತ್ತೆ ಒಂದು ಚಾನ್ಸ್ ಕೊಡೋಣ ಈತನಿಗೆ ಅಂತ ಮತ್ತೆ ಮಾನವ ಜನ್ಮವನ್ನು ಕೊಡ್ತಾನೆ. ಅಲ್ರಿ, ಮತ್ತೆ ಅಲ್ಲೆಲ್ಲ ಹುಟ್ಟಿದ ಮತ್ತೆ ಹೆಂಗೆ ಬರುದೆ ಅಂತ ಹಂಗೆ ಪ್ರಾಯಶ್ಚಿತ್ತ ಪಟ್ಟ ಮೇಲೆ ಮತ್ತೆ ವಿಶೇಷವಾಗಿ ಮತ್ತೆ ಮನುಷ್ಯ ಜನ್ಮ ಕೊಡ್ತಾನೆ. ಮತ್ತೆ ನಾವು ಬಂದ ನಂತರ ಮತ್ತೆ ಅದೇ ಕೆಲಸವನ್ನು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಈ ರೀತಿಯಾಗಿ ಕಷ್ಟವನ್ನು ಕೊಡ್ತಾನೆ. ಕಷ್ಟವನ್ನು ಕೊಟ್ಟಾಗ ಮತ್ತೆ ಪ್ರಾಯಶ್ಚಿತ್ತ ಪಟ್ಟು ಬರ್ತಾನೆ, ಭೂಮಿ ಬರ್ತಾನೆ. ಈ ರೀತಿಯಾಗಿ ಮತ್ತೆ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾನೆ. ಒಂಚೂರು ಹೇಳಬಹುದಾ? ನೀವು ಕೇಳೋ ಇಚ್ಛೆ ಇರಬಹುದು, ನನಗೆ ಹೇಳೋ ಶಕ್ತಿ ನನ್ನ ಕಡೆ ಇರೋದಿಲ್ಲ. ಹಾಗಾಗಿ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾನೆ ಪರಮಾತ್ಮ. ಕೈಗರ್ಚಂತಿ ಮಹಾ ಮಾರ್ಗೆ ವೈತರಣಾಂ ಸತೆ ಕೈ ತಂಪಾಪ ನಾರಿಯನ್ ಕಾಂತ. ಹಾಗಾದರೆ ಪರಮಾತ್ಮ ಉತ್ತರವನ್ನು ಹೇಳ್ತಾನೆ. ಪಾಪಗಳು ಯಾವುವು? ಈ ನರಕದಿಂದ ಹೇಳಿದ ಪ್ರಾಯಶ್ಚಿತ್ತ ಪಟ್ಟ ಮೇಲೆ ಮತ್ತೆ ಒಂದು ಜನ್ಮವನ್ನು ಕೊಡ್ತಾನೆ. ಆ ಪಾಪಗಳು ಯಾವುವು, ಯಾವ ರೀತಿಯಾಗಿ ಹುಡ್ತಾನೆ ಅಂತ ಇಷ್ಟೆಲ್ಲ ಪಾಪ ಮಾಡಿದ ಮೇಲೆ ಮತ್ತೆ ಮನುಷ್ಯ ಜನ್ಮ ಕೊಡ್ತಾನೆ ದೇವ. ಅದರಂತ ಯಾವ ಮಾರ್ಗದಿಂದ ಮಾನವ ಯಮಲೋಕಕ್ಕೆ ಹೋಗ್ತಾ ಇದ್ದಾನೆ ಅದನ್ನು ಹೇಳ್ರಿ ಅಂತ ಹೇಳಿದಾಗ, ಸದೈವ ಕರ್ಮ ನಿರತ ಶುಭ ಕರ್ಮ ಪ್ರಾಮುಖ ನರಕನ್ನರ್ ಕನ್ಯಾಂತಿ ದುಃಖಂ ಭಯಾದ್ಭುವನ್. ಹಾಗಾಗಿ ಇದೆಲ್ಲ ವಿಷಯವನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ಕೊಡ್ತಾನೆ. ಬಂದ ಮೇಲೆ ಚಾಂಡಾಲ ಯೋನಿಗಳು ಹುಟ್ಟುತ್ತಾರೆ. ಚಾಂಡಾಲ ಯೋನಿಗಳನ್ನೇ ಹುಟ್ಟವಾಗಲೇ ಕೂಡ ಒಂದೊಂದು ಕಷ್ಟವನ್ನು ಹೊತ್ಕೊಂಡೇ ಬರ್ತಾರೆ. ಚಾಂಡಾಲ ಯೋಗ ಅಂತ ಹೇಳ್ತಾರೆ. ಕ್ಷಯ ರೋಗಾದಿಗಳನ್ನ ಇಟ್ಕೊಂಡು ಹುಟ್ಟಿ ಬರ್ತಾರೆ, ಪುಟ್ಟ ರೋಗಾದಿಗಳನ್ನ ಹುಟ್ಕೊಂಡು ಬರ್ತಾರೆ, ಕಣ್ಣಿಲ್ಲದೆ ಹುಟ್ಟುತ್ತಾರೆ, ಜನ್ಮಾಂತರಾಗಿ ಹುಟ್ಟುತ್ತಾರೆ, ಕೈ ಇಲ್ಲದೆ ಹುಟ್ಟುತ್ತಾರೆ, ಕಾಲಿಲ್ಲದೆ ಹುಟ್ಟುತ್ತಾರೆ. ಇವರೆಲ್ಲ ಚಾಂಡಾಲಯೋದಿಕ ಅಂತ ತಿಳ್ಕೋಬೇಕು. ಚಾಂಡಾಲಯೋದಿಕ ಅಂತ ತಿಳ್ಕೋಬೇಕು. ಶುದ್ಧರಾಗಿ ಪಠಣ ಮಾಡತಕ್ಕಂಥವರು, ಯಾರು ಬ್ರಹ್ಮಕರ್ಮದಿಂದ ಭ್ರಷ್ಟರಾದ ಸಂಧ್ಯಾ ಪೂಜೆ ಮಾಡದವರು, ಮಾಸು ಭಕ್ಷಣೆ ಮಾಡದಿರ್ತಕ್ಕಂಥವ್ರು, ಉತ್ತಲಾಗಿ ತಮ್ಮ ಮನ ಬಂದಂತೆ ನಡೀತಕ್ಕಂಥವು, ಶಾಸ್ತ್ರಾಧ್ಯಯನ ಮಾಡಿದವನು, ಹಾಗೆ ಶುದ್ಧರಾಗಿ ಪೋಷಣೆ ಮಾಡತಕ್ಕಂಥವ್ರು, ಯಜ್ಞೋಪಯುಕ್ತ ಧರಿಸುವರು, ಬ್ರಾಹ್ಮಣ ಸ್ತ್ರೀಯನ್ನು ಅನುಭವಿಸುವರು, ರಾಜಭಾರಿಯರು ಇಚ್ಛಿಸುವರು, ಪರಸ್ತ್ರೀ ಹರಣ ಮಾಡತಕ್ಕಂಥವರು, ಪತಿವೃತ್ತ ಸ್ತ್ರೀಯನ್ನು ದೂಷಿಸುವರು, ಇಂಥವರೆಲ್ಲ ಈ ಹೇಳಿದಂಥವರು ಶಾಸ್ತ್ರ ವಿರುದ್ಧ ಕರ್ಮ ಶಾಸ್ತ್ರೋಕ್ತ ಕರ್ಮ ತ್ಯಾಗ ಮಾಡುತ್ತೆ. ಇಂಥ ಮೂರ್ಖರು ತಾವೆಲ್ಲ ಪಾಪಿಗಳಂತ ವೈರಂಧೆಯಲ್ಲಿ ಹಾಕ್ತಾ ಇದ್ದಾರೆ. ಇಂಥವೆಲ್ಲ ಘೋರ ನರಕದಿಂದ ಬಂದತ್ತ ಅಂತ ತಿಳ್ಕೋಬೇಕು. ಯಮಲೋಕಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಮದೂತರು ಬಂದು ಯಮಧರ್ಮರಾಜ್ಞನ ಪಾಪಿನ ವೈತರಣದಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಕೆಲವು ಸ್ತ್ರೀ ತಮ್ಮ ಪತಿಯನ್ನು ದೋಷಿಸಿ ಪರಪುರುಷನ ಸೇವನೆ ಮಾಡುವಂಥವರು ಮೊದಲಾದ ಪಾಪಿಗಳನ್ನು ಶಾಲಮಲೆ ವೃಕ್ಷದ ಕೆಳಗೆ ದುಃಖವನ್ನು ಭೋಗಿಸ್ತಾ ಇದ್ದಾರೆ. ಯಾರು ಭಾವಿ ಹಳ್ಳ ಕೆಳ ದೇವಂದರ ಮನುಷ್ಯರ ಮನೆಗಳನ್ನು ನಾಶ ಮಾಡತಕ್ಕಂಥ ನರಕಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮನೆ ಒಂದು ಬಾವಿ ಇತ್ತು, ಅದೆಲ್ಲರೂ ನೀರು ತಗೊಂಡು ಹೋಗ್ತಾ ಇರ್ತಾರೆ, ಉಪಯೋಗ ಆಗ್ತಾ ಇರುತ್ತೆ. ನಮಗೆ ಎಷ್ಟು ಉಪಯೋಗ ಆಗ್ತದೆ ಗೊತ್ತಿಲ್ಲ, ಅದ್ರ ಪಾಪ ಎಲ್ಲರೂ ಅದನ್ನ ಉಪಯೋಗ ಮಾಡಿ. ಹಿಂದಕ್ಕೆಲ್ಲ ಇತ್ತು, ಅವನ ಎಷ್ಟೋ ಮಂದಿ ಭಾವಿಗಳನ್ನು ಆಶ್ರಯ ಮಾಡಿದ್ರು. ಎಷ್ಟೋ ದೊಡ್ಡ ಗಿಡ ವೃಕ್ಷ ಕೊಡ್ತಿತ್ತು, ಹಣ್ಣು ಕೊಡ್ತಿತ್ತು, ನೆಳ ಕೊಡ್ತಿತ್ತು, ಇರ್ತ ಅದ್ರ ಮಧ್ಯೆ ಎಷ್ಟೋ ಮಂದಿ ಬಂದು ಕೂಡ್ತಿದ್ರು, ಆಶ್ರಯ ಮಾಡಿ ವಿಶ್ರಾಂತಿ ಮಾಡಿದ್ರು, ಮತ್ತೆ ತಮ್ಮ ಮನೆಗೆ ಹೋಗ್ತಾ ಇದ್ರು. ಅಂತ ವೃಕ್ಷವನ್ನ ಏನಾದ್ರೂ ನಾವು ತೆಗಿಸಿದರೆ, ಅಂತ ಭಾವಿ ಕೆರೆಗಳನ್ನ ಮುಚ್ಚಿಸಿದರೆ ದೋಷ, ಅಂತ ಪಾಪಗಳು ನಮಗೆ ಬರ್ತಾವಂತೆ. ಯಾರು ಕಾಮಕರಾಗಿ ವಯಸ್ಕರನ್ನು ಸ್ತ್ರೀನ ಸೇವನೆ ಮಾಡ್ತಕ್ಕಂಥವ್ರು, ಇವರೆಲ್ಲ ನರಕಕ್ಕೆ ಹೋಗ್ತಕ್ಕಂಥವ್ರು. ಆತ್ಮಾದ್ಯ ವಿದ್ಯೆ ಬ್ರಹ್ಮವಿದ್ಯೆ ತಿಳಿದುಕೊಳ್ಳದೇ ಇರ್ತಕ್ಕಂಥವ್ರು ಅವರೆಲ್ಲ ನರಕಗಾಮಿಗಳೇ ಅಂತ ತಿಳ್ಕೊಡ್ರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ರಿಂದ ಮುಂದೆ ಪ್ರಯತ್ನ ಮಾಡಿ ನಾವು ವಿಶೇಷವಾಗಿ ದೇಹ ಬಿಟ್ಟ ಮೇಲೆ ದೇಹಕ್ಕೆ ಸಂಸ್ಕಾರ ಆಗಬೇಕು. ಸಂಸ್ಕಾರ ಆಗ್ಬೇಕಾದ್ರೆ ಮಕ್ಕಳಿರಬೇಕು ಅಂತ, ಸತ್ಪುತ್ರರು ಇರಬೇಕು ಅಂತಂತಾರೆ. ಬರೀ ಪುತ್ರರಲ್ಲ,
ಸತ್ಪುತ್ರ ಇರಬೇಕು ಅಂತ. ಸತ್ಪುತ್ರ ಅಂತ ಹೇಳಿದ್ರೆ ಆ ತಂದೆ ತಾಯಿಯನ್ನ ಮತ್ತೆ ಶ್ರದ್ಧೆಯಿಂದ ನೋಡ್ತಕ್ಕಂಥವ್ರು. ಸಣ್ಣ ಮಕ್ಕಳಿದ್ದಾಗ ನಾವು ಹುಟ್ಟಿದಾಗ ನಮ್ಮ ತೊಡೆ ಮೇಲೆ ಲಾಲನೆ ಪಾಲನೆ ಮಾಡುವಾಗ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಅವನು ಹೇಸಿಕೊಳ್ಳದಂತೆ ಅವ್ರನ್ನ ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ನೋಡಿಕೊಂಡು ದೊಡ್ಡವ್ರನ್ನ ಮಾಡಿರ್ತೀವಿ. ಕೆಲವೊಂದು ವಯಸ್ಸಾದ ಮೇಲೆ ನಮಗೂ ಮುಪ್ಪು ಬರ್ತದೆ. ಆ ಮುಪ್ಪು ಬಂದಾಗ ನಾವು ಸಣ್ಣ ಹುಡುಗರಂತೆ ತಿಳ್ಕೊಬೇಕಂತ. ಯಾರು ತಿಳ್ಕೊತಾರೆ ಇದು? ಹೋಗಿ ಇದಕ್ಕೆ ಯಾವ್ದು ವೃದ್ಧಾಶ್ರಮ ಅಂತಿವೆ, ವೃದ್ಧಾಶ್ರಮ ಕಳಿಸೋದೇ ಜಾಸ್ತಿ ಇವಾಗ. ಆಗೋದಿಲ್ರಿ ನಮಗೆಲ್ಲ ಆಗೋದು. ನಾನು ಹೆಂಡತಿ ಊರಿಗೆ ಹೋಗ್ತೀವಿ ರೀ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಯಾರು ನೋಡೋರು ಯಾರೀ? ವೃದ್ಧಾಶ್ರಮಕ್ಕೆ ಇದ್ದು ಬಿಡುವುದು. ಹೀಗೆ ಮಾಡಬಾರ್ದು ಅಂತ ಅವು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ ಅಂತ ಹೇಳಿದ್ದಾರೆ. ಯಾವಾಗ ತಂದೆಗೆ ತಾಯಿಗೆ ವಯಸ್ಸಾಗ್ತದೆ, ಸಣ್ಣ ಮಕ್ಕಳಂತೆ ಪರಿಪಾಲನೆ ಮಾಡ್ಬೇಕು ಅವರು. ಶ್ರವಣ ಕುಮಾರನ್ ನಾವೆಲ್ಲ ಕಥೆಯನ್ನು ಕೇಳ್ತೀವಿ. ಹಾಗಾಗಿ ಬೇಕಾದಷ್ಟು ತಂದೆ ತಾಯಿ ವೃದ್ಧಾಶ್ರಮ ವೃದ್ಧ ಬಂದಿದ್ರು ಕೂಡ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆನ ಮಾಡಿರ್ತಕ್ಕಂಥವು ಅಂತ ವಿಶೇಷವಾಗಿ ಇಂಥದ್ದನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ದುಃಖದಿಂದ ವಿಪರ್ಯಾಸ ಪರವಹಿಸಿ ಮಾತನಾಡುವ ಸಮರ್ಥನಾಗುವುದಿಲ್ಲ. ಆ ಕಡ್ಡದಲ್ಲಿ ಬೀಳ್ತಾ ಇರತಕ್ಕಂಥದ್ದು. ಹೀಗೆ ಮುಂದೆ ಅಂತಾನೆ ಮಕ್ಕಳನ್ನ ಪಡೆಯೋದು ಉದ್ದೇಶ ಇಷ್ಟೇ. ಪರಿಪಾಲನೆ ಮಾಡೋದು ನಾವು ಹೇಗೆ ಪರಿಪಾಲನೆ ಮಾಡ್ತೀವಿ ಹಾಗೆ ಪರಿಪಾಲನೆ ಮಾಡಬೇಕು. ಹಾಗಾದ್ರೆ ಮಕ್ಕಳಿಲ್ಲದವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ. ಮದುವೆ ಆಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, ಆಯಿತು ಮುಂದಿನ ವರ್ಷ ನೋಡೋಣ, ಇನ್ನೊಂದು ವರ್ಷ ನೋಡೋಣ ಅಂತ ನೋಡಿ ನಮಗೆ ಆಗದೇ ಇದ್ದಾಗ ಪ್ರಯತ್ನ ಮಾಡಿ ಮಕ್ಕಳನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಏನ್ ಪ್ರಯತ್ನ ಮಾಡಬೇಕು ಅಂತಿದ್ರೆ ಮೊದಲೇ ವಿಷಯ ಹೇಳ್ತಾರೆ. ಹರಿವಂಶ ಪುರಾಣ ಅಂತ ಇದೆ, ನಮ್ಮೆಲ್ಲ ಎಲ್ಲರೂ ಕೇಳಿರಬಹುದು ಅಥವಾ ಕೇಳ್ತಕ್ಕಂಥದ್ದು ಆಗಿರಬಹುದು. ಹರಿವಂಶ ಪುರಾಣ ಈಗ 18 ಪುರಾಣ, ಅದೊಂದು ಶ್ರೇಷ್ಠ ಪುರಾಣ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಹರಿವಂಶ ಪುರಾಣವನ್ನ ಕೇಳ್ತಾರೆ, ಹೇಳಿಸ್ತಾರೆ ಅಂತ ಅವರಿಗೆ ದೇವರು ಒಳ್ಳೆ ಸಂತಾನವನ್ನು ಕೊಡ್ತಾರೆ. ಅದು ಆಗದೆ ಹೋದಾಗ ಶಿವನ ಆರಾಧನೆ ಮಾಡಬೇಕು ಅಂತಾರೆ. ಶಿವ ಅಂದ್ರೆ ಯಾರು? ರುದ್ರದೇವರು ಅಂತ ಕರೀತಾರೆ. ರುದ್ರದೇವರ ಸೇವನೆ ಮಾಡಿ ಸರಿ ಅದು ಮನೋನಿಯಾಮಕ ರುದ್ರದೇವರು, ಮನಸ್ಸಿಗೆ ನಿಯಮನ ಮಾಡತಕ್ಕಂಥ ರುದ್ರದೇವರು ಅಂತ. ಆ ರುದ್ರದೇವರ ಆರಾಧನೆ ಮಾಡ್ರಿ ಅಂತ. ತೈಲಧಾರೆಯಂತೆ ಮನಸ್ಸೋ ಕೊಡೋ ಹರಿಯಲ್ಲಿ ಅಂತ ರುದ್ರದೇವರನ್ನ ಸ್ಮರಣೆ ಮಾಡ್ರಿ, ಸ್ತೋತ್ರ ಮಾಡ್ರಿ. ಶಂಭವೇ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹದೇವಾಯ ತ್ರಿಯಂಬಕಾಯ ತ್ರಿಪಂತಕಾಲಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಶಿವಾಯ ತ್ರಿಮನ್ಮಹಾದೇವಾಯ ನಮೋ ನಮಃ. ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರ್ಯ ವಂದನ ಮೃತ್ಯೋರ್ಮುಕ್ಷೀಹಮಾಮೃತಾತ್. ಈ ರೀತಿಯಾಗಿ ರುದ್ರದೇವರ ಸ್ಮರಣೆ ಮಾಡ್ರಿ, ದೇವರು ವರವನ್ನ ಕೊಡ್ತಾನೆ. ಅಂದ್ರೆ ರುದ್ರದೇವರನ್ನ ಸ್ಮರಣೆ ಮಾಡಿದಾಗ, ಸ್ತೋತ್ರ ಮಾಡಿದಾಗ ಅವರು ವಾಯುದೇವರಲ್ಲಿ ಸ್ಮರಣೆ ಮಾಡ್ತಾರೆ, ವಿನಂತಿ ಮಾಡ್ತಾರೆ. ವಾಯುದೇವರು ಬ್ರಹ್ಮದೇವರಲ್ಲಿ ಹೋಗ್ತಾರೆ, ಬ್ರಹ್ಮದೇವರು ಲಕ್ಷ್ಮಿಯಲ್ಲಿ ಹೋಗ್ತಾರೆ, ಲಕ್ಷ್ಮೀದೇವಿ ಪರಮಾತ್ಮನಿಗೆ ಮುಟ್ಟಿಸ್ತಾರೆ. ಇದು ತಾರತಮ್ಯ. ದ್ವಾರದಿಂದ ವಿಶೇಷವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಇದು ನಮ್ಮ ಪಾಪಗಳು ಜಾಸ್ತಿ ಆದಾಗ, ಇದಕ್ಕೂ ಕೆಲಸ ಆಗಲಿ ಸಂತಾನವಾಗದೆ ಹೋದಾಗ ಶತಚಂಡಿಯಾಗ ಅಂತ ಹೇಳಿದ್ದಾರೆ. ಶತಚಂಡಿಯಾಗ ಮಾಡ್ರಿ ಅಂತ ಹೇಳ್ತಾರೆ. ಇದರಿಂದ ಕೂಡ ಸಂತಾನವಾಗ್ತದೆ. ಅದನ್ನು ಪ್ರಯತ್ನ ಮಾಡಿ. ಇವೆಲ್ಲ ಮನುಷ್ಯ ಪ್ರಯತ್ನ ಅಲ್ಲ. ನಮಗೆ ಬೇಕಾದಷ್ಟು ಇರಬಹುದು, ಪಾಪಗಳಿರಬಹುದು, ಮಾಡಿರ್ತಕ್ಕಂಥ ಕರ್ಮಗಳಿರಬಹುದು. ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವರಿಗೆ ಆಗುವುದೇ ಇಲ್ಲ. ಇಷ್ಟೆಲ್ಲಾ ಪ್ರಯತ್ನ ಮಾಡಿದ್ವಿ, ಹರಿವಂಶ ಪುರಾಣ ಹೇಳಿಸಿದ್ವಿ, ಶತಚಂಡಿಯಾಗ ಮಾಡಿದ್ವಿ, ಶಿವನ ಆರಾಧನೆ ಮಾಡಿದ್ವಿ, ಇಷ್ಟಾದ್ರೂ ಸಂತಾನ ಆಗದೆ ಹೋದಾಗ ಇನ್ನೊಂದು ಉಪಾಯ ಹೇಳ್ತಾನೆ. ಅನೇಕ ಉಪಾಯ ಹೇಳ್ತೇ. ಒಂದು ಪ್ರಶ್ನೆ ಅನ್ನೋದು ಉತ್ತರ ಇದ್ದ ಹಾಗೆ, ಏನಾದ್ರೂ ಮಾಡಿ ಸಂತಾನಕ್ಕೋಸ್ಕರವಾಗಿ ನೀವು ಒಂದು ದತ್ತಕ ಪುತ್ರನ ತೆಗೆದುಕೊಡ್ರಿ ಅಂತ ಹೇಳ್ತಾನೆ. ಸಣ್ಣವರಿದ್ದಾಗ ತಗೋಬೇಕು, ದೊಡ್ಡವರಾದ್ಮೇಲೆ ಅವ್ರಿಗೆ ಆಸ್ತಿ ಇದೆ ಅಂತ ನೋಡೋಣ, ಆಸ್ತಿ ಇದ್ದರೆ ಕೊಡ್ತಾರೆ, ಯಾರು ದತ್ತಕ್ಕೆಲ್ಲ ಕೊಡೋದಿಲ್ಲ. ಅಂದ್ರೆ ಇವು ಅಲ್ಲ ಆಸೆಗಳು ಅಂತ ಹಂಗೆ ಮಾಡಬಾರ್ದು. ದತ್ತಪುತ್ರ ತೆಗೆದುಕೊಡ್ರಿ. ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಅಂತಾರೆಲ್ಲ, ವಿಶೇಷವಾಗಿ ನಮ್ಮ ಎಲ್ಲ ಈಗ ದತ್ತಕ ಸರಿಯಾದ ಕ್ರಮದಲ್ಲಿ ತಗೋಬೇಕು. ಅದು ಆಗದೆ ಹೋದಾಗ ದೇಹ ಬಿಟ್ಟಾಗಾದ್ರೆ ಕರ್ಮವನ್ನೇ ಯಾರು ಮಾಡಬೇಕು? ಮಕ್ಕಳು ಮಾಡಬೇಕು. ಸರಿ, ಮಕ್ಕಳಿಲ್ಲ, ಯಾರೇ ತಂದೆ ತಾಯಿಗಳು ಇಲ್ಲದೆ ಇರ್ತಕ್ಕಂಥವ್ರು, ಅಣ್ಣ ತಮ್ಮಂದಿರ ಮಕ್ಕಳಾಗಿರ್ಬಹುದು, ಸೋದರತ್ತೆ ಮಕ್ಕಳಾಗಿರ್ಬಹುದು, ಮಾವಶಿ ಮಕ್ಕಳಾಗಿರ್ಬಹುದು, ಅವರಿಗೆ ತಂದೆ ಇರದೇ ಇರತಕ್ಕಂಥವ್ರು ಆ ಕರ್ಮವನ್ನ ಮಾಡಬಹುದು ಅಂತ ಹೇಳ್ತಾರೆ. ಅದೊಂದು ಪ್ರಯತ್ನ. ಅದು ಪ್ರಯತ್ನ ಫಲಿಸದೆ ಹೋದಾಗ ಏನ್ ಮಾಡಬೇಕು? ಮಿತ್ರರು, ಬಾಂಧವರು, ಯಾರು ಒಳ್ಳೆ ಗೆಳೆಯರು ಅಂತ ಇರ್ತಾರಲ್ಲಿ, ಒಳ್ಳೆ ಗೆಳೆಯರು, ಸುಮ್ಮನೆ ಸಂಜೆ ಮುಂದೆ ದಿವಸ ಸಂಜೆ ಮುಂದೆ ಹೋಗ್ತಾ ಇರ್ತಾರೆ, ಅಡ್ಡಾಡ್ತಿರ್ತಾರೆ. ಅಷ್ಟು ಏನೋ ಒಂದು ವಿಶ್ವಾಸ, ಅವ್ರ ಮೇಲೆ ಇವ್ರಿಗೆ ವಿಶ್ವಾಸ, ಇವ್ರ ಮೇಲೆ ಅವ್ರಿಗೆ ವಿಶ್ವಾಸ, ಅವ್ರ ಮನೆಗೆ ಇವ್ರು ಹೋಗೋದು, ಇವ್ರ ಮನೆಗೆ ಅವ್ರಿಗೆ ಹೋಗೋದು, ಹೀಗೆ ಬಾಂಧತ್ಯ ಮಿತ್ರತ್ವ ಇರ್ತದೆ. ಹೌದಪ್ಪ, ನನ್ನ ಗೆಳೆಯ ದೇಹ ಬಿಟ್ಟು ಹೋಗಿದ್ದಾನೆ,
ಅವ್ನಿಗೆ ಮಾಡೋರು ಯಾರಿಲ್ಲ ಅಂತ ಆತ ಪ್ರೀತಿಯಿಂದ ಮಾಡಿರ್ಕೊಡೋದು ಸ್ತುತ್ತೇನೆ ಅಂತ ಅಂತಾನೆ. ಅದನ್ನು ಕೂಡ ಮಾಡಬಹುದು ಅಂತ. ಅದು ಇಲ್ಲದೆ ಹೋದಾಗ ಆಚಾರ್ಯರು ದಕ್ಷಿಣ ರೂಪಕ್ಕೆ ಇದ್ದಾರೆ, ಜೀವನ ಅದ್ರ ಮೇಲೆ ಇದ್ಕೊಂಡು ಹುಳಿಯಲ್ಲಿದ್ದಾರೆ. ಮೇಲೆ ಅಂತವರಿಗೆ ನೀವು ದುಡ್ಡು ಕೊಟ್ರೆ ಅವರು ಬಂದು ಆ ಕೆಲಸವನ್ನ ಮಾಡ್ತಾರೆ. ಒಟ್ಟೆ ಈ ದೇಹಕ್ಕೆ ನೀವೇನಾಗಬೇಕು, ಕರ್ಮಗಳು ಆಗಲೇಬೇಕು, ಯಾವುದೇ ಲೋಪ ಆಗಬಾರದು ಅಂತಾರೆ. ಒಟ್ಟೆ ಯಾರಾದ್ರೂ ಸರಿ ಮಾಡಲೇಬೇಕು. ಮಗ ಮಾಡೋದು ಉತ್ತಮ, ಎಷ್ಟು ಸಾಧ್ಯ ಮಕ್ಕಳಿದ್ದಾಗ ಮಾಡ್ತಕ್ಕಂಥ ಉತ್ತಮ ಆಗ್ತದೆ. ಇಲ್ಲದಿದ್ದರೆ ಯಾರು ಮಾಡೋದು ಸರಿ, ಆ ಕರ್ಮಕ್ಕೆ ವಿಶೇಷವಾಗಿ ಮುಕ್ತಿ ಸಿಗ್ತದೆ. ದೇಹ ಬಿಟ್ಟ ಮೇಲೆ ಅದಕ್ಕೆ ಪ್ರೇತತ್ವ ರೂಪ ಬರ್ತದೆ. ಈ ದೇಹ ಬಿಟ್ಟ ಮೇಲೆ ಪ್ರೇತತ್ವ ರೂಪ ಬರ್ತದೆ. ಆ ಪ್ರೇತತ್ವ ಹೋಗಲಾಡಿಸುವಾಗೆ ಕೂಡ ಈ ಕರ್ಮಗಳನ್ನು ಅವಶ್ಯ ಮಾಡಲೇಬೇಕು. ತಾಯಿ ಗರ್ಭದಲ್ಲಿ 9 ತಿಂಗಳು ಹೇಗೆ ಬೆಳೀತದೋ ಅದು ಹಾಗೆ ಇಲ್ಲಿ 9 ದಿವಸ ಕರ್ಮ ಮಾಡಿದಾಗ ಆ ದೇಹ ಎತ್ತರ ದೇಹ ಅಂತ ಬೆಳೆಸ್ತಾನೆ. 1 ದಿವಸ ಕರ್ಮ ಮಾಡಿದಾಗ ಒಂದು ತಲೆ ಎಂತ ಆಗ್ತದೆ, ಇನ್ನೊಂದು ದಿವಸ ಕರ್ಮ ಮಾಡಿದಾಗ ಕೈ ಕಾಲುಗಳಾಗ್ತವೆ, ಇನ್ನೊಂದು ದಿವಸ ಕರ್ಮ ಮಾಡಿದಾಗ ಎಷ್ಟು ಬಟ್ಟೆಗಳಿರಬೇಕು, ಎಷ್ಟು ಮಾಂಸ ಇರಬೇಕು, ಎಷ್ಟು ಖಂಡಗಳಿರಬೇಕು, ಎಷ್ಟು ನಾಡಿಗಳಿರಬೇಕು, ಅಷ್ಟೆಲ್ಲ ದೇಹ ತಯಾರು ಮಾಡ್ತಾನೆ. 4ನೇ ದಿವಸ ಮಾಡಿದಾಗ ಮತ್ತಿಷ್ಟು ಮಾಡ್ತಾನೆ, 5ನೇ ದಿವಸ ಮಾಡಿದಾಗ, 7ನೇ ದಿವಸ ಮಾಡಿದಾಗ, 8ನೇ ದಿವಸ. ಅಲ್ಲಿ ತಾಯಿ ಗರ್ಭದಲ್ಲಿ 7ನೇ ದಿವಸ ಆದಾಗ ಅದಕ್ಕೆ ಜೀವ ಪ್ರಾಪ್ತಿ ಮಾಡ್ತಾನೆ ದೇವರು. ವಿಶೇಷವಾಗಿ ಜೀವ ಬರ್ತದೆ, ಜೀವ ತುಂಬುತ್ತಾನೆ. ಆ ಜೀವ ತುಂಬಿದ ನಂತರ ತಾಯಿ ಗರ್ಭದಲ್ಲಿ ಸರದಾಳಿ ಪ್ರಾರಂಭವಾಗ್ತದೆ. ತಾಯಿ ಗೊತ್ತಾಗ್ತದೆ ಸರದಾಡುದು, ಅವೆಲ್ಲ ಚಲಿಸ್ತಾ ಹೋಗ್ತಾ ಇದೆ. ಹೀಗೆ ಇಲ್ಲಿ 7ನೇ ದಿವಸ ಕರ್ಮ ಮಾಡಿದಾಗ ಅಲ್ಲಿ ಒಂದು ರೀತಿಯಾಗಿ ಮುಕ್ತಿಯನ್ನು ಕೊಡುತ್ತೆ. 8ನೇ ದಿವಸ 9ನೇ ದಿವಸ ಮಾಡಿದಾಗ ಒಂದು ಯಾತನಾದೇಹ ಅಂತ ವಿಶೇಷವಾಗಿ ಸೃಷ್ಟಿ ಆಗ್ತದೆ. ಯಾತನಾದೇಹ ಅಂತ ಸೃಷ್ಟಿ ಮಾಡಿದ ಮೇಲೆ 10ನೇ ದಿವಸ ವಿಶೇಷವಾಗಿ ಧರ್ಮೋದಕ ಅಂತ ನಾವೆಲ್ಲ ಮಾಡ್ತೀವಿ. ಕಾಕಪಿಂಡ ಮಾಡಿ, ಕಾಕಪಿಂಡಕ್ಕೆ ವಿಶೇಷವಾಗಿ ಅದು ಶ್ರಾದ್ದ ಮಾಡಿ ಕಾಕಪಿಂಡ ತಯಾರು ಮಾಡಿದ ಮೇಲೆ ಮಂತ್ರೋಧೀನವಾಗಿರ್ತಕ್ಕಂಥ ಎಷ್ಟು ಮಂತ್ರಗಳಲ್ಲಿ ಇವತ್ತಿಗೂ ನಮಗೆ ಶ್ರದ್ಧೆ ಸಿಗ್ತಾ ಅಂತಂದ್ರೆ ಮಂತ್ರೋದೇನ ದೇಹಾತ ಅಂತ ಹೇಳ್ತಾರೆ. ಕಲಿಯುಗ ಇದು, ಕಲಿಯುಗದಲ್ಲಿ ಮಂತ್ರ ಹೇಳಿದರೆ ಸಾಕು. ಅಲ್ಲಿ ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆ ಆದಾಗೆ ಪಿಂಡ ಏನಾಗ್ತದೆ, ಕಾಕಪಿಂಡ ಕೆಂಪಾಗಿ ತೋರ್ತದೆ, ಕಾಗಿ ಬಂದು ಮುಟ್ಟುವುದಿಲ್ಲ. ಕೆಂಪಾಗಿ ತೋರ್ತದೆ. ಕಾಗಿ ಕೆಂಪದು ಹೆಂಗ್ ಮುಟ್ಟುದು ರೀ? ರಕ್ತ ಕಣ್ಣಂಗೆ ಕಾಣುತ್ತದೆ, ಬೆಂಕಿ ಕಂಡ ಕಾಣುತ್ತದೆ. ಯಾಕೆ ಬೆಂಕಿ ಅಂತ ಕಾಣುತ್ತಂದ್ರೆ 100 ಆಶೆಗಳು ಇಟ್ಕೊಂಡಿರ್ತಾನೆ. ಸಾಯುವಾಗ ಮುಂಜಿ ಮಾಡಬೇಕು ಅಂತ ಇಟ್ಕೊಂಡಿರ್ತಾನೆ, ಲಗ್ನ ಮಾಡಬೇಕು ಅಂತ ಇಟ್ಕೊಂಡಿರ್ತಾನೆ, ಅಥವಾ ಮತ್ತೊಂದು ಮಾಡಬೇಕು, ನಾಮಕರಣ ಮಾಡಬೇಕು ಅಂತ ಇಟ್ಕೊಂಡಿರ್ತಾನೆ, ಮೊಮ್ಮಕ್ಕಳು ನೋಡಬೇಕು ಅಂತ ಇಟ್ಕೊಂಡಿರ್ತಾನೆ. ಏನೇನೋ ಆಸೆಗಳಿರ್ತಾರೆ. 1-2 ಮನುಷ್ಯನಿಗೆ ಇಂಥ ಇಷ್ಟೆಷ್ಟು ಆಸೆ ಅಂತ ಇರೋದಿಲ್ಲ. ಆಸೆಗಳೆಲ್ಲ ಸೇರಿದಾಗ ಅದು ಬೆಂಕಿ ಅಂತ ತೋರ್ತಾ ಇದೆ. ಹಾಗಾಗಿ ಬಂದವರೆಲ್ಲ ಅದನ್ನು ಧರ್ಮೋದಕ ಕೊಟ್ಟಾಗ, ನೀನು ಸದ್ಗತಿ ಆಗಲಿ ಅಂತ ಧರ್ಮೋದಕ ಕೊಟ್ಟಾಗ, ಯಾರು ಆಸೆಗಳನ್ನ, ಮಕ್ಕಳಾಗಿರ್ತಕ್ಕಂಥವ್ರು ಯಾರು ಕರ್ಮ ಮಾಡ್ತಿರ್ತಾರೆ ಅವ್ರಿಗೆ ಏನು ಆಸೆ ಇದೆ ಅಂತ ತಿಳ್ಕೊಂಡಾಗ ಆಸೆಗಳನ್ನ ನಾನು ನೆರವೇರಿಸ್ತೀನಿ ಅಂತ, ಯಾರ ಮಕ್ಕಳ ಮದುವೆ ಆಗಬೇಕಾಗಿದೆ ಅದನ್ನ ಮಕ್ಕಳ ಮದುವೆ ಮಾಡಿಸ್ತೀನಿ, ಅಥವಾ ಮುಂಜುವೆ ಆಗ್ಬೇಕಾದ್ರೆ ಮುಂಜುವೆ ಮಾಡಿಸ್ತೀನಿ, ಇಂಥ ಎಲ್ಲ ಜವಾಬ್ದಾರಿ ಅಂತ ತಗೊಂಡು ಧರ್ಮೋದಕ ಕೊಟ್ಟಾಗ ಆ ಪಿಂಡ ಏನಿದೆ, ಕೆಂಪು ಪಿಂಡ ತಣ್ಣಗೆ ಆಗ್ತಾ ಬರುತ್ತೆ. ಶಾಂತವಾದಾಗ ಕಾಗಿಗಳು ಬಂದು ಮುಡ್ತವೆ. ಅದಕ್ಕೆ ಕಾಕಪಿಂಡ ಅಂತ ಹೇಳಿ. 1, 2, 3 ಇದ್ದರೆ ತೀರಿಸ್ತೀನಿ ಅಂತ ಆಶ್ವಾಸನೆ ಕೊಡಬಹುದು. ಆಶ್ವಾಸನೆ ಕೊಡಬಹುದು, ಮಾಡ್ತೀವಿ ಎಲ್ಲೋ ಗೊತ್ತಿಲ್ಲ. ಆಶ್ವಾಸನೆ ಅಂತ ಕೊಡ್ರಿ ಅಂತಂತಾನೆ ದೇವರು. 100 ಆಶೆಗಳಿಂದ ತೀರಿಸ್ಲಿಕ್ಕಾಗೋದಿಲ್ಲ. ಏನು ಮಾಡಬೇಕು? 1 ತಾಸು ನೋಡ್ತಾರೆ, 1.5 ತಾಸು ನೋಡ್ತಾರೆ, ಅಲ್ಲಿ ತೊಗೊಂಡು ಹೋಗಿಡ್ತಾರೆ, ಇಲ್ಲಿ ತೊಗೊಂಡು ಹೋಗಿಡ್ತಾರೆ, ಎಲ್ಲಿ ತೊಗೊಂಡು ಹೋಗಿಟ್ರಿ ಅಷ್ಟೇ ಸಾರಿ. ಒಂದ್ಸಲ ಹರಿಹರಕ್ಕೆ ಹೋಗಿದ್ದೆ, ಇಲ್ಲಿ ಒಬ್ಬ ಇತರೆ ಮಂದಿ ಮಾಡ್ತಾ ಇದ್ದಾನೆ, ಇಲ್ಲಿ ಒಬ್ಬ ಬ್ರಾಹ್ಮಣ ಮಾಡ್ತಾ ಇದ್ದಾನೆ ಈ ಕಡೆ ದಂಡಿಗೆ. ಇಲ್ಲಿ ಬಂದು ಮುಟ್ರೆ ಎಲ್ಲೇ ಕಾಗಿ 100 ಕಾಗಿಗಳು 10 ಕಾಗಿಗಳಲ್ಲಿ ಬಂದೇವೆ, ಇಲ್ಲಿ ಪಿಂಡ ಇಟ್ಟರೆ 1 ಕಾಗಿ ಬರ್ತಾ ಇಲ್ಲ. ದೂರಲ್ಲ, ಮತ್ತೆ ಒಂದು 10 ಹೆಜ್ಜೆಗಳಲ್ಲಿ ಅವ ಎಲ್ಲ ಇವು ಖಾರ ಹಾಕಿದ, ಚುರುಮರಿ ಹಾಕಿದ, ಗುಪ್ಪು ಗುಪ್ಪು ಬಟ್ಟು ತಿಂತಾ ಇದ್ದು. ಇಲ್ಲಿ ಪಿಂಡ ಇಟ್ಟರೆ ಪಿಂಡ ಮುಟ್ಲಿಕ್ತಾ ಇರಲಿಲ್ಲ. ಕಣ್ಣಾರು ನೋಡಿದ್ದು ತಿಳ್ಕೊಂಡಿದ್ದು ಹರಿಹರ ನದಿ ದಂಡಿಯಲ್ಲಿ. ಕೊನೆಗೆ ಎಲ್ಲರೂ ಬಂದು ಧರ್ಮೋದಕ ಕೊಟ್ಟು ಎಲ್ಲ ಹೇಳಿದ್ಮೇಲೆ 2 ತಾಸಿನ ಮೇಲೆ ಬಂದು ಕಾಕೆ ದರ್ಶನ ಮಾಡ್ತಾರೆ. ಕಾಕಪಿಂಡ ಅಂತ ಹೇಳ್ತಾರೆ. 2 ತಾಸು, ಕೆಲವೊಂದು 3 ತಾಸು, 4 ತಾಸು, ಎಷ್ಟೋ ತಾಸು ನೋಡಿದವರು ಇದ್ದಾರೆ. ಕೊನೆಗೆ ಆಗದೇ ಇದ್ದಾಗ ಜಲಪಿಂಡ ಅಂತ ಮಾಡ್ತಾರೆ. ಜಲಪಿಂಡ ಆಶೆಗಳು ಮುಗಿದಿದೆ ಹೇಳ್ರಿ. ಮನುಷ್ಯನಿಗೆ ಅಷ್ಟು ಸಾವಿರಾರು ಆಶೆಗಳು ಇಟ್ಕೊಂಡಿರ್ತಾನೆ. ಅದಕ್ಕೆ ಧರ್ಮೋದಕ ಕಾಕಪಿಂಡ ಅಂತ ಕರೀತಾರೆ. ಶ್ರದ್ಧೆಯಿಂದ ಯಾವ ಮಕ್ಕಳು ತಂದೆ ತಾಯಿಯ ಸೇವೆಯನ್ನ ಮಾಡ್ತಾರೋ ಅಂಥವ್ರಿಗೆ ಖಂಡಿತವಾಗಿ ಕೂಡ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ಪಿತೃಗಳಿಗೆ ಸದ್ಗತಿ ಆಗೇ ಆಗ್ತದೆ, ಅವರು ಪುನ್ನಾಮನತೆಯನ್ನ ಪಾರ ಆಗೇ ಆಗ್ತಾರೆ. ಹಾಗಾಗಿ ಅವ್ರಿಗೆ ಮತ್ತೆ ಲೋಕ ಸಿಗ್ತದೆ ಅಂತ ಮತ್ತೊಂದು ಪ್ರಶ್ನೆಗೆ ಉತ್ತರವಾಗಿ ತಿಳಿಸ್ಕೊಡ್ತಾನೆ. ನಾಳೆ ದಿವಸ ನೋಡಿ.